ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾನು ಡಾಕ್ಟರ್ ಶ್ರೀಧರ್ ಹೆಚ್, ಮೈಸೂರಿನ ಮಹಾಜನ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥ. ಡಿಯರ್ ಸ್ಟೂಡೆಂಟ್ಸ್, ಕಳೆದ ಆನ್ಲೈನ್ ತರಗತಿಯಲ್ಲಿ ನಾವು ಪ್ರಾಚೀನ ಭಾರತದ ಇತಿಹಾಸವನ್ನು ಹೇಗೆ ಅಧ್ಯಯನ ಮಾಡಬೇಕು ಮತ್ತು ಪ್ರಾಚೀನ ಭಾರತದ ಇತಿಹಾಸದ ಆರಂಭ ಮತ್ತು ಅದರ ಅಂತ್ಯ, ಇವುಗಳ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಚರ್ಚೆಯನ್ನು ಮಾಡಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ಮುಂದುವರಿದ ಭಾಗವಾಗಿ ನಾವು ಭಾರತದ ಇತಿಹಾಸದ ಎರಡನೆಯ ಮತ್ತೊಂದು ಅತಿ ಮುಖ್ಯವಾದಂಥ ಯುಗ ಮಧ್ಯಕಾಲೀನ ಭಾರತದ ಇತಿಹಾಸದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಈ ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ಎಲ್ಲಿಂದ ನಾವು ಕಾಲಾನುಕ್ರಮದ ಆಧಾರದ ಮೇಲೆ ಆರಂಭ ಮಾಡ್ತೀವಿ ಅಂತಂದರೆ ಕ್ರಿಸ್ತಶಕ 12ನೇ ಶತಮಾನದಿಂದ ಕ್ರಿಸ್ತಶಕ 18ನೇ ಶತಮಾನದ ಮಧ್ಯಭಾಗದವರೆಗೂ ಕೂಡ ನಾವು ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಈಗಾಗಲೇ ನಾವು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ವಿಶೇಷವಾಗಿ ನಮ್ಮ ಭಾರತವನ್ನು ಆಳ್ವಿಕೆ ಮಾಡಿದಂಥ ಕೆಲವೊಂದು ಸುಪ್ರಸಿದ್ಧ ಹಿಂದೂ ಸಾಮ್ರಾಜ್ಯಗಳು, ಮನೆತನಗಳು ಮತ್ತು ಅವುಗಳ ಆಡಳಿತದ ಅವಧಿಯಲ್ಲಿ ನೀಡಿದಂಥ ಕೆಲವೊಂದು ಮಹತ್ತರವಾದಂಥ ಸಾಂಸ್ಕೃತಿಕ ಹಾಗೂ ಇತರೆ ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಆದರೆ ಈ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ವಿಶೇಷವಾಗಿ ನಾವು ಈ ಮುಸ್ಲಿಂ ಸಾಮ್ರಾಜ್ಯಗಳು ಮತ್ತು ಕೆಲವು ಮುಸ್ಲಿಂ ಮನೆತನಗಳ ಆಡಳಿತದ ಒಂದು ಲಕ್ಷಣಗಳನ್ನು ಚರ್ಚೆ ಮಾಡ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಭಾರತದ ಮೇಲೆ ಟರ್ಕರ ಆಕ್ರಮಣ ಕ್ರಿಸ್ತಶಕ 10-11ನೇ ಶತಮಾನದಲ್ಲಿ ಆದಂಥ ಆಕ್ರಮಣ. ಮೊಟ್ಟ ಮೊದಲ ಬಾರಿಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಭಾರತದ ಮೇಲೆ ಸರಿಸುಮಾರು 17 ಬಾರಿ ದಾಳಿಯನ್ನು ಮಾಡಿದಂಥ ಘಜ್ನಿ ಮಹಮ್ಮದ್, ತದನಂತರ ಬಂದಂಥ ಗೋರಿ ಮಹಮ್ಮದ್, ಈ ಇಬ್ಬರು ಟರ್ಕ್ ಆಕ್ರಮಣಕಾರರ ಆಕ್ರಮಣಗಳ ಅಥವಾ ದಾಳಿಗಳ ಮೂಲ ಉದ್ದೇಶವೇ ಭಾರತದ ಸಂಪತ್ತನ್ನು ಲೂಟಿ ಮಾಡ್ತಕ್ಕಂಥದ್ದು ಅಥವಾ ಇಲ್ಲಿನ ಸಂಪತ್ತನ್ನು ಸೂರೆ ಮಾಡ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ 1001 ಕ್ರಿಸ್ತಶಕದಿಂದ 1027ರವರೆಗೆ ಘಜ್ನಿ ಮಹಮ್ಮದ್ ಭಾರತದ ಮೇಲೆ ಸರಿಸುಮಾರು 17 ಬಾರಿ ದಾಳಿಗಳನ್ನು ಮಾಡೋದ್ರ ಮೂಲಕ ಭಾರತದಲ್ಲಿನ ಸಂಪತ್ತನ್ನು ಲೂಟಿ ಮಾಡಿ ಇಲ್ಲಿನ ಸಾಂಸ್ಕೃತಿಕ ಕೇಂದ್ರಗಳಾದಂಥ ಸಾಂಸ್ಕೃತಿಕ ಸ್ಮಾರಕಗಳಾದಂಥ ಅನೇಕ ದೇವಾಲಯಗಳನ್ನು ನಾಶ ಮಾಡ್ತಾನೆ. ಅದರಲ್ಲೂ ವಿಶೇಷವಾಗಿ ಅವನು ಗುಜರಾತಿನ ಸೋಮನಾಥಪುರ ದೇವಾಲಯದ ಮೇಲೆ ಮಾಡಿದಂಥ ದಾಳಿ ಕೇವಲ ನಮ್ಮ ಭಾರತದ ಒಂದು ಆರ್ಥಿಕ ಸಂಪನ್ಮೂಲದ ನಷ್ಟ ಮಾತ್ರ ಅಲ್ಲ, ಇದು ನಮ್ಮ ಭಾರತದ ಸಂಸ್ಕೃತಿ ಅಥವಾ ಸಂಪ್ರದಾಯದ ಹಾನಿಯೂ ಕೂಡ ಹೌದು. ಅವನ ನಂತರ ಬಂದಂಥ ಗೋರ್ ಮಹಮ್ಮದ್ ಮೂಲತಃ ಆಫ್ಘಾನಿಸ್ತಾನದ ಘೋರ್ ಪ್ರಾಂತ್ಯದವನಾಗಿದ್ದರೂ ಕೂಡ ಭಾರತದಲ್ಲಿ ಅವನಿಗೆ ಎಲ್ಲೋ ಒಂದು ಕಡೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥ ಬಯಕೆ ಅಥವಾ ಆಕಾಂಕ್ಷೆ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಗೋರ್ ಮಹಮ್ಮದ್ ಭಾರತದ ಮೇಲೆ ತನ್ನ ಸಂಘಟಿತವಾದಂಥ ಸೈನ್ಯದ ಮೂಲಕ ಅನೇಕ ಬಾರಿ ದಾಳಿಗಳನ್ನು ಮಾಡ್ತಾನೆ. ಒಂದು ಕಡೆ ಸಂಪತ್ತನ್ನು ಸೂರೆ ಮಾಡೋದ್ರ ಜೊತೆಗೆ ಉತ್ತರ ಭಾರತದ ಕೆಲವು ರಾಜ್ಯಗಳ ಮೇಲೆ ತನ್ನ ಒಂದು ಸಾರ್ವಭೌಮತ್ವದ ಅಧಿಕಾರವನ್ನು ಕೂಡ ಪರಮಾಧಿಕಾರವನ್ನು ಕೂಡ ಸ್ಥಾಪನೆ ಮಾಡ್ತಾನೆ. ಅದರಲ್ಲೂ ವಿಶೇಷವಾಗಿ 1191-92ರಲ್ಲಿ ಗೋರ್ ಮಹಮ್ಮದ್ ಮತ್ತು ನಮ್ಮ ರಜಪೂತ ಹಿಂದೂ ದೊರೆಯಾದಂಥ ಚೌಹಾಣ ಮನೆತನದ ಪೃಥ್ವಿರಾಜ್ ಚೌಹಾಣನನ್ನು ನಡೆದಂಥ 2 ತರಾಯಿನ್ ಯುದ್ಧಗಳು ಮಧ್ಯಕಾಲೀನ ಭಾರತದ ಇತಿಹಾಸದ ಭವಿಷ್ಯದ ಅಧಿಪತಿಗಳು ಯಾರು ಅನ್ನೋದನ್ನು ನಿರ್ಣಯ ಮಾಡ್ತವೆ. ಈ ಹಿಂದೂಸ್ತಾನವನ್ನು ಯಾರು ಮುಂದೆ ಆಳ್ವಿಕೆ ಮಾಡೋದು ಅನ್ನೋದನ್ನು ನಿರ್ಧಾರ ಮಾಡ್ತವೆ. ಆ ಒಂದು ಹಿನ್ನೆಲೆಯಲ್ಲಿ ಈ ತರಾಯಿನ್ ಯುದ್ಧಗಳಲ್ಲಿ, ಅದರಲ್ಲಿ ವಿಶೇಷವಾಗಿ 2ನೇ ತರಾಯಿನ್ ಕದನದಲ್ಲಿ ಚೌಹಾಣ ರಾಜನಾದಂಥ ಪೃಥ್ವಿರಾಜ ಚೌಹಾಣ್ ಸಂಪೂರ್ಣವಾಗಿ ಸೋತು ಹೋಗೋದ್ರ ಜೊತೆಗೆ ಅವನು ದೆಹಲಿ ಮತ್ತು ಅಜ್ಮೀರ್ ಪ್ರದೇಶಗಳನ್ನು ಕಳ್ಕೊಳ್ತಾನೆ. ಯಾವಾಗ ಈ ದೆಹಲಿ ಮತ್ತು ಅಜ್ಮೀರ್ ಪ್ರದೇಶಗಳನ್ನು ಅವನು ಕಳ್ಕೊಳ್ತಾನೆ, ಇನ್ಕ್ಲೂಡಿಂಗ್ ಪಂಜಾಬ್ ಆ ಭಾಗಗಳನ್ನು ಕಳ್ಕೊಳ್ತಾನೆ, ಮುಂದೆ ಈ ಎಲ್ಲ ಗೆದ್ದಂಥ ಪ್ರದೇಶಗಳ ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ ಅಂತ ಗೋರ್ ಮಹಮ್ಮದ್ ಏನು ಮಾಡ್ತಾನೆ, ತನ್ನ ನೆಚ್ಚಿನ ಗುಲಾಮನಾದಂಥ ಕುತುಬುದ್ದೀನ್ ಐಬಕನನ್ನು ಭಾರತದ ತನ್ನ ಪ್ರದೇಶಗಳ
ಉಸ್ತುವಾರಿಯ ರಾಜಪ್ರತಿನಿಧಿಯಾಗಿ ನೇಮಕ ಮಾಡಿ ತಾನು ತನ್ನ ಗೋರ್ ಪ್ರಾಂತ್ಯಕ್ಕೆ ವಾಪಸ್ ಹೋಗ್ತಾನೆ. ಅವನು ವಾಪಸ್ ಗೋರ್ ಪ್ರಾಂತ್ಯಕ್ಕೆ ಹೋದ ಮೇಲೆ ಕುತುಬ್ದಿನ್ ಐಬಕ್ಕು ತನ್ನ ದಾಳಿಗಳನ್ನು ನಿಲ್ಲಿಸಲಿಲ್ಲ. ಕೆಲವು ಸ್ಥಳೀಯ ಆಕ್ರಮಣಗಳನ್ನು ಮಾಡೋದ್ರ ಮೂಲಕ ಮತ್ತಷ್ಟು ಕೆಲವು ಪ್ರದೇಶಗಳನ್ನು ಉತ್ತರ ಭಾರತದಲ್ಲಿ ಅವನು ಸಂಪಾದಿಸ್ತಾನೆ. ಅಂತಿಮವಾಗಿ 1206 ಅನ್ನುವಂಥ ಒಂದು ವರ್ಷ ಬರುತ್ತೆ. ಆ ಒಂದು 1206ರಲ್ಲಿ ಈ ಕುತುಬ್ದಿನ್ ಐಬಕ್ಕನಿಗೆ ಏನು ಗೋರ್ ಮಹಮ್ಮದನ ದಂಡನಾಯಕ ಮತ್ತು ಗುಲಾಮ ಇದ್ದ ಅವನಿಗೆ ಒಂದು ವಾರ್ತೆ ಬರುತ್ತೆ. ಏನು ಅಂದರೆ ಗೋರ್ ಪ್ರಾಂತ್ಯದ ಅಧಿಪತಿಯಾದಂಥ ಕುತುಬ್ದಿನ್ ಮಹಮ್ಮದ್ ಗೋರು ನಿಧನವನ್ನು ಹೊಂದಿದ ಅಂತಂದು. ಯಾವಾಗ ಮಹಮ್ಮದ್ ಗೋರು ನಿಧನವನ್ನು ಹೊಂದಿದ ಅನ್ನುವಂಥ ಒಂದು ಸುದ್ದಿ ಬಂತು, ತತ್ಕ್ಷಣವೇ ಕುತುಬುದ್ದೀನ್ ಐಬಕ್ಕು ಭಾರತದಲ್ಲಿ ತಾನು ಗೆದ್ದಂಥ ಕೆಲವು ಪ್ರದೇಶಗಳನ್ನು ಒಂದುಗೂಡಿಸಿ 1206ರಲ್ಲಿ ಅವನು ದೆಹಲಿಯನ್ನು ಪ್ರಮುಖವಾದಂಥ ಕೇಂದ್ರವನ್ನಾಗಿಟ್ಟುಕೊಂಡು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಬರಿ ಟರ್ಕಿ ವಂಶಕ್ಕೆ ಸೇರಿದಂಥ ಒಂದು ಮೊಟ್ಟ ಮೊದಲ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಬಹುಶಃ ನಿಮ್ಮೆಲ್ರಿಗೂ ಗೊತ್ತಿದೆ, ಮಧ್ಯಕಾಲೀನ ಭಾರತದ ಇತಿಹಾಸದ ಮೊಟ್ಟ ಮೊದಲ ಮುಸ್ಲಿಂ ರಾಜ್ಯ ಅಥವಾ ಸಾಮ್ರಾಜ್ಯ ಯಾವುದು ಅಂದರೆ ದೆಹಲಿ ಸುಲ್ತಾನರ ಸಾಮ್ರಾಜ್ಯ. 1206ರಲ್ಲಿ ಕುತುಬುದ್ದೀನ್ ಐಬಕ್ ದೆಹಲಿಯನ್ನು ಕೇಂದ್ರ ಸ್ಥಾನವನ್ನಾಗಿಟ್ಕೊಂಡು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ದೆಹಲಿ ಸುಲ್ತಾನ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ 1206ರಲ್ಲಿ. ಈ ದೆಹಲಿ ಸುಲ್ತಾನ ರಾಜ್ಯವನ್ನು ಅವನು ತನ್ನ ಯಾವ ಒಂದು ಸ್ವತಂತ್ರವಾದ ಮನೆತನದ ಮೂಲಕ ಸ್ಥಾಪನೆ ಮಾಡ್ದ ಅಂದರೆ ಗುಲಾಮಿ ಸಂತತಿ. ಈ ಗುಲಾಮಿ ಸಂತತಿಯ ಮೂಲಕವೇ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ದೆಹಲಿಯಲ್ಲಿ ಮೊದಲ ಒಂದು ಮುಸ್ಲಿಂ ರಾಜ್ಯ ಅಂತಕ್ಕಂಥದ್ದು ಕುತುಬ್ದಿನ್ ಐಬಕನಿಂದ ಸ್ಥಾಪನೆ ಆದಂಥದ್ದು. 1206ರಿಂದ ಈ ದೆಹಲಿ ಸುಲ್ತಾನರು ಮಧ್ಯಕಾಲೀನ ಹಿಂದೂಸ್ತಾನ ಅಥವಾ ಭಾರತದಲ್ಲಿ ಸರಿಸುಮಾರು 1526ರವರೆಗೂ ಕೂಡ ಈ ಒಂದು ಸಾಮ್ರಾಜ್ಯ ಆಡಳಿತವನ್ನು ಮಾಡುತ್ತೆ. ಅಂದರೆ ಸರಿಸುಮಾರು ಈ ಮಧ್ಯಕಾಲೀನ ಭಾರತದ ಆರಂಭದ ಪರ್ವದಲ್ಲಿ ದೆಹಲಿ ಸುಲ್ತಾನರು ಒಟ್ಟು 320 ವರ್ಷಗಳ ಕಾಲ ಆಡಳಿತವನ್ನು ಮಾಡ್ತಾರೆ. ಈ 320 ವರ್ಷಗಳ ಆಡಳಿತದ ಅವಧಿ ಅಂದರೆ 1206ರಿಂದ 1526. ಈ 320 ವರ್ಷಗಳ ಅವಧಿನಲ್ಲಿ ದೆಹಲಿಯನ್ನು ಕೇಂದ್ರವನ್ನಾಗಿಟ್ಟುಕೊಂಡು ಮಧ್ಯಕಾಲೀನ ಭಾರತದಲ್ಲಿ ಎಷ್ಟು ಮನೆತನಗಳು ಆಡಳಿತವನ್ನು ಮಾಡಿದ್ವು ಅಂತಂದರೆ 5 ಮನೆತನಗಳು ಆಡಳಿತವನ್ನು ಮಾಡ್ತವೆ. ಆ 5 ಮನೆತನಗಳೇ ಮೊದಲಿಗೆ ಗುಲಾಮಿ ಸಂತತಿ, ಅದನ್ನು ಸ್ಲೇವ್ ಡೈನಸ್ಟಿ ಅಂತ ಕರಿತೀವಿ. ಎರಡನೇದು ಖಿಲ್ಜಿ ಡೈನಸ್ಟಿ, ಮೂರನೇದು ಅಂದರೆ ಖಿಲ್ಜಿ ಸಂತತಿ, ಮೂರನೇದು ತುಘಲಕ್ ಡೈನಸ್ಟಿ ಅಥವಾ ತುಘಲಕ್ ಸಂತತಿ, ನಾಲ್ಕನೆಯದು ಸಯ್ಯದ್ ಡೈನಸ್ಟಿ ಅಥವಾ ಸಯ್ಯದ್ ಸಂತತಿ, ಕೊನೆಯದನ್ನೇ ಲೋಧಿ ಡೈನಸ್ಟಿ ಅಥವಾ ಲೋಧಿ ಸಂತತಿ. 1206ರಿಂದ 1290ರವರೆಗೆ ಗುಲಾಮಿ ಸಂತತಿಯವರು ಆಡಳಿತವನ್ನು ಮಾಡ್ತಾರೆ. ಈ ಗುಲಾಮಿ ಸಂತತಿಯಲ್ಲಿ ವಿಶೇಷವಾಗಿ 3 ಜನರು ಪ್ರಸಿದ್ಧ ಸುಲ್ತಾನರು ಆಡಳಿತವನ್ನು ಮಾಡ್ತಾರೆ. ಅದರಲ್ಲಿ ಕುತುಬುದ್ದೀನ್ ಐಬಕ್, ಇಲ್ತುಮಿಶ್ ಮತ್ತು ಬಲ್ಬನ್. ಇಲ್ಲಿ ಒಂದು ಸಂಗತಿಯನ್ನು ಹೇಳಲೇಬೇಕು. ಗೋರ್ ಮಹಮ್ಮದನ ಗುಲಾಮ ಕುತುಬುದ್ದೀನ್ ಐಬಕ್ಕು, ಕುತುಬುದ್ದೀನ್ ಐಬಕ್ಕನ ಗುಲಾಮ ಇಲ್ತಮಿಶ್, ಇಲ್ತಮಿಶನ ಗುಲಾಮ ಗಿಯಾಸುದ್ದೀನ್ ಬಲ್ಬನ್. ಅಂದರೆ ಎಲ್ಲೋ ಒಂದು ಕಡೆ ಸರಿಸುಮಾರು 84 ವರ್ಷಗಳ ಕಾಲ ಈ ಗುಲಾಮಿ ಸಂತತಿಯ ಹಿನ್ನೆಲೆಯಿಂದ ಬಂದಂಥ ಸುಲ್ತಾನರ ಆಳ್ವಿಕೆನ ಮಾಡಿದ್ರಿಂದ ಮತ್ತು ಈ ಮನೆತನದ ಸಂಸ್ಥಾಪಕನೂ ಗುಲಾಮಗಿರಿಯ ಒಂದು ಹಿನ್ನೆಲೆಯನ್ನು ಹೊಂದಿದ್ರಿಂದ ಈ ಸಂತತಿಗೆ ಗುಲಾಮಿ ಸಂತತಿ ಅಂತ ಬಂದಿದ್ದು. ಈ ಸಂತತಿಯ ಮಧ್ಯದಲ್ಲಿಯೇ ಎಲ್ಲೋ ಒಂದು ಕಡೆ ಇಲ್ತಮಿಶನ ಮರಣಾನಂತರ ಅವನ ಮಕ್ಕಳು ಸ್ವಲ್ಪ ಆಡಳಿತದಲ್ಲಿ ನಿರಾಸಕ್ತರು ಮತ್ತು ಅಸಮರ್ಥರು ಆಗಿದ್ದರಿಂದ ಇಲ್ತಮಿಶನ ಮಗಳಾದಂಥ ರಜಿಯಾ ಸುಲ್ತಾನ್ ಅಥವಾ ರಜಿಯಾ ಬೇಗಂ ಕೂಡ ಹೆಚ್ಚು ಕಡಿಮೆ ಒಂದು 3.5-4 ವರ್ಷಗಳ ಕಾಲ ಅವಳು ಕೂಡ ಆಡಳಿತವನ್ನು ಮಾಡ್ತಾಳೆ. ಆ ಒಂದು ಹಿನ್ನೆಲೆಯಲ್ಲಿ ರಜಿಯಾ ಸುಲ್ತಾನ್ ಅಥವಾ ಬೇಗಂಗಳನ್ನು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ದೆಹಲಿ ಸಿಂಹಾಸನವನ್ನೇರಿದ ಮೊದಲ ಮುಸ್ಲಿಂ ಮಹಿಳೆ ಅನ್ನುವಂಥ ಹೆಸರಿನಿಂದಲೂ ಕೂಡ ಕರೀತಾರೆ. ಆ ಥರ ನೋಡಿದರೆ ರಜಿಯಾ ಸುಲ್ತಾನ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ
ಕೆಲವು ಮುಸ್ಲಿಂ ಸಂಪ್ರದಾಯಗಳು, ಕಟ್ಟುಪಾಡುಗಳು ಏನಿತ್ತು, ಆಚರಣೆಗಳು, ಅವುಗಳಿಗೆ ವಿರುದ್ಧವಾಗಿ ಇದ್ಲು. ಆ ಒಂದು ಕಾರಣದಿಂದಲೇ ಅವಳು ತನ್ನ ಆಡಳಿತದ ಅವಧಿಯಲ್ಲಿ ಅನೇಕ ಸಂಪ್ರದಾಯಸ್ಥ ಮುಸ್ಲಿಂ ಉಲೇಮಾಗಳು, ಧರ್ಮಗುರುಗಳು, ಮೌಲ್ವಿಗಳ ಒಂದು ವಿರೋಧವನ್ನು ಕೂಡ ಕಟ್ಕೊಳ್ಬೇಕಾಯಿತು. ಅದಕ್ಕೆ ಸಾಕ್ಷಿ ಎಂಬಂತೆ ಅವಳು ಏನು ಇಸ್ಲಾಂ ಒಂದು ಸಂಪ್ರದಾಯದಲ್ಲಿ ಇರುವಂಥ ಒಂದು ಪರದಾ ಪದ್ಧತಿ ಏನಿತ್ತು, ಘೋಷಾ ಪದ್ಧತಿ, ಅದನ್ನು ನಿಷೇಧ ಮಾಡ್ತಾಳೆ. ಇದರಿಂದ ಅನೇಕ ಸಂಪ್ರದಾಯವಾದಿಗಳ ವಿರೋಧವನ್ನು ಕೂಡ ಕಟ್ಕೊಳ್ತಾಳೆ. ಇನ್ನು ಎರಡನೇ ಮನೆತನ ಖಿಲ್ಜಿ ಮನೆತನ ಅಂತ ನಾನು ಹೇಳಿದೆ. ಖಿಲ್ಜಿ ಮನೆತನ ಆಳ್ವಿಕೆ ಮಾಡಿದ್ದು ಕೇವಲ 30 ವರ್ಷ, 1290ರಿಂದ 1320 ವರ್ಷ. ನಿಮಗೆ ಗೊತ್ತಿದೆ, ಜಲಾಲುದ್ದೀನ್ ಖಿಲ್ಜಿ ಅಂತಕ್ಕಂಥವನು 1290ರಲ್ಲಿ ಈ ಖಿಲ್ಜಿ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಜಲಾಲುದ್ದೀನ್ ಖಿಲ್ಜಿ ಈ ಮನೆತನದ ಸಂಸ್ಥಾಪಕನಾದರೂ ಕೂಡ ಅಲಾವುದ್ದೀನ್ ಖಿಲ್ಜಿಯೇ ಈ ಮನೆತನದ ಒಬ್ಬ ಸುಪ್ರಸಿದ್ಧ ಸುಲ್ತಾನ ಅಂತ ಹೇಳಿದರೆ ತಪ್ಪಾಗಲಾರದು. ಇನ್ನು ಮೂರನೇ ಒಂದು ಸಂತತಿ ಅಥವಾ ಮನೆತನ ಅಂತಂದರೆ ತುಘಲಕ್ ಸಂತತಿ. ತುಘಲಕ್ ಸಂತತಿ 1320ರಲ್ಲಿ ಸ್ಥಾಪನೆಯಾಗುತ್ತೆ. 1414ರಲ್ಲಿ ಅದರ ಆಳ್ವಿಕೆ ಕೊನೆಯಾಗುತ್ತೆ. ಗಿಯಾಸುದ್ದೀನ್ ತುಘಲಕ್ ಅಂತಕ್ಕಂಥವನು 1320ರಲ್ಲಿ ಈ ಮೂರನೆಯ ತುಘಲಕ್ ಮನೆತನವನ್ನು ದೆಹಲಿಯಲ್ಲಿ ಸ್ಥಾಪನೆ ಮಾಡ್ತಾನೆ. ಈ ತುಘಲಕ್ ಸಂತತಿಯಲ್ಲಿ ಸುಪ್ರಸಿದ್ಧ ಇಬ್ಬರು ಸುಲ್ತಾನರು ಅಂತಂದರೆ ಈ ಗಿಯಾಸುದ್ದೀನ್ ಮಗನಾದಂಥ ಮೊಹಮ್ಮದ್ ಬಿನ್ ತುಘಲಕ್ಕು ಮತ್ತು ಮೊಹಮ್ಮದ್ ಬಿನ್ ತುಘಲಕ್ಕನ ಮಗನಾದಂಥ ಫಿರೋಜ್ ಶಾ ತುಘಲಕ್ಕು. ಇನ್ನು ನಾಲ್ಕನೇ ಮನೆತನ ಅಂತ ಬಂದರೆ ಸೈಯದ್ ಮನೆತನ. ಸೈಯದ್ ಮನೆತನ 1414ರಲ್ಲಿ ಖಿಜ್ರಾ ಖಾನ್ ಸೈಯದ್ ಎಂಬುವನಿಂದ ಸ್ಥಾಪನೆಯಾಗುತ್ತೆ. ಈ ಖಿಜ್ರಾ ಖಾನ್ ಸೈಯದ್ ಮನೆತನ 1414ರಿಂದ ಹಿಡಿದು 1451. ಏಕೆಂದರೆ ಮೊಹಮ್ಮದ್ ಪೈಗಂಬರನ ವಂಶಕ್ಕೆ ಸೇರಿದಂಥವರನ್ನು ಸೈಯದ್ದರು ಅಂತ ಕರೀತಾ ಇದ್ದರು. ವಿಶೇಷವಾಗಿ ಖಿಜ್ರಾ ಖಾನ್ ಸೈಯದ್ ಕೂಡ ಮೊಹಮ್ಮದ್ ಪೈಗಂಬರನ ಮನೆತನದಿಂದ ಬಂದಂಥವನು. ಆದ್ದರಿಂದ ಈ ಮನೆತನಕ್ಕೆ ಸೈಯದ್ ಮನೆತನ ಅಂತ ಕರೆದರು. 1414ರಿಂದ 1451 ಅಂದರೆ 37 ವರ್ಷಗಳ ಕಾಲ ಈ ಸೈಯದ್ ಮನೆತನದವರು ದೆಹಲಿಯಲ್ಲಿ ಆಡಳಿತವನ್ನು ಮಾಡ್ತಾರೆ. ಇನ್ನು ದೆಹಲಿ ಸುಲ್ತಾನ ಸಾಮ್ರಾಜ್ಯ ಕಟ್ಟಕಡೆಯ ಒಂದು ಸಂತತಿ ಅಥವಾ ಮನೆತನ ಅಂತಂದರೆ ಲೋಧಿ ಸಂತತಿ ಅಥವಾ ಲೋಧಿ ಮನೆತನ. 1451ರಲ್ಲಿ ಬಹಲ್ಲೋಲ್ ಲೋಧಿ ಅಂತಕ್ಕಂಥವನು ಈ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಆದರೆ ಈ ಲೋಧಿ ಮನೆತನದ ಇಬ್ಬರು ಸುಪ್ರಸಿದ್ಧ ಸುಲ್ತಾನರು ಅಂದರೆ ಈ 15ನೇ ಶತಮಾನದ ಕೊನೆಯ ಭಾಗದಲ್ಲಿ ಬರುವಂಥ ಸಿಕಂದರ್ ಲೋಧಿ ಮತ್ತು ಇಬ್ರಾಹಿಂ ಲೋಧಿ. ಇಬ್ರಾಹಿಂ ಲೋಧಿ ಆ ಥರ ನೋಡಿದರೆ ಲೋಧಿ ಸಂತತಿಯ ಒಬ್ಬ ಪ್ರಬಲ ಕಟ್ಟಕಡೆಯ ಸುಲ್ತಾನ ಅಂತ ಹೇಳ್ಬೋದು. ಇವನ ಅಧಿಕಾರ ಕೇವಲ 9 ವರ್ಷ ಮಾತ್ರ ಇಬ್ರಾಹಿಂ ಲೋಧಿದು. ಏಕೆಂದರೆ 1526ರಲ್ಲಿ ಈ ಲೋಧಿ ಮನೆತನದ ಕಟ್ಟಕಡೆಯ ಸುಲ್ತಾನನೂ ಆದ ಮತ್ತು ಇಡೀ ದೆಹಲಿ ಸುಲ್ತಾನ ಸಾಮ್ರಾಜ್ಯದ ಕೊನೆಯ ಸುಲ್ತಾನನೂ ಆದಂಥ ಇಬ್ರಾಹಿಂ ಲೋಧಿಯನ್ನು ಬಾಬರ್ ಪಾಣಿಪಟ್ ಕದನದಲ್ಲಿ 1526ರಲ್ಲಿ ಸೋಲಿಸುವ ಮೂಲಕ ಅವನಿಂದ ದೆಹಲಿ ಮತ್ತು ಆಗ್ರಾಗಳನ್ನು ಗೆದ್ದುಕೊಂಡು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಎರಡನೆಯ ಮುಸ್ಲಿಂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅದುವೇ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಮುಘಲ್ ಸಾಮ್ರಾಜ್ಯ ಅನ್ನುವಂಥದ್ದು. ಈಗ ನಾವು ಈ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಮೊದಲಾರ್ಧ ಅಂದರೆ ಹೆಚ್ಚು ಕಡಿಮೆ 3 ಶತಮಾನಗಳಿಗೂ ಹೆಚ್ಚು ಕಾಲ 320 ವರ್ಷಗಳಿಗೂ ಹೆಚ್ಚು ಕಾಲ ಆಳ್ವಿಕೆಯನ್ನು ಮಾಡಿದಂಥ ದೆಹಲಿ ಸುಲ್ತಾನರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡಬೇಕಾಗುತ್ತೆ. ನಾನೀಗಾಗಲೇ ಹೇಳಿದೆ 1206ರಲ್ಲಿ ಗುಲಾಮಿ ಸಂತತಿಯ ಮೂಲಕ ಈ ದೆಹಲಿ ಸುಲ್ತಾನ ಸಾಮ್ರಾಜ್ಯವನ್ನು ಕುತುಬುದ್ದೀನ್ ಐಬಕ್ ಸ್ಥಾಪನೆ ಮಾಡ್ತಾನೆ. ಇವನು ಸ್ಥಾಪನೆ ಮಾಡಿದಂಥ ಈ ದೆಹಲಿ ಸುಲ್ತಾನ ರಾಜ್ಯದ ಮೊದಲ ಅವನ ರಾಜಧಾನಿ ಲಾಹೋರ್ ನಗರ ಆಗುತ್ತೆ. ಕುತುಬುದ್ದೀನ್ ಐಬಕ್ ಇವನನ್ನು ಈ ದೆಹಲಿ ಸುಲ್ತಾನರ ಇತಿಹಾಸದಲ್ಲಿ ಲಾಖ್ ಬಕ್ಷ್ ರೂಲರ್ ಅಂತ ಕರೀತಾರೆ. ಅಂದರೆ ಲಕ್ಷಗಟ್ಟಲೆ ಉದಾರತೆಯ ದಾನವನ್ನು ಇವನು ಕೊಡ್ತಾ ಇದ್ದ. ಉದಾರವಾಗಿ ಲಕ್ಷಗಟ್ಟಲೆ ಹಣವನ್ನು ಬಡಬಗ್ಗರಿಗೆ, ದೀನದಲಿತರಿಗೆ ದಾನ ಮಾಡ್ತಾ ಇದ್ದ.
ಅದಕ್ಕೆ ಇವನಿಗೆ ಲಾಕ್ ಬಕ್ಷ್ ಅನ್ನುವಂಥ ಒಂದು ಬಿರುದು ಕೂಡ ಬಂತು. ಇದ್ರ ಜೊತೆಗೆ ಕುತುಬುದ್ದೀನ್ ಐಬಕ್ ವಿಶೇಷವಾಗಿ ತನ್ನ ಸಂಕ್ಷಿಪ್ತವಾದ 4 ವರ್ಷಗಳ ಅವಧಿಯಲ್ಲಿಯೇ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ದೆಹಲಿಯಲ್ಲಿ ಒಂದು ಅದ್ಭುತವಾದಂಥ ಗೋಪುರ ಅಥವಾ ಮಿನಾರನ್ನು ನಿರ್ಮಾಣ ಮಾಡ್ತಾನೆ. ಅದನ್ನೇ ನಾವು ಕುತುಬ್ ಮಿನಾರ್ ಅಂತ ಕರಿತೀವಿ. ಸರಿಸುಮಾರು 234 ಅಡಿ ಎತ್ತರ ಇರ್ತಕ್ಕಂಥ 5 ಅಂತಸ್ತುಗಳ ಈ ಒಂದು ಕಟ್ಟಡಕ್ಕೆ ಅವನು ಆರಂಭವನ್ನು ಅಥವಾ ಚಾಲನೆಯನ್ನು ನೀಡ್ತಾನೆ. ಅನ್ಫಾರ್ಚುನೇಟ್ಲಿ ಈ ಒಂದು ಕುತುಬ್ ಮಿನಾರ್ ಇನ್ನೂ ಅರ್ಧ ಭಾಗ ನಿರ್ಮಾಣ ಆಗುವಂಥ ಒಂದು ಹಂತದಲ್ಲಿಯೇ 1210ರಲ್ಲಿ ಕುತುಬುದ್ದೀನ್ ಐಬಕ್ ನಿಧನವನ್ನು ಹೊಂದ್ತಾನೆ. ಕುತುಬುದ್ದೀನ್ ಐಬಕ್ ವಿಶೇಷವಾಗಿ ಈ ಒಂದು ಕುತುಬ್ ಮಿನಾರನ್ನು ಕುತುಬ್ದೀನ್ ಬಕ್ತಿಯಾರ್ ಕಾಕಿ ಎನ್ನುವಂಥ ಒಬ್ಬ ಸಂತನ ಹೆಸರಿನಲ್ಲಿ ನಿರ್ಮಾಣ ಮಾಡ್ದ ಅಂತ ಇತಿಹಾಸದಲ್ಲಿ ಕೆಲವು ದಾಖಲೆಗಳು ಹೇಳುತ್ತೆ. ಮತ್ತೊಂದು ಕಡೆ ಇವನು ಈ ಒಂದು ಅದ್ಭುತವಾದಂಥ ಮಿನಾರನ್ನು 2ನೇ ತರಾಯಿನ್ ಯುದ್ಧದ ವಿಜಯದ ನೆನಪಿಗಾಗಿಯೂ ಕೂಡ ದೆಹಲಿಯಲ್ಲಿ ನಿರ್ಮಾಣ ಮಾಡ್ದ ಅನ್ನುವಂಥ ಉಲ್ಲೇಖಗಳು ನಮಗೆ ಕಂಡುಬರುತ್ತೆ. ಅದೇನೇ ಇರಲಿ, ಮೊಟ್ಟ ಮೊದಲ ಬಾರಿಗೆ ಈ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಮುಸ್ಲಿಂ ಸುಲ್ತಾನರ ಒಂದು ಆಳ್ವಿಕೆಗೆ ಮುನ್ನುಡಿಯನ್ನು ಬರೆದಂಥ ಅಥವಾ ಇದಕ್ಕೆ ಒಂದು 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 ಮುಂದಿನ ಆಳ್ವಿಕೆಗೆ ಒಂದು ಬುನಾದಿಯನ್ನು ಹಾಕಿದಂಥ ಹೆಗ್ಗಳಿಕೆ ಕುತುಬ್ದೀನ್ ಐಬಕನಿಗೆ ಸಲ್ಲುತ್ತೆ. ಇದರ ಜೊತೆಗೆ ಭಾರತದಲ್ಲಿ ಮೊದಲ ಬಾರಿಗೆ ಈ ಇಸ್ಲಾಮಿಕ್ ಶೈಲಿಯಲ್ಲಿ ಮಸೀದಿಗಳನ್ನು ನಿರ್ಮಾಣ ಆರಂಭಿಸಿದಂಥವನು ಯಾರು ಅಂದರೆ ಕುತುಬ್ದೀನ್ ಐಬಕ್. ಅದರಲ್ಲೂ ವಿಶೇಷವಾಗಿ ದೆಹಲಿ ಮತ್ತು ಅಜ್ಮೀರ್ಗಳಲ್ಲಿ ಇವನು 2 ಮಸೀದಿಗಳನ್ನು ನಿರ್ಮಾಣ ಮಾಡ್ತಾನೆ. ಅದರಲ್ಲಿ ದೆಹಲಿ ಕುವತ್ ಉಲ್ ಇಸ್ಲಾಂ ಅನ್ನುವಂಥದ್ದು, ದೆಹಲಿಯ ಕುವತ್ ಉಲ್ ಇಸ್ಲಾಂ ಅನ್ನುವಂಥ ಒಂದು ಮಸೀದಿ ಅತ್ಯಂತ ಜನಪ್ರಿಯವಾದಂಥ ಮಸೀದಿಯಾಗುತ್ತೆ. ಮತ್ತು ಇವೆರಡೂ ಕೂಡ ಭಾರತದಲ್ಲಿ ಹಿಂದೂಸ್ತಾನದ ಈ ಮಣ್ಣಿನಲ್ಲಿ ನಿರ್ಮಾಣವಾದಂಥ ಮುಸ್ಲಿಂ ಸ್ಮಾರಕಗಳು ಅಥವಾ ಮಸೀದಿಗಳು ಅಂತ ಹೇಳಿದರೆ ತಪ್ಪಾಗಲಾರ್ದು. ಮತ್ತು ಇವನ ಆಸ್ಥಾನದಲ್ಲಿ ಅನೇಕ ವಿದ್ವಾಂಸರಿದ್ದರು. ಹಸನ್ ನಿಜಾಮಿ ಅಂತಕ್ಕಂಥವನು ಮತ್ತು ಫಕ್ರುದ್ದೀನ್ ಅಂತಕ್ಕಂಥವನು, ಇವರೆಲ್ಲರೂ ಇದ್ದರು. ಇವರು ಅನೇಕ ಕೆಲವೊಂದು ಪರ್ಷಿಯನ್ ಕೃತಿಗಳು, ಏಕೆಂದರೆ ದೆಹಲಿ ಸುಲ್ತಾನರ ಆಡಳಿತದ ಭಾಷೆ ಪರ್ಷಿಯನ್ ಆಗಿತ್ತು. ಮತ್ತು ಮುಘಲ್ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲೂ ಕೂಡ ಪರ್ಷಿಯನ್ ಭಾಷೆಯವರ ಆಡಳಿತ ಭಾಷೆಯಾಗಿತ್ತು ಮತ್ತು ಸಾಹಿತ್ಯದ ಭಾಷೆಯೂ ಕೂಡ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಹಸನ್ ನಿಜಾಮಿ ಮತ್ತು ಫಕ್ರುದ್ದೀನ್ ಅಂತಕ್ಕಂಥವರು ಅನೇಕ ಪರ್ಷಿಯನ್ ಕೃತಿಗಳನ್ನು ರಚನೆ ಮಾಡ್ತಾರೆ. ಸೊ ಈ ಕೃತಿಗಳು ಕೂಡ ಇವನ ಆಡಳಿತದ ಅನೇಕ ವಿಷಯಗಳನ್ನು ನಮಗೆ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತವೆ. ಈ ಕುತುಬ್ದೀನ್ ಐಬಕನನ್ನು ಬಿಟ್ಟರೆ ನಾವು ಮುಂದೆ ನೋಡ್ತಕ್ಕಂಥದ್ದು ಯಾರು ಅಂತಂದರೆ ಇಲ್ತುಮಿಷು. 1211ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. 1236ರವರೆಗೂ ಕೂಡ ಇವನು ಅಧಿಕಾರವನ್ನು ನಡೆಸ್ತಾನೆ. ಅಂದರೆ 25 ವರ್ಷಗಳ ಕಾಲ ಇವನು ದೆಹಲಿ ಸುಲ್ತಾನ ರಾಜ್ಯದ ಗುಲಾಮಿ ಸಂತತಿಯ 2ನೇ ಸುಲ್ತಾನನಾಗಿ ಆಡಳಿತವನ್ನು ಮಾಡ್ತಾನೆ. ಇವನನ್ನು ಸುಲ್ತಾನ್ ಇ ಆಜಮ್ ಅನ್ನುವಂಥ ಒಂದು ಹೆಸರಲ್ಲಿ ಕರೀತಾರೆ. ಸುಲ್ತಾನ್ ಇ ಆಜಮ್ ಮೀನ್ಸ್ ಮಹಾಸುಲ್ತಾನ್ ಅನ್ನುವಂಥ ಒಂದು ಬಿರುದು. ಇಲ್ತುಮಿಷು ವಿಶೇಷವಾಗಿ ಸೈನಿಕ ಸಾಧನೆಗಳ ಜೊತೆಗೆ ನೆರೆಹೊರೆಯ ಕೆಲವು ಇಸ್ಲಾಂ ರಾಜ್ಯಗಳೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಮಾಡೋದ್ರ ಮೂಲಕ ಒಂದು ತಕ್ಕಮಟ್ಟಿಗೆ ದೆಹಲಿ ಸುಲ್ತಾನ ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಂಡು ಬರ್ತಾನೆ. ಇಲ್ತುಮಿಷು ವಿಶೇಷವಾಗಿ ಆಡಳಿತಾತ್ಮಕ ದೃಷ್ಟಿಕೋನದಲ್ಲಿ ಅದ್ಭುತವಾದಂಥ ಆರಂಭದ ಘಟ್ಟದ ಸಾಧನೆಗಳನ್ನು ಮಾಡಿದ್ದಾನೆ. ಆರಂಭದ ಘಟ್ಟದಲ್ಲಿ ಫಾರ್ ಎಕ್ಸಾಂಪಲ್ಲು ನಾವಿಲ್ಲಿ ಕೆಲವೊಂದು ವಿಷಯಗಳನ್ನು ನೋಡ್ಬೋದು. ಏನಪ್ಪ ಅಂತಂದರೆ, ಮೊಟ್ಟ ಮೊದಲ ಬಾರಿಗೆ ಮಧ್ಯಕಾಲೀನ ಭಾರತದಲ್ಲಿ ಪ್ರಥಮ ಬಾರಿಗೆ ಅರೇಬಿಕ್ ಮಾದರಿಯ ನಾಣ್ಯಗಳನ್ನು ಭಾರತದಲ್ಲಿ ಪರಿಚಯ ಮಾಡಿದ್ದು ಇಲ್ತುಮಿಷು. ಫಾರ್ ಎಕ್ಸಾಂಪಲ್ ಟಂಕಾ ಮತ್ತು ಜಿತಾಲ್ ಅನ್ನುವಂಥ ಈ ಅರೇಬಿಕ್ ಮಾದರಿಯ ನಾಣ್ಯಗಳನ್ನು ಮಧ್ಯಕಾಲೀನ ಭಾರತದಲ್ಲಿ ಇಲ್ತುಮಿಷು ಪರಿಚಯಿಸ್ತಾನೆ. ಇದರ ಜೊತೆಗೆ ಇಲ್ತುಮಿಷು 1211ರಲ್ಲಿ ದೆಹಲಿ ಸಾಮ್ರಾಜ್ಯದ ಸುಲ್ತಾನನಾದ ತಕ್ಷಣವೇ ಲಾಹೋರ್ನಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ಕೊಳ್ತಾನೆ. ಅದರಿಂದ ಇವನ ಆಡಳಿತದಲ್ಲಿ ವಿಶೇಷವಾಗಿ ದೆಹಲಿ ರಾಜಧಾನಿಯ ಸ್ಥಾನಮಾನವನ್ನು ಪಡ್ಕೊಳ್ಳುತ್ತೆ. ಇದರ ಜೊತೆಗೆ ತನಗೆ ಆಡಳಿತದಲ್ಲಿ ಸಹಾಯವನ್ನು ನೀಡಲಿ ಅನ್ನೋ ಕಾರಣಕ್ಕೆ 40 ಜನ ನೊಬಲ್ ಶ್ರೀಮಂತರ ಒಂದು ಟರ್ಕ್ ನೋಬಲರ ಒಂದು ಮಂತ್ರಿಗಳ ತಂಡವನ್ನು ಹುಟ್ಟಾಕ್ತಾನೆ. ಒಂದು ಕ್ಯಾಬಿನೆಟನ್ನು ಹುಟ್ಟಾಕ್ತಾನೆ. ಅದನ್ನು ನಾವು ಚಹಲ್ಗಾನಿ ಅಂತ ಕರಿತೀವಿ. ಆ ಚಹಲ್ಗಾನಿ 40 ಜನ
ಶ್ರೀಮಂತ ನೊಬೆಲ್ ಟರ್ಕರ ಒಂದು ಸಹಕಾರದೊಂದಿಗೆ ತನ್ನ 25 ವರ್ಷಗಳ ಆಡಳಿತವನ್ನು ಬಹಳ ಸುಲಿತವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಇದರ ಜೊತೆಗೆ ಇವನ ಆಡಳಿತದಲ್ಲಿಯೇ ಕಂದಾಯದ ಅನುಕೂಲಕ್ಕಾಗಿ ರಾಜ್ಯದ ಭೂಮಿಯನ್ನು 2 ಭಾಗ ಮಾಡ್ತಾನೆ, 2 ವಿಧಗಳಾಗಿ ವಿಂಗಡಣೆ ಮಾಡ್ತಾನೆ. ಇಕ್ತಾ ಮತ್ತು ಖಲೀಸಾ ಅನ್ನುವಂಥ 2 ಭೂಮಿಗಳು, ಇಕ್ತಾ ಮತ್ತು ಖಲೀಸಾ ಅನ್ನುವಂಥ 2 ಭೂ ಕಂದಾಯದ ಭೂಮಿಗಳನ್ನು ವರ್ಗೀಕರಣವನ್ನು ಮಾಡ್ತಾನೆ. ಇದರ ಜೊತೆಗೆ ಈಗಾಗಲೇ ಕುತುಬ್ದೀನ್ ಐಬಕನ ಕಾಲದಲ್ಲಿ ಆರಂಭಗೊಂಡಂಥ ಕುತುಬ್ ಮಿನಾರ್ ಕಟ್ಟಡದ 4ನೇ ಅಂತಸ್ತನ್ನು ಕೂಡ ನಿರ್ಮಾಣ ಮಾಡಿ ಅದಕ್ಕೆ ಒಂದು ಅಂತಿಮ ರೂಪವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ಇಲ್ತುಮಿಷ್ ಮಾಡ್ತಾನೆ. ಇದು ಕೂಡ ಅವನ ಪ್ರಮುಖವಾದಂಥ ಮತ್ತೊಂದು ಸಾಧನೆ ಅಂತ ನಾವು ಹೇಳಬೇಕಾಗುತ್ತೆ. ಇದರ ಜೊತೆಗೆ ಭಾರತದಲ್ಲಿ ವಿಶೇಷವಾಗಿ ಈ ಒಂದು 12-13ನೇ ಶತಮಾನದ ಮಧ್ಯಭಾಗದಲ್ಲಿ ಈ ರಜಪೂತ ಆಳ್ವಿಕೆಯ ಹಿನ್ನೆಲೆಯನ್ನು ಹೊಂದಿದಂಥ ಗಹಡವಾಲರ ಒಂದು ಆಡಳಿತವನ್ನು ಕೂಡ ಕೊನೆಗೊಳಿಸಿದ್ದು ಯಾರಪ್ಪ ಅಂದರೆ ಇಲ್ತುಮಿಷ್. ಮತ್ತು ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಹೇಳಲೇಬೇಕು. ಇಲ್ತುಮಿಷನ ಆಳ್ವಿಕೆಯ ಅವಧಿಯಲ್ಲಿಯೇ ದೆಹಲಿಯ ಮೇಲೆ ಅಥವಾ ಭಾರತದ ಮೇಲೆ ಮಂಗೋಲರ ದಾಳಿಗಳು ಆರಂಭ ಆಗಿದ್ದು. 1221ರಲ್ಲಿ ದೆಹಲಿಯ ಮೇಲೆ ಮೊದಲ ಮಂಗೋಲಿಯರ ದಾಳಿ ಆರಂಭ ಆಗುತ್ತೆ. ಚಂಗೇಜ್ ಖಾನ್ ಅಂತಕ್ಕಂಥವನು ಭಾರತದ ಮೇಲೆ ಈ ಇಲ್ತುಮಿಷ್ ಆಳ್ವಿಕೆಯನ್ನು ಮಾಡಬೇಕಾದ್ರೆ ದೆಹಲಿಯಲ್ಲಿ 1221ರಲ್ಲಿ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. ಆ ದಾಳಿಯನ್ನು ಅತ್ಯಂತ ಯಶಸ್ವಿಯಾಗಿ ಇಲ್ತುಮಿಷ್ ಹಿಮ್ಮೆಟ್ಟಿಸೋದ್ರ ಮೂಲಕ ಎಲ್ಲೋ ಒಂದು ಕಡೆ ಈ ದೆಹಲಿ ಸುಲ್ತಾನರ ಆಳ್ವಿಕೆಯನ್ನು ರಕ್ಷಣೆ ಮಾಡ್ತಾನೆ. ಇವರ ಆಳ್ವಿಕೆ ಭಾರತದಲ್ಲಿ ಮುಂದುವರಿಲಿಕ್ಕೆ ಕಾರಣಕರ್ತನಾಗಿದೆ ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೋದು. ಇದ್ರ ಜೊತೆಗೆ ಇವನೊಬ್ಬ ಆಸ್ಥಾನದ ಕವಿ ಮಿನಾಜ್ ಉಸ್ ಸಿರಾಜ್ ಅಂತಕ್ಕಂಥವನು. ಇವನ ಆಸ್ಥಾನ ಕವಿಯಾದಂಥ ಮಿನಾಜ್ ಉಸ್ ಸಿರಾಜ್ ಅಂತಕ್ಕಂಥವನು ಒಂದು ಗ್ರಂಥವನ್ನು ಬರೀತಾನೆ, ತಬಕತ್ ಇ ನಾಸರಿ ಅಂತಕ್ಕನ್ನುವಂಥ ಗ್ರಂಥ. ಈ ತಬಕತ್ ಇ ನಾಸರಿ ಅನ್ನುವಂಥ ಒಂದು ಗ್ರಂಥ ವಿಶೇಷವಾಗಿ ಈ ಇಲ್ತುಮಿಷನ ಸೈನಿಕ ಸಾಧನೆ ಮತ್ತು ಅವನ ಆಡಳಿತದ ಬಗ್ಗೆ ನಮಗೆ ಸಮಗ್ರವಾದಂಥ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಅಪರೂಪದ ಗ್ರಂಥ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದಂಥ ಇಲ್ತುಮಿಷನ ಆಳ್ವಿಕೆ ಅಂತೂ ಇಂತೂ 1236ಕ್ಕೆ ಕೊನೆಯಾಗುತ್ತೆ. ಆದರೆ ಅವನ ಮಕ್ಕಳು ಆಡಳಿತದಲ್ಲಿ ನಿರಾಸಕ್ತಿ ತೋರಿಸಿದ್ರಿಂದ ಮತ್ತು ಅವರು ಸ್ವಲ್ಪ ಆಡಳಿತದಲ್ಲಿ ಯಾವುದೇ ರೀತಿಯಾದಂಥ ಅನುಭವ ಇಲ್ಲದಿದ್ದರಿಂದ ತಕ್ಕಮಟ್ಟಿಗೆ ಅವರ ಅಸಮರ್ಥರೂ ಆಗಿದ್ದರಿಂದ ತನ್ನ ಏಕಮಾತ್ರ ಮಗಳಾದಂಥ ರಜಿಯಾ ಸುಲ್ತಾನ್ ಅಥವಾ ರಜಿಯಾ ಬೇಗಂ 1236ರಲ್ಲಿ ಸಿಂಹಾಸನಕ್ಕೆ ಬರ್ತಾಳೆ, ಅಧಿಕಾರವನ್ನು ಹಿಡಿತಾಳೆ. ಆದರೆ ಅವಳ ಆಡಳಿತ ಕೇವಲ 3 ವರ್ಷ 6 ತಿಂಗಳು ಮಾತ್ರ. 1236ರಿಂದ 40ರವರೆಗೆ ರಜಿಯಾ ಸುಲ್ತಾನ ಆಡಳಿತವನ್ನು ಮಾಡ್ತಾಳೆ. ಈ ಸಂದರ್ಭದಲ್ಲಿ ಪುರುಷರಂತೆ ಗಂಡುಡುಗೆಯನ್ನು ಧರಿಸೋದ್ರ ಮೂಲಕ ತಾನು ಪುರುಷ ಸಿಂಹಿಣಿಯಂತೆ ದೆಹಲಿ ಗದ್ದುಗೆಯನ್ನು ಏರಿ ಒಬ್ಬ ಪುರುಷ ಸುಲ್ತಾನನಂತೆ ಆಡಳಿತವನ್ನು ನೀಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ಲು. ಇದರ ಜೊತೆಗೆ ಅನೇಕ ನಂಬಿಕೆಗೆ ಅನರ್ಹವಾದಂಥ ಕೆಲವೊಂದು ಸಂಪ್ರದಾಯಗಳನ್ನು, ಮುಸ್ಲಿಂ ಸಂಪ್ರದಾಯಗಳನ್ನು ವಿರೋಧ ಮಾಡಿದ್ಲು. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನನಗಾಗಲೇ ಹೇಳಿದೆ, ಪರ್ದಾ ಪದ್ಧತಿ ಅಂತಂದು. ಇದರಿಂದ ಸಾಕಷ್ಟು ಸಂಪ್ರದಾಯಸ್ಥ ಮುಸ್ಲಿಂ ಉಲೇಮಗಳ ಒಂದು ವಿರೋಧವನ್ನು, ಧರ್ಮಗಳ ವಿರೋಧವನ್ನು ಅವಳು ಎದುರಿಸಬೇಕಾಯಿತು. ಇನ್ನೊಂದು ಕಡೆ ಅವಳ ವಿರುದ್ಧ ಆಂತರಿಕವಾದಂಥ ದಂಗೆಗಳು ಕೂಡ ಆರಂಭವಾಗ್ತವೆ. ಮತ್ತು ಅವಳ ಒಂದು ವೈಯಕ್ತಿಕ ಜೀವನದಲ್ಲೂ ಕೂಡ ಸಾಕಷ್ಟು ರೀತಿಯಾದಂಥ ಏರುಪೇರುಗಳಾಗ್ತವೆ. ಸೊ ಎಲ್ಲ ಘಟನಾವಳಿಗಳ ಒಂದು ಪರಿಣಾಮ 1240ರಲ್ಲಿ ಅವಳು ನಿಧನವನ್ನು ಹೊಂದ್ತಾಳೆ. ಅವಳು ನಿಧನವನ್ನು ಹೊಂದಿದ ಮೇಲೆ 6 ವರ್ಷಗಳ ಕಾಲ ಇಲ್ತುಮಿಷನ 2 ಮಕ್ಕಳು ಅಧಿಕಾರಕ್ಕೆ ಬಂದರೂ ಕೂಡ ಅಷ್ಟೇನೂ ಅಲ್ಲಿ ಆಡಳಿತದ ಒಂದು ಸುಭದ್ರತೆ ಇರಲಿಲ್ಲ. ಕೊನೆಗೆ 1246ರಲ್ಲಿ ಇಲ್ತುಮಿಷನ ಮತ್ತೊಬ್ಬ ಮಗನಾದಂಥ ನಾಸಿರುದ್ದೀನ್ ಮಹಮ್ಮದ್ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ. ಈ ನಾಸಿರುದ್ದೀನ್ ಮಹಮ್ಮದನನ್ನು ಸಂತ ದೊರೆ ಅಂತ ಕರೀತಾರೆ, ಸೈಂಟ್ ರೂಲರ್ ಅಂತ ಕರೀತಾರೆ. ಅಂದರೆ ಆಡಳಿತದಲ್ಲಿ ಅಂಥ ಏನು ಒಬ್ಬ ಪ್ರಬಲ, ದಕ್ಷ ಮತ್ತು ಸಮರ್ಥನ ಆಗಿರಲಿಲ್ಲ. ಅದರಿಂದ ಇವನನ್ನು ಸೈಂಟ್ ರೂಲರ್ ಅಥವಾ ಸಂತ ದೊರೆ ಅನ್ನುವಂಥ ಒಂದು ಹೆಸರಿಂದ ಕರೀತಾರೆ. 1246ರಿಂದ 66ರವರೆಗೆ 20 ವರ್ಷಗಳ ಕಾಲ ನಾಸಿರುದ್ದೀನ್ ಮಹಮ್ಮದ್ ಆಡಳಿತವನ್ನು ನಡೆಸ್ತಾನೆ. ಆದರೆ ಈ ಸಂದರ್ಭದಲ್ಲಿ ನಿಜವಾದ ಆಡಳಿತದ ಸೂತ್ರಧಾರಿ ಯಾರು ಅಂತಂದರೆ ಘಿಯಾಸುದ್ದೀನ್ ಬಲ್ಬನ್. ಘಿಯಾಸುದ್ದೀನ್ ಬಲ್ಬನ್ ಇವನ ಆಡಳಿತದ ಅವಧಿಯಲ್ಲಿ ಈ ಮೊದಲ 20 ವರ್ಷಗಳ ಕಾಲ 1246ರಿಂದ 66ರವರೆಗೆ ಪ್ರಧಾನಮಂತ್ರಿಯಾಗಿ ಆಡಳಿತವನ್ನು ಮಾಡ್ತಾನೆ.
ನಂತರ 1266ರಿಂದ ನಾಸಿರುದ್ ಮಹಮ್ಮದನ ನಂತರ 1266ರಿಂದ 1286ರವರೆಗೆ 20 ವರ್ಷಗಳ ಕಾಲ ಒಬ್ಬ ಸ್ವತಂತ್ರ ಗುಲಾಮಿ ಸಂತತಿಯ ಪ್ರಬಲ ಸುಲ್ತಾನನಾಗಿ ಆಡಳಿತವನ್ನು ಮಾಡ್ತಾನೆ. ಅವನು ಗಿಯಾಸುದ್ದೀನ್ ಬಲ್ಬನ್. ಗಿಯಾಸುದ್ದೀನ್ ಬಲ್ಬನ್ ಬಗ್ಗೆ ನಾವು ಹೇಳೋದಾದರೆ, ಗಿಯಾಸುದ್ದೀನ್ ಬಲ್ಬನ್ ಇವನ ಮೊದಲ ಹೆಸರು ಆಗಾ ಖಾನ್ ಅಂತಕ್ಕಂಥದ್ದು. ಇವನು ಇಲ್ತುಮಿಶ್ ಮತ್ತು ಕುತುಬ್ದಿನ್ ಐಬಕನಿಗೆ ಹೋಲಿಸಿದರೆ ಆಡಳಿತದಲ್ಲಿ ಬಹಳ ಕಠಿಣವಾದಂಥ ಕೆಲವೊಂದು ನಿಯಮಗಳನ್ನು, ಕ್ರಮಗಳನ್ನು ಜಾರಿಗೆ ತರ್ತಾನೆ. ಅದರಲ್ಲೂ ವಿಶೇಷವಾಗಿ ಬ್ಲಡ್ ಆ್ಯಂಡ್ ಐರನ್ ಪಾಲಿಸಿಯನ್ನು ತನ್ನ ಆಡಳಿತದಲ್ಲಿ ಅನುಸರಿಸ್ತಾನೆ. ಕಬ್ಬಿಣ ಮತ್ತು ರಕ್ತ ನೀತಿಯನ್ನು ಅನುಸರಿಸ್ತಾನೆ. ಅದರ ಜೊತೆಗೆ ಇವನು ರಾಜತ್ವದ ದೈವಿಕ ಸಿದ್ಧಾಂತವನ್ನು ಜಾರಿಗೆ ತರ್ತಾನೆ. ರಾಜತ್ವದ ದೈವಿಕ ಸಿದ್ಧಾಂತ, ಅದನ್ನು ಇಂಗ್ಲೀಷಲ್ಲಿ ಡಿವೈನ್ ಥಿಯರಿ ಆಫ್ ಕಿಂಗ್ಶಿಪ್ ಅಂತ ಕರೀತಾರೆ. ಅಂದರೆ ಈ ಅಧಿಕಾರ ಅನ್ನುವಂಥದ್ದು ದೈವದತ್ತವಾದಂಥದ್ದು. ಆ ದೇವರೇ ತನ್ನ ಪರವಾಗಿ ನನ್ನನ್ನು ಪ್ರತಿನಿಧಿಯಾಗಿ ಇಲ್ಲಿ ಆಡಳಿತವನ್ನು ಮಾಡಲಿಕ್ಕೆ ಕಳಿಸಿದ್ದಾನೆ ಅಂತ ಹೇಳ್ತಾನೆ. ಅದನ್ನು ನಾವು ರಾಜತ್ವದ ದೈವಿಕ ಸಿದ್ಧಾಂತ, ಅಥವಾ ಅದನ್ನು ನಾವು ಪರ್ಷಿಯನ್ ಭಾಷೆಯಲ್ಲಿ ಜಲ್ ಜಲಾಹಿ ಅಂತ ಕರೀತಾರೆ. ಜಲ್ ಜಲಾಹಿ ಎಂದರೆ ರಾಜತ್ವದ ದೈವಿಕ ಸಿದ್ಧಾಂತ ಅಂತ ಅದರ ಅರ್ಥ. ಸೊ ಇವನು ತನ್ನ 20 ವರ್ಷಗಳ ಆಡಳಿತದ ಅವಧಿಯಲ್ಲಿ ಈ ವಾಯುವ್ಯ ಭಾರತದ ಗಡಿಭಾಗಗಳಲ್ಲಿ ಸುಭದ್ರವಾದಂಥ ಕೆಲವು ಕೋಟೆಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಮಂಗೋಲರ ದಾಳಿಗಳನ್ನು ಬಹಳ ಯಶಸ್ವಿಯಾಗಿ ತಡೆಗಟ್ತಾನೆ. ಅದರ ಜೊತೆಗೆ ಹೊಸ ಹೊಸ ಆಡಳಿತಾತ್ಮಕ ಕೆಲವೊಂದು ಯೋಜನೆಗಳನ್ನು ಜಾರಿಗೆ ತರ್ತಾನೆ ಮತ್ತು ತನ್ನ ಆಡಳಿತದಲ್ಲಿ ಕೆಲವೊಂದು ಹೊಸ ಅಂಶಗಳನ್ನು ಜಾರಿಗೊಳಿಸ್ತಾನೆ. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಮೊದಲ ಬಾರಿಗೆ ನವರೋಜ್ ಆಚರಣೆಯನ್ನು ಜಾರಿಗೆ ತಂದದ್ದು ಕೂಡ ಗಿಯಾಸುದ್ದೀನ್ ಬಲ್ಬನ್ನು. ಮತ್ತು ಇದೇ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಇವನ ಆಡಳಿತದಲ್ಲಿ ನಿಮಗೆ ಗೊತ್ತಿರ್ಬೋದು, ಚಹಲ್ಗಾನಿ ಒಂದು ತಂಡ ಹಿಂದೆ ಏನು ಇಲ್ತುಮಿಶನ ಕಾಲದಲ್ಲಿ ಜಾರಿಗೆ ತಂದಿದ್ರು, ಆ ಚಹಲ್ಗಾನಿ ನೊಬಲ್ಲರ ಒಂದು ತಂಡವನ್ನು ಇವನು ರದ್ದು ಮಾಡ್ತಾನೆ. ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡ್ತಾನೆ. ಕಾರಣ ಇಷ್ಟೇ, ಅವ್ರು ಯಾರೂ ಕೂಡ ಇವನಿಗೆ ನಿಯಂತ್ರಣಕ್ಕೆ ಆಡಳಿತದಲ್ಲಿ ಸಿಗೋದಿಲ್ಲ, ಇವನಿಗೆ ಗೌರವವನ್ನು ಕೊಡೋದಿಲ್ಲ. ಆಡಳಿತದಲ್ಲಿ ಅವರೆಲ್ಲೋ ಒಂದು ಕಡೆ ಸರ್ವಾಧಿಕಾರಿಗಳಂತೆ ವರ್ತಿಸ್ತಾರೆ. ಆದ್ದರಿಂದ ಇವನು ಚಹಲ್ಗಾನಿ ಪದ್ಧತಿಯನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಇವನು ಸುಲ್ತಾನ ಅಂದರೆ ಏನು, ಅವನ ಅಧಿಕಾರ ಹೆಂಗಿರುತ್ತೆ, ಅವನ ಪ್ರತಿಷ್ಠೆ, ಅವನ ಅಂತಸ್ತು, ಅವನ ಸ್ಥಾನಮಾನ ಅವೆಲ್ಲವನ್ನೂ ಕೂಡ ಪುನರ್ಸ್ಥಾಪನೆ ಮಾಡಬೇಕು ಅಂತಲೇ ಈ ಪರ್ಷಿಯನ್ ಮಾದರಿಯ ಸಿಜ್ದಾ ಮತ್ತು ಫೈಬೋಸ್ ಅನ್ನುವಂಥ 2 ಪದ್ಧತಿಗಳನ್ನು ಜಾರಿಗೆ ತರ್ತಾನೆ. ಆ ಸಿಜ್ದಾ ಮತ್ತು ಫೈಬೋಸ್ ಅನ್ನುವಂಥ 2 ಪದ್ಧತಿಗಳನ್ನು ಜಾರಿಗೆ ತಂದು ಆ ಮೂಲಕ ತನ್ನ ದರ್ಬಾರ್ ಅಥವಾ ಆಡಳಿತದ ಆಸ್ಥಾನದಲ್ಲಿ ಎಲ್ಲ ಮಂತ್ರಿಗಳು, ಸಚಿವರು ಕೂಡ ಒಬ್ಬ ಸುಲ್ತಾನನಿಗೆ ಕೊಡಬೇಕಾದಂಥ ಕನಿಷ್ಠ ಗೌರವಗಳನ್ನು ಕೊಡುವಂತೆ ಮಾಡಿ ತನ್ನ ಅಧಿಕಾರ, ತನ್ನ ಸ್ಥಾನ, ತನ್ನ ಸಿಂಹಾಸನ, ತನ್ನ ಗದ್ದಿಗೆ ಪರಮಾಧಿಕಾರ ಅಂದರೆ ಏನು ಅನ್ನೋದನ್ನು ಮೊದಲ ಬಾರಿಗೆ ದೆಹಲಿ ಸುಲ್ತಾನರಲ್ಲಿ ತೋರಿಸ್ತವನು ಯಾರು ಅಂದರೆ ಗಿಯಾಸುದ್ದೀನ್ ಬಲ್ಬನ್. ಮತ್ತು ಇವನ ಆಳ್ವಿಕೆಯ ಕಾಲದಲ್ಲೇ ಈ ಹಿಂದೆ ಅನೇಕ ಸೈನಿಕರಿಗೆ, ಆಡಳಿತಾಧಿಕಾರಿಗಳಿಗೆ ಭೂಮಿಯನ್ನು ಜಾಗೀರಾಗಿ ಕೊಡುವಂಥ ಪದ್ಧತಿ ಇತ್ತು. ಅವರು ಯಾರೂ ಕೂಡ ಇವನ ಆಡಳಿತದ ನಿಯಂತ್ರಣಕ್ಕೆ ಸಿಗದೇ ಇರುವಂಥ ಸಂದರ್ಭದಲ್ಲಿ ಈ ಜಾಗೀರ್ದಾರಿ ಪದ್ಧತಿಯನ್ನು ಕೂಡ ಇವನು ಬ್ಯಾನ್ ಮಾಡ್ತಾನೆ. ಯಾರು? ಗಿಯಾಸುದ್ದೀನ್ ಬಲ್ಬನ್. ಇದರ ಜೊತೆಗೆ ತನ್ನ ಆಡಳಿತದ ಅವಧಿಯಲ್ಲಿ ಮೊದಲ ಬಾರಿಗೆ ಎಲ್ಲೋ ಒಂದು ಕಡೆ ನಿಜವಾದಂಥ ಒಂದು ಗೂಢಾಚಾರ ವ್ಯವಸ್ಥೆ, ಅದನ್ನು ಸ್ಪೈಯಿಂಗ್ ಸಿಸ್ಟಮ್ ಅಥವಾ ಎಸ್ಪಿಯೋನೇಜ್ ಅಂತ ಕರೀತಾರೆ, ಆ ಗೂಢಾಚಾರ ವ್ಯವಸ್ಥೆಯನ್ನು ಜಾರಿಗೆ ತರೋದ್ರ ಮೂಲಕ ಆಡಳಿತದಲ್ಲಿ ತನ್ನ ವಿರುದ್ಧ ನಡೆಯಬಹುದಾದಂಥ ಕೆಲವೊಂದು ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ಗೂಢಾಚಾರ ಪದ್ಧತಿಯನ್ನು ಜಾರಿಗೆ ತರೋದ್ರ ಮೂಲಕ ಅವನು ಮಾಡ್ತಾನೆ. ಇದರ ಜೊತೆಗೆ ಗಿಯಾಸುದ್ದೀನ್ ಬಲ್ಬನ್ನ ಆಡಳಿತದ ಈ ಒಂದು ವಿದ್ವಾಂಸರು ಮತ್ತು ಅವರ ಸಾಹಿತ್ಯವನ್ನು ನಾವು ನೋಡಲೇಬೇಕಾಗುತ್ತೆ. ಗಿಯಾಸುದ್ದೀನ್ ಬಲ್ಬನ್ನ ಆಸ್ಥಾನದಲ್ಲಿ 2 ಸುಪ್ರಸಿದ್ಧ ಪರ್ಷಿಯನ್ ವಿದ್ವಾಂಸರು ಮತ್ತು ಕವಿಗಳಿದ್ದರು. ಅದರಲ್ಲಿ ನಿಮಗೆಲ್ರಿಗೂ ಗೊತ್ತಿರುವಂತೆ ನಾವು ಪ್ಯಾರೋಟ್ ಆಫ್ ಹಿಂದೂಸ್ತಾನ್ ಅಂತ ಕರಿತೀವಿ, ಭಾರತದ ಗಿಳಿ ಅಂತ ಕರಿತೀವಿ, ಅಮೀರ್ ಖುಸ್ರು. ಮತ್ತು ಇನ್ನೊಬ್ಬ ಅಮೀರ್ ಹಸನ್, ಅವನನ್ನು ಭಾರತದ ಸಾದಿ ಅಂತ ಕರಿತೀವಿ, ಅಮೀರ್ ಹಸನನನ್ನು. ಈ ಅಮೀರ್ ಖುಸ್ರು ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಪ್ಯಾರೋಟ್ ಆಫ್ ಹಿಂದೂಸ್ತಾನ್, ಭಾರತದ ಗಿಳಿ, ಮತ್ತು ಕವಿರಾಜ, ಕಿಂಗ್ ಆಫ್ ಪೊಯೆಟ್ಸ್ ಅಂತ ಕರೀತಾರೆ. ಅದರ ಜೊತೆಗೆ ಉರ್ದು ಸಾಹಿತ್ಯದ ಪಿತಾಮಹ, ಹೀಗೆ ಅನೇಕ ಬಿರುದುಗಳಿಂದ ಇವನನ್ನು ಕರೀತಾ ಇದ್ದರು. ಇಂಥ ಒಬ್ಬ ಅಮೀರ್ ಖುಸ್ರು ಪರ್ಷಿಯನ್ ವಿದ್ವಾಂಸನೂ ಆಗಿದ್ದ ಮತ್ತು ಒಬ್ಬ ಸಂಗೀತಗಾರನೂ ಕೂಡ ಆಗಿದ್ದ. ವಿಶೇಷವಾಗಿ ದೆಹಲಿ ಸುಲ್ತಾನರ ಆಡಳಿತದ ಅವಧಿಯಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಒಂದು ಹೊಸ ಬೆಳವಣಿಗೆ ಆಯಿತು ಅಂತಂದರೆ ಅದಕ್ಕೆ ಕಾರಣಕರ್ತ ಅಮೀರ್ ಖುಸ್ರು.
ಇವನು ಒಬ್ಬ ಸಂಗೀತದ ವಿದ್ವಾಂಸನಾಗಿ 2 ಸಂಗೀತದ ವಾದ್ಯಗಳನ್ನು ಕಂಡುಹಿಡಿತಾನೆ. ಅದರಲ್ಲಿ ತಬಲ ಮತ್ತು ಸಿತಾರ 2 ಸಂಗೀತ ವಾದ್ಯಗಳು, ತಬಲ ಮತ್ತು ಸಿತಾರ, ಈ 2 ಸಂಗೀತ ಪರಿಕರಗಳ ಒಂದು ಸಂಶೋಧಕ ಯಾರು ಅಂತಂದ್ರೆ ಅವುಗಳನ್ನು ಬಳಕೆಗೆ ತಂದಿದ್ದು ಯಾರು, ಪರಿಚಯಿಸಿದವನು ಯಾರು ಅಂತಂದರೆ ಅಮೀರ್ ಖುಸ್ರು. ಇದ್ರ ಜೊತೆಗೆ ಅಮೀರ್ ಖುಸ್ರು 2 ಪರ್ಷಿಯನ್ ಗ್ರಂಥಗಳನ್ನು ಕೂಡ ಬರೀತಾನೆ. ಸೊ ಅದರಲ್ಲಿ ತಾರೀಖ್ ಇ ಅಲಾಯಿ ಅನ್ನುವಂಥ ಒಂದು ಗ್ರಂಥ, ತಾರೀಖ್ ಇ ಅಲಾಯಿ ಅನ್ನುವಂಥದ್ದು, ಇನ್ನೊಂದು ತುಘಲಕ್ ನಾಮ ಅನ್ನುವಂಥದ್ದು. ಏಕೆಂದರೆ ಅಮೀರ್ ಖುಸ್ರು ಮುಂದೆ ಬಂದಂಥ ಖಿಲ್ಜಿ ಸುಲ್ತಾನರ ಬಗ್ಗೆನೂ ಕೂಡ ಚಾರಿತ್ರಿಕವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಇನ್ನು ತುಘಲಕ್ ಸಂತತಿಯ ಆರಂಭದ ಸುಲ್ತಾನರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಆ ಹಿನ್ನೆಲೆಯಲ್ಲಿ ಈ ತಾರೀಖಿ ಅಲಾಯಿ ಮತ್ತು ತುಘಲಕ್ ನಾಮ ಅನ್ನುವಂಥ ಗ್ರಂಥಗಳು ಅತ್ಯಂತ ಪ್ರಮುಖವಾದಂಥ 2 ಐತಿಹಾಸಿಕ ಗ್ರಂಥಗಳು ಅಂತ ಹೇಳಿದರೆ ತಪ್ಪಾಗಲಾರ್ದು. ಇನ್ನು ಅಮೀರ್ ಹಸನ್ ಕೂಡ ಅವನು ಒಬ್ಬ ಪರ್ಷಿಯನ್ ವಿದ್ವಾಂಸನಾಗಿದ್ದ. ಅವನನ್ನು ಭಾರತದ ಸಾಧಿ ಅನ್ನುವಂಥ ಒಂದು ಬಿರುದಿನಿಂದಲೂ ಕೂಡ ಕರೀತಾರೆ. ಇನ್ನು ಈ ಗುಲಾಮಿ ಸಂತತಿಯ ಕೊನೆಯ ಒಂದು ಹಂತವನ್ನು ನಾವು ನೋಡಿದರೆ, ಈಗಾಗಲೇ ನಾನು ಹೇಳಿದೆ 1206ರಿಂದ ಹಿಡಿದು 1290ರವರೆಗೆ, ಅಂದರೆ 84 ವರ್ಷಗಳ ಕಾಲ ಈ ಗುಲಾಮಿ ಸಂತತಿಯ ಸುಲ್ತಾನರು ಆಳ್ವಿಕೆ ಮಾಡಿದರು ಅಂತಂದು. ಅದರಲ್ಲಿ ಗಿಯಾಸುದ್ದೀನ್ ಬಲ್ಬನನ ಆಡಳಿತ 1286ಕ್ಕೆ ಕೊನೆಯಾಗುತ್ತೆ. 1286ರಲ್ಲಿ ಇವನು ನಿಧನವನ್ನು ಹೊಂದಿದ ಮೇಲೆ ಬಂದಂಥ ಕೊನೆಯ ಗುಲಾಮಿ ಸಂತತಿಯ ಸುಲ್ತಾನ ಯಾರು ಅಂತಂದರೆ ಕೈಕುಬಾದ್ ಅಂತಕ್ಕಂಥದ್ದು. ಕೈಕುಬಾದ್ 1286ರಿಂದ 1290, ಅಂದರೆ 4 ವರ್ಷಗಳ ಕಾಲ ಈ ಗುಲಾಮಿ ಸಂತತಿಯ ಕೊನೆಯ ಸುಲ್ತಾನನಾಗಿ ಆಳ್ವಿಕೆಯನ್ನು ಮಾಡ್ತಾನೆ. 1290ರಲ್ಲಿ ಈ ಕೈಕುಬಾದನನ್ನು ಸೋಲಿಸುವ ಮೂಲಕ ಬಂದಂಥ 2ನೆಯ ಮತ್ತೊಂದು ಪ್ರಮುಖವಾದಂಥ ಒಂದು ಮನೆತನವೇ ಯಾವುದಂದರೆ ಖಿಲ್ಜಿ ಮನೆತನ. ಅದನ್ನು ಖಿಲ್ಜಿ ಡೈನಾಸ್ಟಿ ಅಂತ ಕರಿತೀವಿ, ಖಿಲ್ಜಿ ಸಂತತಿ ಅಂತಲೂ ಕೂಡ ಕರಿತೀವಿ. 1290ರಲ್ಲಿ ಜಲಾಲುದ್ದೀನ್ ಖಿಲ್ಜಿ ಅಂತಕ್ಕಂಥವನು ಈ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಜಲಾಲುದ್ದೀನ್ ಖಿಲ್ಜಿ ಈ ಖಿಲ್ಜಿ ಸಂತತಿಯ ಸಂಸ್ಥಾಪಕನಾಗಿ ಮಂಗೋಲರ ದಾಳಿಗಳನ್ನು ಬಹಳ ಯಶಸ್ವಿಯಾಗಿ ಹಿಮ್ಮೆಟ್ಟಿಸುವುದರ ಮೂಲಕ ಸಾವಿರಾರು ಮಂದಿ ಭಾರತದ ಮೇಲೆ ದಂಡೆತ್ತಿ ಬಂದಂಥ ಮಂಗೋಲ್ ಸೈನಿಕರೇನಿದ್ರು ಅವರನ್ನು ಸೆರೆ ಹಿಡಿದು ಅವರನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡೋದ್ರ ಮೂಲಕ ಅವರನ್ನು ನವ ಮುಸಲ್ಮಾನರು ಅನ್ನುವಂಥ ಹೊಸ ಹೆಸರಿನಿಂದ ಕರೀತಾನೆ. ದೆಹಲಿಯ ಹೊರವಲಯದಲ್ಲಿ ಅವರು ನೆಲೆಯೂರಲಿಕ್ಕೆ ಅನೇಕ ಸ್ಥಳಗಳನ್ನು ಕೂಡ ಕಲ್ಪಿಸ್ಕೊಡ್ತಾನೆ. ಅದರಿಂದ ಈ ಮಂಗೋಲರನ್ನ ಸೆರೆ ಹಿಡಿದು ಅವ್ರನ್ನ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡಿದ ಮೇಲೆ ಕೊಟ್ಟಂಥ ಒಂದು ಹೊಸ ಹೆಸರು ಅವರಿಗೆ ನ್ಯೂ ಮುಸಲ್ಮಾನ್ಸ್ ಅಥವಾ ನವ ಮುಸಲ್ಮಾನರು ಅಂತ. ಜಲಾಲುದ್ದೀನ್ ಖಿಲ್ಜಿಯ ಆಡಳಿತ ಕೇವಲ 6 ವರ್ಷ, 1290ರಿಂದ 96. 1296ರಲ್ಲಿ ಅಧಿಕಾರಕ್ಕೆ ಬಂದವನು ಅಲಾವುದ್ದೀನ್ ಖಿಲ್ಜಿ. ಬಹುಶಃ ಇವನ ಹೆಸರನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರ, ಯಾಕೆಂದರೆ ಅಲಾವುದ್ದೀನ್ ಖಿಲ್ಜಿಯ ಚಿಕ್ಕಪ್ಪನೇ ಜಲಾಲುದ್ದೀನ್ ಖಿಲ್ಜಿ. ಅಧಿಕಾರದ ಲಾಲಸೆ, ಅಧಿಕಾರದ ದುರಾಸೆಯಿಂದ ಅಲಾವುದ್ದೀನ್ ಖಿಲ್ಜಿ ತನ್ನ ಸ್ವಂತ ಚಿಕ್ಕಪ್ಪನಾದಂಥ ಜಲಾಲುದ್ದೀನ್ ಖಿಲ್ಜಿಯನ್ನೇ ಕೊಲೆ ಮಾಡುವ ಮೂಲಕ ತನ್ನ ರಕ್ತ ಸಿಕ್ತ ಹಸ್ತಗಳಿಂದ ದೆಹಲಿ ಸುಲ್ತಾನ ಸಾಮ್ರಾಜ್ಯದ ಸಿಂಹಾಸನವನ್ನು ಬಾಚಿಕೊಳ್ತಾನೆ. ಅಧಿಕಾರಕ್ಕೆ ಬರ್ತಾನೆ 1296ರಲ್ಲಿ. 1296ರಿಂದ ಅಲಾವುದ್ದೀನ್ ಖಿಲ್ಜಿ 1316ರವರೆಗೆ ಖಿಲ್ಜಿ ಸಂತತಿಯ ಒಬ್ಬ ಪ್ರಬಲ ಸುಲ್ತಾನನಾಗಿ ಆಡಳಿತವನ್ನು ಮಾಡ್ತಾನೆ 20 ವರ್ಷಗಳ ಕಾಲ, 1296ರಿಂದ 1316. ಅಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿಯೇ ದೆಹಲಿ ಸುಲ್ತಾನ ರಾಜ್ಯ ಒಂದು ಸಾಮ್ರಾಜ್ಯವಾಗಿ ಪರಿವರ್ತನೆಯಾಗಿದ್ದು. ಕಾರಣ ಏನು ಅಂತಂದರೆ, ಅಲಾವುದ್ದೀನ್ ಖಿಲ್ಜಿ ಕೈಗೊಂಡಂಥ ಅಪಾರವಾದಂಥ ಕೆಲವೊಂದು ಸೈನಿಕ ಸಾಧನೆಗಳು ಏನಿತ್ತಲ್ಲ, ಅವನು ಕೈಗೊಂಡಂಥ ಅಪರಿಮಿತ ಸೈನಿಕ ಸಾಧನೆಗಳ ಒಂದು ಫಲಿತಾಂಶವೇ ಈ ಒಂದು ಸಣ್ಣ ದೆಹಲಿ ಸುಲ್ತಾನ ರಾಜ್ಯ ಒಂದು ಸಾಮ್ರಾಜ್ಯವಾಗಿ ಪರಿವರ್ತನೆ ಆಗಲಿಕ್ಕೆ ಕಾರಣ ಆಗಿದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇವನನ್ನು ಮಧ್ಯಕಾಲೀನ ಭಾರತದಲ್ಲಿ ಟರ್ಕಿ ಸುಲ್ತಾನರ ಸಾಮ್ರಾಜ್ಯದ ನಿಜವಾದ ಸಂಸ್ಥಾಪಕ ಯಾರು ಅಂದರೆ ಅಲಾವುದ್ದೀನ್ ಖಿಲ್ಜಿ ಅಂತಲೂ ಕೂಡ ಕೆಲವು ಇತಿಹಾಸಕಾರರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ಮೊಹಮ್ಮದ್ ಬಿನ್ ತೊಗಲಕನನ್ನು ಬಿಟ್ಟರೆ ದೆಹಲಿ ಸುಲ್ತಾನರ ಇತಿಹಾಸದಲ್ಲಿ ಅತ್ಯಂತ ವಿಶಾಲವಾದಂಥ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವನು ಅಲಾವುದ್ದೀನ್ ಖಿಲ್ಜಿ ಅಂತ ಹೇಳಿದರೆ ತಪ್ಪಾಗಲಾರದು. ಇವನ ಸೈನಿಕ ಸಾಧನೆಗಳನ್ನು ಒಂದು ಕಡೆ ಉತ್ತರ ಭಾರತದ ದಿಗ್ವಿಜಯಗಳು ಮತ್ತು ದಕ್ಷಿಣ ಭಾರತ ದಿಗ್ವಿಜಯಗಳು ಅಂತ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ದಂಡಯಾತ್ರೆಗಳು
ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂಥ ದಂಡಯಾತ್ರೆಗಳು ಅಂತ ಹೇಳಿದರೆ ತಪ್ಪಾಗಲಾರದು. ಏಕೆಂದರೆ ಅಲಾವುದ್ದೀನ್ ಖಿಲ್ಜಿಯವರೆಗೂ ಆಳ್ವಿಕೆ ಮಾಡಿದಂಥ ಯಾವ ಗುಲಾಮಿ ಸಂತತಿಯ ಸುಲ್ತಾನರು ಕೂಡ ದಕ್ಷಿಣ ಭಾರತದ ಕಡೆಗೆ ದಂಡೆತ್ತಿ ಬರುವಂಥ ಮನಸ್ಸು ಮಾಡಲಿಲ್ಲ, ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಆದರೆ ಆ ಮೊದಲ ಪ್ರಯತ್ನವನ್ನು ಮಾಡಿದವನು ಅಲಾವುದ್ದೀನ್ ಖಿಲ್ಜಿ. ಅದಕ್ಕೆ ಕಾರಣ ಅವನ ನೆಚ್ಚಿನ ದಂಡನಾಯಕನಾದಂಥ ಮಲ್ಲಿಕ್ ಕಾಫೂರ್. ಮಲ್ಲಿಕ್ ಕಾಫೂರ್ನ ನಾಯಕತ್ವದಲ್ಲಿ ಒಂದು ಪ್ರಬಲವಾದ ಸೈನ್ಯವನ್ನು ಸಂಘಟಿಸಿ ದಕ್ಷಿಣ ಭಾರತದ ಕೆಲವು ಹಿಂದೂ ಸಂಸ್ಥಾನಗಳನ್ನು, ರಾಜ್ಯಗಳನ್ನು ಗೆಲ್ಲಲಿಕ್ಕೆ ಅಲಾವುದ್ದೀನ್ ಖಿಲ್ಜಿ ಕಳಿಸ್ಕೊಡ್ತಾನೆ. ಅದರ ಪರಿಣಾಮನೇ ಮಲ್ಲಿಕ್ ಕಾಫೂರ್ ದಕ್ಷಿಣ ಭಾರತದ 4 ಹಿಂದೂ ಸಂಸ್ಥಾನಗಳನ್ನು ಗೆದ್ದು ಅವುಗಳ ಮೇಲೆ ಅಲಾವುದ್ದೀನ್ ಖಿಲ್ಜಿ ತನ್ನ ಪರೋಕ್ಷವಾದಂಥ ಪರಮಾಧಿಕಾರವನ್ನು ಸ್ಥಾಪನೆ ಮಾಡಿಕೊಳ್ತಾನೆ. ಅದರಲ್ಲಿಯೇ ದೇವಗಿರಿ, 2ನೇದು ವಾರಂಗಲ್ಲು, 3ನೇದು ದೋರಸಮುದ್ರ, 4ನೇದು ಮಧುರೈ. ಇವು 4 ಕೂಡ ಹಿಂದೂ ಸಂಸ್ಥಾನಗಳೇ ಆಗಿದ್ವು. ದೇವಗಿರಿ, ವಾರಂಗಲ್ಲು, ದೋರಸಮುದ್ರ ಮತ್ತು ಮಧುರೈ. ಏಕೆಂದರೆ ದೇವಗಿರಿನಲ್ಲಿ ಯಾದವ ಮನೆತನದವರು ಆಳ್ವಿಕೆ ಮಾಡ್ತಾಯಿದ್ರೆ, ವಾರಂಗಲ್ಲಿನಲ್ಲಿ ಕಾಕತೀಯ ಹಿಂದೂ ಮನೆತನದವರು ಆಳ್ವಿಕೆ ಮಾಡ್ತಾಯಿದ್ರು. ಇನ್ನು ನಮ್ಮ ಕರ್ನಾಟಕದ ದೋರಸಮುದ್ರದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ಶ್ರೀಮಂತಿಕೆಯ ಆಳ್ವಿಕೆ ಅಂದರೆ ಹೊಯ್ಸಳರ ಆಳ್ವಿಕೆ. ಹೊಯ್ಸಳ ಹಿಂದೂ ರಾಜನಾದಂಥ 3ನೇ ವೀರಬಲ್ಲಾಳ ಇಲ್ಲೇ ಆಡಳಿತವನ್ನು ಮಾಡ್ತಾಯಿದ್ದ ನಮ್ಮ ಕರ್ನಾಟಕದಲ್ಲಿ. ಇನ್ನೊಂದು ಕಡೆ ತಮಿಳುನಾಡಿನ ಮಧುರೈನಲ್ಲಿ ಪಾಂಡ್ಯರ ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಅಂತಿಮವಾಗಿ ಈ 4 ಹಿಂದೂ ಸಂಸ್ಥಾನಗಳ ರಾಜರನ್ನು ಸೋಲಿಸೋದ್ರ ಮೂಲಕ ಮಲ್ಲಿಕ್ ಕಾಫೂರು ದಕ್ಷಿಣ ಭಾರತದ ಈ 4 ಸಂಸ್ಥಾನಗಳ ಮೇಲೆ ಪರೋಕ್ಷವಾದಂಥ ಖಿಲ್ಜಿ ಮನೆತನದ ಪರಮಾಧಿಕಾರ ಅಥವಾ ಸಾರ್ವಭೌಮತ್ವ ಸ್ಥಾಪನೆ ಆಗಲಿಕ್ಕೆ ಕಾರಣಕರ್ತನಾಗ್ತಾನೆ. ಇದರಿಂದ ಖಿಲ್ಜಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಅಲಾವುದ್ದೀನ್ ಖಿಲ್ಜಿಯ ಆಡಳಿತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ವಿಶಾಲವಾದಂಥ ಖಿಲ್ಜಿ ಸಾಮ್ರಾಜ್ಯ ಸ್ಥಾಪನೆ ಆಗಲಿಕ್ಕೆ ಕಾರಣ ಆಯಿತು. ಮತ್ತು ಅಲಾವುದ್ದೀನ್ ಖಿಲ್ಜಿಯ ಮೊದಲ ಬಾರಿಗೆ ದಕ್ಷಿಣ ಭಾರತದ ಮೇಲೆ ದಿಗ್ವಿಜಯಗಳನ್ನು ಕೈಗೊಂಡಂಥ ಒಂದು ಕೀರ್ತಿಗೂ ಕೂಡ ಪಾತ್ರನಾಗಲಿಕ್ಕೆ ಕಾರಣ ಆಯಿತು. ಇನ್ನು ಇನ್ನೊಂದು ಕಡೆ ನಾವು ನೋಡೋದಾದರೆ ಅಲಾವುದ್ದೀನ್ ಖಿಲ್ಜಿ ಸೈನಿಕ ಸಾಧನೆಗಳ ದೃಷ್ಟಿಯಿಂದ ಅವನನ್ನು ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಸಿಕಂದರ್ ಇ ಸಾನಿ ಅಂತ ಕರೀತಾರೆ, ಮತ್ತು 2ನೇ ಅಲೆಕ್ಸಾಂಡರ್ ಅನ್ನುವಂಥ ಒಂದು ಬಿರುದಿನಿಂದಲೂ ಕೂಡ ಕರೀತಾರೆ. ಅದು ಒಂದು ಕಡೆ ಇದ್ದಿದ್ದು. ಇನ್ನೊಂದು ಕಡೆ ನಾವು ನೋಡೋದಾದರೆ ಅವನ ಪ್ರಮುಖವಾದಂಥ ಆಡಳಿತಾತ್ಮಕ ಸುಧಾರಣೆಗಳು. ಹೌದು, ಅನುಮಾನನೇ ಇಲ್ಲ, ಅಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಹೊಸ ಸುಧಾರಣೆಗಳು ಮತ್ತು ಅವನ ದೃಷ್ಟಿಕೋನಗಳು ಭಾಳ ಭಿನ್ನವಾಗಿದ್ವು. ಭಾಳ ಅದ್ಭುತವಾದಂಥ ಕೆಲವೊಂದು ಆಡಳಿತಾತ್ಮಕ ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ. ಫಾರ್ ಎಕ್ಸಾಂಪಲ್, ಇವನ ಆಡಳಿತದ ಅವಧಿಯಲ್ಲಿಯೇ ರಾಜಕಾರಣದಿಂದ ಧರ್ಮವನ್ನು ಬೇರ್ಪಡಿಸ್ತಾನೆ. ಅಂದರೆ ಯಾವತ್ತೂ ಕೂಡ ರಾಜನ ಆಡಳಿತದಲ್ಲಿ ಧರ್ಮ ಅಥವಾ ಧರ್ಮಗುರುಗಳಾದಂಥ ಉಲೇಮಾಗಳು ಹಸ್ತಕ್ಷೇಪವನ್ನು ಮಾಡಬಾರ್ದು ಎಂದು ತನ್ನ ರಾಜಕಾರಣವನ್ನು, ರಾಜಪ್ರಭುತ್ವವನ್ನು ಸ್ವತಂತ್ರವಾಗಿ ಅವನು ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ದ. ಅದರಿಂದ ಉಲೇಮಾಗಳ ಹಸ್ತಕ್ಷೇಪವನ್ನು ಆದಷ್ಟು ಆಡಳಿತದಲ್ಲಿ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮತ್ತು 2ನೇದಾಗಿ ತನ್ನ ಆಡಳಿತದ ಅವಧಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಟರ್ಕರನ್ನು ಬಿಟ್ಟು ಟರ್ಕೇತರಿಗೂ ಕೂಡ, ಅಂದರೆ ಟರ್ಕರಿಗೆ ಮಾತ್ರ ಅಲ್ಲ, ಟರ್ಕರ್ನ ಬಿಟ್ಟು ಬೇರೆ ಬೇರೆ ಧರ್ಮದವರಿಗೂ ಕೂಡ ತನ್ನ ಆಡಳಿತದ ಅವಧಿಯಲ್ಲಿ ಉನ್ನತ ಹುದ್ದೆಗಳನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಇದರ ಜೊತೆಗೆ ತನ್ನ ಆಡಳಿತದ ಅವಧಿಯಲ್ಲಿ ಸಿವಿಲ್ ಮತ್ತು ಮಿಲಿಟರಿ ಈ 2 ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಂಥ ಅಧಿಕಾರಿಗಳು ಮತ್ತು ಸೈನಿಕರಿಗೆ ಜಾಗೀರಿಗೆ ಬದಲಾಗಿ ನಗದು ರೂಪದ ವೇತನವನ್ನು ಕೊಡುವಂಥ ಒಂದು ಪದ್ಧತಿಯನ್ನು ಕೂಡ ಇವನ ಕಾಲದಲ್ಲಿ ಜಾರಿಗೆ ತರ್ತಾನೆ. ಇದರ ಜೊತೆಗೆ ಆಡಳಿತದಲ್ಲಿ ಕೆಲವು ಅಧಿಕಾರಿಗಳು, ಮಂತ್ರಿಗಳು, ಸಚಿವರ ಲೋಪದೋಷಗಳು, ತಪ್ಪುಗಳು ಕಂಡು ಬಂದರೆ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಳ್ತಕ್ಕಂಥ ಕಠಿಣವಾದಂಥ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಮತ್ತು ಈ ಶ್ರೀಮಂತರು ಮಾಡುತ್ತಿದ್ದಂಥ ಏನು ಕೆಲವೊಂದು ಸಾಮಾಜಿಕ ಅದ್ಧೂರಿಯಾದಂಥ ಔತಣಕೂಟಗಳಿತ್ತು, ಅವುಗಳ ಮೇಲೆ ನಿರ್ಬಂಧವನ್ನು ಏರ್ತಾನೆ. ಇದರ ಜೊತೆಗೆ ತನ್ನ ಆಡಳಿತದ ಅವಧಿಯಲ್ಲಿ ರಾಜ್ಯದ ಪ್ರಜೆಗಳ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ಅಂತಂದು ಮದ್ಯಪಾನವನ್ನು ನಿಷೇಧ ಮಾಡ್ತಕ್ಕಂಥ ಒಂದು ಕಾಯ್ದೆಯನ್ನು ಕೂಡ ಇವನು ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಇದ್ರ ಜೊತೆಗೆ ಇವನ ಆಡಳಿತದ ಅವಧಿಯಲ್ಲಿ ಮೊದಲ ಬಾರಿಗೆ ಒಂದು ಸ್ಟ್ಯಾಂಡಿಂಗ್ ಆರ್ಮಿಯನ್ನು ಸ್ಥಾಪನೆ ಮಾಡ್ತಾನೆ. ಸ್ಟ್ಯಾಂಡಿಂಗ್ ಆರ್ಮಿ ಅಂದರೆ ಪ್ರೆಸೆಂಟ್ ಇಟ್ಸ್ ಕಾಲ್ಡ್ ರಿಸರ್ವ್ ಆರ್ಮಿ. ಇದನ್ನು ಬೃಹತ್ ಸ್ಥಾಯಿ ಸೈನ್ಯ ಅಂತ ಕನ್ನಡದಲ್ಲಿ ಕರೀತಾರೆ, ಸ್ಟ್ಯಾಂಡಿಂಗ್ ಆರ್ಮಿ ಅಂತ. ಸೊ ಅದನ್ನು ಕೂಡ ಇವನು ಜಾರಿಗೆ ತರ್ತಾನೆ. ಇದರ ಜೊತೆಗೆ ತನ್ನ ಆಡಳಿತದ ಅವಧಿಯಲ್ಲಿ ಇವನು
ಈ ಸೈನಿಕರಿಗೆ ಕಡ್ಡಾಯ ಹಾಜರಾತಿ ಪದ್ಧತಿಯನ್ನು ಜಾರಿಗೆ ತಂದ. ಕಂಪಲ್ಸರಿ ಅಟೆಂಡೆನ್ಸ್ ಸಿಸ್ಟಮ್ ಅಥವಾ ಕಡ್ಡಾಯ ಹಾಜರಾತಿ ಪದ್ಧತಿ. ಇದನ್ನು ಹುಲಿಯಾ ಸಿಸ್ಟಮ್ ಅಂತಲೂ ಕೂಡ ಕರೀತಾರೆ. ಅಂದರೆ ಸೈನಿಕರು ಕಡ್ಡಾಯವಾಗಿ ಪ್ರತಿದಿನ ಹಾಜರಾತಿಯನ್ನು ಹಾಕಬೇಕಾಗಿತ್ತು. ಅಂಥ ಒಂದು ಕಂಪಲ್ಸರಿ ಅಟೆಂಡೆನ್ಸ್ ಸಿಸ್ಟಮ್ ಅಥವಾ ರೆಗ್ಯುಲರ್ ಅಟೆಂಡೆನ್ಸ್ ಸಿಸ್ಟಮನ್ನು ತನ್ನ ಸೈನ್ಯಾಡಳಿತದಲ್ಲಿ ಜಾರಿಗೆ ತಂದದ್ದು ಕೂಡ ಭಾಳ ವಿಭಿನ್ನವಾದಂಥ ಆಡಳಿತಾತ್ಮಕ ಅಂಶ ಅಂತ ನಾವಿಲ್ಲಿ ಹೇಳ್ಬೋದು. ಇದ್ರ ಜೊತೆಗೆ ಇವನ ಆಡಳಿತದಲ್ಲಿ ಈ ಹಿಂದೆ ಇಲ್ತುಮಿಶ್ ತಂದಂಥ ಇಕ್ತಾ ಮತ್ತು ಖಲೀಸಾ ಅನ್ನುವಂಥ ಪದ್ಧತಿ ಮುಂದುವರಿಯುತ್ತೆ. ಇಲ್ಲಿ ಇಕ್ತಾ ಮತ್ತು ಖಲೀಸಾ ಅಂದರೆ ಇಷ್ಟೇ. ಇಕ್ತಾ ಭೂಮಿ ಅಂದರೆ ಖಾಸಗಿ ಭೂಮಿ, ಖಲೀಸಾ ಭೂಮಿ ಅಂತಂದರೆ ಸರ್ಕಾರಿ ಭೂಮಿ. ಅಂದರೆ ತನ್ನ ರಾಜ್ಯದ ಭೂಕಂದಾಯದ ಭೂಮಿಯನ್ನು ಎರಡು ಭಾಗ ಮಾಡ್ತಾನೆ, ಇಕ್ತಾ ಭೂಮಿ ಮತ್ತು ಖಲೀಸಾ ಭೂಮಿ. ನಾನೀಗಾಗಲೇ ಹೇಳಿದೆ, ಇಕ್ತಾ ಭೂಮಿ ಅಂದರೆ ಖಾಸಗಿ ಕಂದಾಯದ ಭೂಮಿ, ಖಲೀಸಾ ಭೂಮಿ ಅಂದರೆ ಸರ್ಕಾರಿ ಕಂದಾಯದ ಭೂಮಿ. ಹೀಗೆ ಮಾಡಿ ಈ ಭೂಮಿಯಿಂದ ಅವನು ದವಸ ಧಾನ್ಯದ ರೂಪದಲ್ಲಿ ಮತ್ತು ಹಣದ ರೂಪದಲ್ಲಿ ಕಂದಾಯವನ್ನು ವಸೂಲಿ ಮಾಡುವಂಥ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇದ್ರ ಜೊತೆಗೆ ಇವನ ಆಡಳಿತದ ಅವಧಿಯಲ್ಲಿಯೇ ಪಡಿತರ ಪದ್ಧತಿ ಜಾರಿಗೆ ಬರುತ್ತೆ. ಇವತ್ತು ನಾವು ಏನು ಬಿಲೋ ಪಾವರ್ಟಿ ಲೈನ್ BPL ಕಾರ್ಡ್ ಅಂತ ನೋಡ್ತೀವಲ್ಲ, ಸೊ ಈ ಒಂದು ಹಳೆಯ ಪದ್ಧತಿಯೇ ರೇಷನಿಂಗ್ ಸಿಸ್ಟಮ್ ಅಥವಾ ಪಡಿತರ ಪದ್ಧತಿ ಅಂತಂದು. ಅಂದರೆ ನಿರ್ಗತಿಕರಿಗೆ, ಬಡಬಗ್ಗರಿಗೆ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವಂಥ ಒಂದು ಪದ್ಧತಿಗಾಗಿ ಇವನು ಈ ರೇಷನಿಂಗ್ ಸಿಸ್ಟಮ್ ಅಥವಾ ಪಡಿತರ ಪದ್ಧತಿಯನ್ನು ಆವಾಗಲೇ ಜಾರಿಗೆ ತಂದದ್ದು. ಸೊ ಇವತ್ತಿನ ಒಂದು ಆಧುನಿಕ ವ್ಯವಸ್ಥೆಯಲ್ಲಿ ನಾವು ಅದನ್ನು ನೋಡ್ಬೋದು. ಇದ್ರ ಜೊತೆಗೆ ಮಧ್ಯಯುಗದಲ್ಲಿ ಮೊದಲ ಬಾರಿಗೆ ಈ ಲ್ಯಾಂಡ್ ಮೆಷರ್ಮೆಂಟ್ ಏನಂತ ಹೇಳ್ಬೋದು, ಲ್ಯಾಂಡ್ ಮೆಷರ್ಮೆಂಟ್ ಸಿಸ್ಟಮ್ ಅಂದರೆ ಭೂಕಂದಾಯ ಅಥವಾ ಲ್ಯಾಂಡ್ ಮೆಷರ್ಮೆಂಟ್, ಭೂಮಿಯನ್ನು ಅಳತೆ ಮಾಡುವಂಥ ಒಂದು ಪದ್ಧತಿ ಏನಿದೆಯಲ್ಲ, ಆ ಲ್ಯಾಂಡ್ ಸರ್ವೆ ಅಥವಾ ಲ್ಯಾಂಡ್ ಮೆಷರ್ಮೆಂಟು, ಭೂಮಿಯನ್ನು ಅಳತೆ ಮಾಡುವಂಥ ಒಂದು ಪದ್ಧತಿ ವ್ಯವಸ್ಥಿತವಾಗಿ ಏನಾದರೂ ಆರಂಭ ಆಯಿತು ಅಂದರೆ ಅದು ಅಲಾವುದ್ದೀನ್ ಖಿಲ್ಜಿಯ ಕಾಲದಿಂದ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇನ್ನೊಂದು ಕಡೆ ನಾವು ನೋಡೋದಾದರೆ ಅಲಾವುದ್ದೀನ್ ಖಿಲ್ಜಿಯ ಹೆಸರನ್ನು ದೆಹಲಿ ಸುಲ್ತಾನರ ಇತಿಹಾಸದಲ್ಲಿ ಬಹಳ ಶಾಶ್ವತವಾಗಿ ಉಳಿಸಿರುವಂಥ ಒಂದು ಆಡಳಿತದ ಪ್ರಯೋಗ ಯಾವುದು ಅಂತಂದರೆ ನಿಯಂತ್ರಣ ಮಾರುಕಟ್ಟೆ ವ್ಯವಸ್ಥೆ. ಅದನ್ನು ರೆಗ್ಯುಲೇಟಿಂಗ್ ಮಾರ್ಕೆಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಅಲಾವುದ್ದೀನ್ ಖಿಲ್ಜಿ ಬೆಲೆಗಳಲ್ಲಿ ಸ್ಥಿರತೆಯನ್ನು ತರುವಂಥ ಉದ್ದೇಶದಿಂದ ಎಲ್ಲ ವರ್ಗದ ಜನರಿಗೂ ದವಸ ಧಾನ್ಯಗಳು ಒಂದು ನಿರ್ದಿಷ್ಟವಾದ ಬೆಲೆಯಲ್ಲಿ ಸಿಗುವ ದೃಷ್ಟಿಯಿಂದ ಈ ಒಂದು ರೆಗ್ಯುಲೇಟಿಂಗ್ ಮಾರ್ಕೆಟಿಂಗ್ ಸಿಸ್ಟಮನ್ನು, ನಿಯಂತ್ರಣ ಮಾರುಕಟ್ಟೆ ನೀತಿಯನ್ನು ಜಾರಿಗೆ ತರ್ತಾನೆ. ಬೆಲೆಗಳಲ್ಲಿ ಸ್ಥಿರತೆಯನ್ನು ತರುವುದೇ ಇದರ ಪ್ರಮುಖವಾದಂಥ ಉದ್ದೇಶ ಆಗಿತ್ತು. ಆ ಕಾರಣದಿಂದ ಇವನು ತನ್ನ ಆಡಳಿತದ ಅವಧಿಯಲ್ಲಿ 4 ಬಗೆಯ ಮಾರುಕಟ್ಟೆಗಳನ್ನು ಜಾರಿಗೆ ತರ್ತಾನೆ. ಸೊ ಅದರಲ್ಲಿ ಮೊದಲನೇದಾಗಿ ನಾವು ದವಸ ಧಾನ್ಯಗಳ ಮಾರುಕಟ್ಟೆ, ಅದನ್ನು ಫುಡ್ ಗ್ರೈನ್ಸ್ ಮಾರ್ಕೆಟ್ ಅಂತ ಕರೀತಾರೆ. ಎರಡನೇದು ಸಿದ್ಧ ವಸ್ತುಗಳ ಮಾರುಕಟ್ಟೆ, ಅದನ್ನು ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಮಾರ್ಕೆಟ್ ಅಂತ ಕರೀತಾರೆ. ಮೂರನೇದಾಗಿ ಜಾನುವಾರುಗಳು ಮತ್ತು ಗುಲಾಮರ ಮಾರುಕಟ್ಟೆ, ಜಾನುವಾರುಗಳು ಮತ್ತು ಗುಲಾಮರ ಮಾರುಕಟ್ಟೆ ಅಂದರೆ ಕ್ಯಾಟಲ್ ಆ್ಯಂಡ್ ಸ್ಲೇವ್ಸ್ ಮಾರ್ಕೆಟ್. ಆ್ಯಂಡ್ ಲಾಸ್ಟ್ ಒನ್ ಸಾಮಾನ್ಯ ಮಾರುಕಟ್ಟೆ ಅಂದರೆ ಜನರಲ್ ಮಾರ್ಕೆಟ್. ಇನ್ನೊಂದು ಸರಿ ಹೇಳ್ತೀನಿ, ಮೊದಲನೇದು ದವಸ ಧಾನ್ಯಗಳ ಮಾರುಕಟ್ಟೆ, ಅದನ್ನು ಮಂಡಿ ಅಂತಲೇ ಕರೀತಾ ಇದ್ರು, ದವಸ ಧಾನ್ಯಗಳ ಮಾರುಕಟ್ಟೆ. ಎರಡನೇದು ಸಿದ್ಧ ವಸ್ತುಗಳ ಮಾರುಕಟ್ಟೆ. ಮೂರನೇದು ಜಾನುವಾರುಗಳು ಮತ್ತು ಗುಲಾಮರ ಮಾರುಕಟ್ಟೆ. ಯಾಕಂದರೆ ನೋಡಿ, ಗುಲಾಮರದ್ದೇ ಒಂದು ಪ್ರತ್ಯೇಕವಾದಂಥ ಮಾರುಕಟ್ಟೆ ಇವನ ಆಡಳಿತದಲ್ಲಿ ಇತ್ತು, ಈ ಹಿಂದೆಯೂ ಇತ್ತದು. ಸೊ ಇವನ ಕಾಲದಲ್ಲಿ ಅದು ವರ್ಗೀಕರಣದಲ್ಲಿ ಬಂದು ಮತ್ತೆ ಸೇರಿಕೊಳ್ಳುತ್ತೆ. ಅದಾದಮೇಲೆ ಸಾಮಾನ್ಯ ಮಾರುಕಟ್ಟೆ. ಮತ್ತು ಈ ಮಾರುಕಟ್ಟೆಗಳ ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ, ನಿಯಂತ್ರಣವನ್ನು ಮಾಡಲಿಕ್ಕೆ ಅನೇಕ ಮಾರುಕಟ್ಟೆಯ ನಿಯಂತ್ರಣಾಧಿಕಾರಿಗಳನ್ನು ಅವನು ನೇಮಕ ಮಾಡ್ತಾನೆ. ಸೊ ಈ ಅಧಿಕಾರಿಗಳನ್ನೇ ಶಹನಾ ಈ ಮಂಡಿ, ಮಂಡಿ ಅಂದರೆ ಮಾರುಕಟ್ಟೆ ಅಂತ, ಶಹನಾ ಈ ಮಂಡಿ, ಬರೀದ್ ಈ ಮಂಡಿ, ಆಮೇಲೆ ದಿವಾನ್ ಈ ರಿಯಾಸತ್ ಅನ್ನುವಂಥ ಅನೇಕ ಮಾರುಕಟ್ಟೆಗಳ ನಿಯಂತ್ರಣಾಧಿಕಾರಿಗಳನ್ನು ನೇಮಕ ಮಾಡೋದ್ರ ಮೂಲಕ ಅವನು ಆದಷ್ಟು ವಿವಿಧ ದವಸ ಧಾನ್ಯ ಪದಾರ್ಥಗಳ ಬೆಲೆಯಲ್ಲಿ ಸ್ಥಿರತೆಯನ್ನು ಕಾಪಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಇದ್ರ ಜೊತೆಗೆ ತೂಕ ಮತ್ತು ಅಳತೆಯಲ್ಲೂ ಕೂಡ ಮೋಸ ಆಗದ ಇರೋ ರೀತಿ ಅವನು ಗ್ರಾಹಕರಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ಸೊ ಈ ಒಂದು ನಿಯಂತ್ರಣ ಮಾರುಕಟ್ಟೆ ವ್ಯವಸ್ಥೆ ಅಲಾವುದ್ದೀನ್ ಖಿಲ್ಜಿ ಕೈಗೊಂಡಂಥ ಆಡಳಿತಾತ್ಮಕ ಪ್ರಯೋಗಗಳಲ್ಲಿ ಅತ್ಯಂತ ಯಶಸ್ವಿಯಾದ ಮತ್ತು ಅವನಿಗೆ ಹೆಸರನ್ನು ತಂದುಕೊಟ್ಟಂಥ ಪ್ರಯೋಗ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇನ್ನು ಇವನ ಕಲೆ ವಾಸ್ತುಶಿಲ್ಪ ಅಂತ ಬಂದಾಗ ದೆಹಲಿಯ ಸಮೀಪವೇ ಇವನು ಒಂದು ಹೊಸ
ನಗರವನ್ನು ಕಟ್ಟಿಸ್ತಾನೆ. ಅದನ್ನು ದ ಟೌನ್ ಆಫ್ ಸಿರಿ ಅಂತ ಕರೀತಾರೆ. ಇವತ್ತು ಅದನ್ನು ನ್ಯೂ ಡೆಲ್ಲಿ ಅಂತ ಏನು ಕರಿತೀವಲ್ಲ, ನವದೆಹಲಿ, ಆ ಭಾಗ. ಅದ್ರ ಜೊತೆಗೆ ಇದೇ ದೆಹಲಿ ಅವನು ನಿರ್ಮಾಣ ಮಾಡಿದಂಥ ಜಾಮಿ ಮಸೀದಿ ಇರ್ಬೋದು, ಮತ್ತು 1000 ಕಂಬಗಳ ಒಂದು ಅರಮನೆ, ಅದನ್ನು ಹಜಾರ್ ಸುತೂನ್ ಅಂತ ಕರೀತಾರೆ. 1000 ಕಂಬಗಳ ಅರಮನೆ, ಅದು ಹಜಾರ್ ಸುತೂನ್ ಅಂತ ಕರೀತಾರೆ. ಸೊ ಹೀಗೆ ಕಲೆ ಮತ್ತು ವಾಸ್ತುಶಿಲ್ಪದಲ್ಲೂ ಕೂಡ ಅತ್ಯದ್ಭುತವಾದಂಥ ಕೊಡುಗೆಗಳನ್ನು ಅಲಾವುದ್ದೀನ್ ಖಿಲ್ಜಿ ನೀಡ್ತಾನೆ. ಇದ್ರ ಜೊತೆಗೆ ಇಲ್ಲಿ ಇನ್ನೊಂದು ಅಂಶವನ್ನು ನಾವು ನೋಡಬೇಕಾಗುತ್ತೆ. ಇವನ ಆಡಳಿತದ ಅವಧಿಯಲ್ಲಿ ಬಹಳ ವಿನೂತನವಾದಂಥ ಪದ್ಧತಿ ಯಾವುದು ಅಂದರೆ ದಾಗ್ ಮತ್ತು ಚಹರ ಅನ್ನುವಂಥ ಪದ್ಧತಿ. ಏನು ದಾಗ್ ಮತ್ತು ಚಹರ ಅನ್ನುವಂಥ ಪದ್ಧತಿ? ದಾಗ್ ಅಂತಂದರೆ ಕುದುರೆಗಳ ಮೇಲೆ ಸೀಲನ್ನು ಹಾಕುವಂಥದ್ದು, ಕುದುರೆಗಳ ಮೇಲೆ ಮುದ್ರೆಯನ್ನು ಹಾಕ್ತಕ್ಕಂಥದ್ದು. ಅಲಾವುದ್ದೀನ್ ಖಿಲ್ಜಿಯ ಅಶ್ವಪಡೆ ಏನಿತ್ತಲ್ಲ ಅವನ ಆಳ್ವಿಕೆಯ ಕಾಲದಲ್ಲಿ, ಅಂದರೆ ಕುದುರೆ ಸೈನಿಕ ಪಡೆ ಅಥವಾ ಅಶ್ವಪಡೆ, ಇದರಲ್ಲಿ 2 ಭಾಗ ಇತ್ತು. ಒಂದು ಖಾಸಗಿ ಅಶ್ವಪಡೆ, ಇನ್ನೊಂದು ಸರ್ಕಾರಿ ಅಶ್ವಪಡೆ ಅಂತಂದು. ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ ಖಾಸಗಿ ಕುದುರೆಗಳು ಯಾವುದು, ಸರ್ಕಾರಿ ಸ್ವಾಮ್ಯದ ಕುದುರೆಗಳು ಯಾವುದು ಅನ್ನೋದನ್ನು ಪತ್ತೆ ಹಚ್ಚೋದು ಕಷ್ಟವಾಗ್ತಾ ಇತ್ತು. ಅದಕ್ಕೆ ಅವನು ಏನು ಮಾಡ್ತಾನೆ, ಕೇವಲ ಸರ್ಕಾರದ ಅಧೀನಕ್ಕೆ ಒಳಪಟ್ಟಂಥ ಕುದುರೆಗಳು ಯಾವುವು ಅನ್ನೋದನ್ನು ಕಂಡುಹಿಡೀಲಿಕ್ಕೆ ಈ ಸರ್ಕಾರಿ ಕುದುರೆಗಳ ಮೇಲೆ ಮುದ್ರೆಯನ್ನು ಹಾಕುವಂಥ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇದನ್ನು ದಾಗ್ ಅಂತ ಕರೀತಾರೆ. ಇನ್ನೊಂದು ಕಡೆ ಚಹರ ಅಂದರೆ ಏನು? ಚಹರ ಮೀನ್ಸ್ ನಥಿಂಗ್ ಬಟ್ ಪ್ರೆಸೆಂಟ್ ಬಯೋಡಾಟಾ ಸಿಸ್ಟಮ್. ಬಯೋಡಾಟಾ, ಇವತ್ತು ನಾವು ಯಾವುದಾದ್ರೂ ಒಂದು ಕೆಲಸಕ್ಕೆ ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಒಂದು ಬಯೋಡಾಟಾವನ್ನು ಕೊಡ್ತೀವಿ. ನಮ್ಮ ಒಂದು ಕಿರು ಪರಿಚಯ, ವ್ಯಕ್ತಿ ಪರಿಚಯ ಅಲ್ವಾ, ನನ್ನ ಹೆಸರು, ನನ್ನ ಡೇಟ್ ಆಫ್ ಬರ್ತು, ನನ್ನ ಹುಟ್ಟೂರು, ಸೊ ಹೀಗೆ ನನ್ನ ವಿದ್ಯಾರ್ಹತೆ, ಅನೇಕ ಮಾಹಿತಿಗಳು. ಚಹರ ಸಿಸ್ಟಮ್ ಅಂತಂದರೆ ಅಲಾವುದ್ದೀನ್ ಖಿಲ್ಜಿಯ ಸೈನ್ಯ ಬೃಹತ್ ಆದಂಥ ಸೈನ್ಯ, ಹೆಚ್ಚು ಕಡಿಮೆ 2 ಲಕ್ಷಕ್ಕೂ ಮಿಗಿಲಾದಂಥ ಒಂದು ಸೈನ್ಯ. ಅಂಥ ಒಂದು ಬೃಹತ್ತಾದ ಸೈನ್ಯದ ಪ್ರತಿಯೊಬ್ಬ ಸೈನಿಕನ ಮಾಹಿತಿಯನ್ನು ಒಂದು ಕಡೆ ದಾಖಲು ಮಾಡಿ ಇಡ್ತಾಯಿದ್ರು. ಸೊ ಅದನ್ನೇ ಚಹರ ಸಿಸ್ಟಮ್. ಅವನ ಏನು ಮುಖ ಪರಿಚಯ, ಮತ್ತು ಅವನಿಗೆ ಸಂಬಂಧಪಟ್ಟಂತೆ ವಿಳಾಸ, ಮತ್ತು ಅವನ ಹಿನ್ನೆಲೆ, ಸೊ ಈ ಎಲ್ಲ ವಿಷಯಗಳು ಕೂಡ ಈ ಚಹರ ಪದ್ಧತಿಯಲ್ಲಿ ಬರ್ತಾ ಇತ್ತು. ಸೊ ಇವತ್ತಿನ ಒಂದು ಬಯೋಡಾಟಾ ಸಿಸ್ಟಮ್ ಏನಿದೆ ಅದು ಅಂದು ಅವನು ಸೈನ್ಯದಲ್ಲಿ ಜಾರಿಗೆ ತಂದಂಥ ಚಹರ ಸಿಸ್ಟಮ್ ಅಂತ. ಸೊ ಹೀಗೆ ಹಲವು ವಿಷಯಗಳನ್ನು ನಾವು ನೋಡಿದಾಗ ಅಲಾವುದ್ದೀನ್ ಖಿಲ್ಜಿ ಸೈನಿಕ ಕ್ಷೇತ್ರದಲ್ಲಿ ಎಷ್ಟು ಸಾಧನೆಗಳನ್ನು ಮಾಡಿದ್ನೋ ಅದೇ ರೀತಿ ತನ್ನ ಆಡಳಿತದ ಅದೇ ಅವಧಿನಲ್ಲಿ ಇನ್ನೊಂದು ಕ್ಷೇತ್ರವಾದಂಥ ಆಡಳಿತ ರಂಗದಲ್ಲೂ ಕೂಡ ಅದ್ಭುತವಾದಂಥ ಕೆಲವೊಂದು ಆಧುನಿಕ ಮಾದರಿಯ ಮತ್ತು ವಿನೂತನ ಮಾದರಿಯ ಮತ್ತು ವೈಜ್ಞಾನಿಕ ಮಾದರಿಯಾದಂಥ ಪ್ರಯೋಗಗಳನ್ನು ಜಾರಿಗೆ ತಂದು ಇತಿಹಾಸಕಾರರ ಮೆಚ್ಚುಗೆಗೂ ಪಾತ್ರನಾದ, ಮತ್ತು ಇವತ್ತಿನ ಒಂದು ಆಡಳಿತಾತ್ಮಕ ವ್ಯವಸ್ಥೆಗೂ ಕೂಡ ಮಾದರಿಯಾದ ಅಂತ ನಾವು ಹೇಳ್ಬೋದು. 1316ರಲ್ಲಿ ಇವನು ನಿಧನವನ್ನು ಹೊಂದಿದ ನಂತರ ಯಾರು ಕೊನೆಯ ಸುಲ್ತಾನ, ಇನ್ನು 4 ವರ್ಷ 1316ರಿಂದ 1320 ಅಂದರೆ ಮುಬಾರಕ್ ಶಾ ಅಂತಕ್ಕಂಥವನು. ಈ ಮುಬಾರಕ್ ಶಾ ಅಂತಕ್ಕಂಥವನು 1316ರಿಂದ 320ರವರೆಗೆ ಖಿಲ್ಜಿ ಸಂತತಿಯ ಕೊನೆಯ ಸುಲ್ತಾನನಾಗಿ ಆಡಳಿತವನ್ನು ಮಾಡ್ತಾನೆ. ಕೊನೆಗೆ 1320ರಲ್ಲಿ ಗಿಯಾಸುದ್ದೀನ್ ತುಘಲಕ್ ಅಂತಕ್ಕಂಥವನು ಈ ಮುಬಾರಕ್ ಶಾನನ್ನು ಸೋಲಿಸಿ ದೆಹಲಿಯನ್ನು ಆಕ್ರಮಿಸಿಕೊಂಡು ಅಥವಾ ಅದನ್ನು ಗೆದ್ದುಕೊಂಡು ವಶಪಡಿಸಿಕೊಂಡು ಈ ದೆಹಲಿಯಲ್ಲಿ 3ನೆಯ ಮತ್ತೊಂದು ಮುಸ್ಲಿಂ ಸಂತತಿಯ ಆಳ್ವಿಕೆಯನ್ನು ಆರಂಭ ಮಾಡ್ತಾನೆ. ಅದುವೇ ತುಘಲಕ್ ಸಂತತಿ. ತುಘಲಕ್ ಸಂತತಿ ದೆಹಲಿಯನ್ನು ಕೇಂದ್ರವನ್ನಾಗಿಟ್ಟುಕೊಂಡು ಒಟ್ಟು 94 ವರ್ಷಗಳ ಕಾಲ ಆಡಳಿತವನ್ನು ಮಾಡುತ್ತೆ. 1320ರಿಂದ 1414, 94 ವರ್ಷ. ಈ 94 ವರ್ಷಗಳ ಅವಧಿಯಲ್ಲಿ ನಾವು 3 ಜನ ಪ್ರಖ್ಯಾತ ಸುಲ್ತಾನರಲ್ಲಿ ನೋಡ್ಬೋದು. ಗಿಯಾಸುದ್ದೀನ್ ತುಘಲಕ್ಕು, ಅವನ ಮಗ ಮೊಹಮ್ಮದ್ ಬಿನ್ ತುಘಲಕ್ಕು, ಮತ್ತು ಅವನ ಮಗ ಫಿರೋಜ್ ಶಾ ತುಘಲಕ್. ಗಿಯಾಸುದ್ದೀನ್ ತುಘಲಕ್ ಮನೆತನವನ್ನು 1320ರಲ್ಲಿ ಸ್ಥಾಪನೆ ಮಾಡಿ 325ರವರೆಗೆ 5 ವರ್ಷಗಳ ಕಾಲ ಆಡಳಿತವನ್ನು ಮಾಡ್ತಾನೆ. ಇವನ ಕಾಲದಲ್ಲೇ ತುಘಲಕಾಬಾದ್ ಅನ್ನುವಂಥ ಒಂದು ನಗರ ದೆಹಲಿಯ ಸಮೀಪ ನಿರ್ಮಾಣ ಆಗಿದ್ದು 1325ರಲ್ಲಿ ದುರಾದೃಷ್ಟವಶಾತ್ ತನ್ನ ಮಗ ಮೊಹಮ್ಮದ್ ಬಿನ್ ತುಘಲಕನಿಂದಲೇ ಕೊಲ್ಲಲ್ಪಟ್ಟು ಇವನ ಅಧಿಕಾರ 25ಕ್ಕೆ ಕೊನೆಯಾಗುತ್ತೆ.
ಕೊನೆಗೆ 1325ರಲ್ಲಿ ಇವನ ಮಗ ಮೊಹಮ್ಮದ್ ಬಿನ್ ತೊಗಲಕ್ಕು ಅಧಿಕಾರಕ್ಕೆ ಬರ್ತಾನೆ. 1325ರಿಂದ 1351 ಅಂದರೆ 26 ವರ್ಷಗಳ ಕಾಲ ಮೊಹಮ್ಮದ್ ಬಿನ್ ತೊಗಲಕ್ಕು ಈ ತುಘಲಕ್ ಸಂತತಿಯ ಒಬ್ಬ ಪ್ರಖ್ಯಾತ ಸುಲ್ತಾನನಾಗಿ ಆಡಳಿತವನ್ನು ನಡೆಸ್ತಾನೆ. ಈ ಮೊಹಮ್ಮದ್ ಬಿನ್ ತುಘಲಕನ ಮೊದಲ ಹೆಸರು ಮೊಹಮ್ಮದ್ ಜುನಾ ಖಾನ್ ಅಂತ. ಮೊಹಮ್ಮದ್ ಜುನಾ ಖಾನ್. ನೋಡಿ, ಇನ್ನೊಂದು ಅಂಶವನ್ನು ನೋಡಲೇಬೇಕು. ಇಡೀ ದೆಹಲಿ ಸುಲ್ತಾನರ ಇತಿಹಾಸದಲ್ಲಿ ಅತಿ ಹೆಚ್ಚು ಶಿಕ್ಷಣವನ್ನು ಪಡೆದಂಥ ಸುಶಿಕ್ಷಿತ ಮತ್ತು ಅನೇಕ ಶಾಸ್ತ್ರಗಳಲ್ಲಿ ಪಾರಂಗತ ಪಂಡಿತ ಮತ್ತು ಒಬ್ಬ ಘನ ವಿದ್ವಾಂಸನು ಕೂಡ ಅಂತ ಹೇಳಿದರೆ ಅದು ಮೊಹಮ್ಮದ್ ಬಿನ್ ತೊಗಲಕ್ ಅಂತ ಹೇಳಿದರೆ ತಪ್ಪಾಗಲಾರದು. ಸುಮಾರು ಒಂದು 7-8 ವಿಷಯಗಳಲ್ಲಿ ಅವನಿಗೆ ಸಾಕಷ್ಟು ರೀತಿಯಾದಂಥ ಒಂದು ಜ್ಞಾನ ಇತ್ತು, ಪಾಂಡಿತ್ಯ ಇತ್ತು. ಫಾರ್ ಎಕ್ಸಾಂಪಲ್ ತತ್ವಶಾಸ್ತ್ರ, ತರ್ಕಶಾಸ್ತ್ರ, ಖಗೋಳಶಾಸ್ತ್ರ, ಗಣಿತಶಾಸ್ತ್ರ, ವೈದ್ಯಶಾಸ್ತ್ರ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕ್ಯಾಲಿಗ್ರಫಿ ಅನ್ನುವಂಥ ಒಂದು ವಿದ್ಯೆಯಲ್ಲಿ ಇವನು ಪಾರಂಗತನಾಗಿದ್ದ. ಕರಗತ ಮಾಡ್ಕೊಂಡಿದ್ದೆ ಕ್ಯಾಲಿಗ್ರಫಿ. ಏನು ಸರ್ ಕ್ಯಾಲಿಗ್ರಫಿ ಅಂತಂದರೆ, ಕಂಚಿನ ಲೋಹಗಳ ಮೇಲೆ ಕುರಾನಿನ ಕೆಲವು ಸಾಲುಗಳನ್ನು ಅತ್ಯಂತ ಸುಂದರವಾಗಿ ಬರೆಯುವಂಥ ಕಲೆ. ಯಾಕೆಂದರೆ ಒಂದು ಪೇಪರ್ ಕೊಟ್ಟು ವೈಟ್ ಶೀಟ್ ಅದರ ಮೇಲೆ ಬರೀರಿ ಅಂದರೆ ನಮ್ಮ ಲೈನು ಯಾವ್ಯಾವ ದಿಕ್ಕಿಗೂ ಹೊರಟೋಗಿರುತ್ತೆ. ಸೊ ಇಲ್ಲಿ ಕಂಚಿನ ಲೋಹದ ಮೇಲೆ ಕುರಾನಿನ ಕೆಲವು ಸಾಲುಗಳನ್ನು, ಅಕ್ಷರಗಳನ್ನು ಬಹಳ ಸುಂದರವಾಗಿ ಅವನು ಬಹಳ ಮುದ್ದಾಗಿ ಅವನು ಬರಿತಾ ಇದ್ದ. ಸೊ ಆ ಒಂದು ಅದ್ಭುತವಾದಂಥ ಬರವಣಿಗೆಯ ಶೈಲಿಯನ್ನು ಏನಂತ ಕರಿತಾ ಇದ್ರು ಅಂದರೆ ಕ್ಯಾಲಿಗ್ರಫಿ ಅಂತ ಕರಿತಾ ಇದ್ರು. ಬಹುಶಃ ದೆಹಲಿ ಸುಲ್ತಾನರ ಈ ಹಿಸ್ಟ್ರಿನಲ್ಲಿ ಕ್ಯಾಲಿಗ್ರಫಿನಲ್ಲಿ ಅತಿಯಾದಂಥ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿದವನು ಯಾರು ಅಂತಂದರೆ ಮೊಹಮ್ಮದ್ ಬಿನ್ ತೊಗಲಕ್ ಒಬ್ಬನೇ. ಯಾಕೆಂದರೆ ನನಗೆ ಈ ಬಹುಮನಿ ಸುಲ್ತಾನರಲ್ಲಿ ಮೊಹಮ್ಮದ್ ಗವಾನ್ ನೆನಪಿಗೆ ಬರ್ತಾನೆ. ಅವನು ಬಹುಮನಿ ಸುಲ್ತಾನರ ಆಳ್ವಿಕೆಯ ಕಾಲದ ಪ್ರಧಾನಮಂತ್ರಿ. ಹೆಚ್ಚು ಕಡಿಮೆ ಒಂದು 3-4 ಮಂದಿ ಬಹುಮನಿ ಸುಲ್ತಾನರ ಆಳ್ವಿಕೆಯಲ್ಲಿ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ, ದಂಡನಾಯಕನಾಗಿ ಸೇವೆಯನ್ನು ಸಲ್ಲಿಸಿದಂಥವನು ಮೊಹಮ್ಮದ್ ಗವಾನ್. ಅವನು ಕೂಡ ಕ್ಯಾಲಿಗ್ರಫಿನಲ್ಲಿ ಸಾಕಷ್ಟು ಪ್ರಾವೀಣ್ಯತೆಯನ್ನು, ಪಾಂಡಿತ್ಯವನ್ನು ಪಡ್ಕೊಂಡಿದ್ದ. ಸೊ ಅದರ ದೆಹಲಿ ಸುಲ್ತಾನರ ಹಿಸ್ಟ್ರಿನಲ್ಲಿ ಇವನು ಕ್ಯಾಲಿಗ್ರಫಿನಲ್ಲಿ ಸಾಕಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿದ್ದ. ಮೊಹಮ್ಮದ್ ಬಿನ್ ತೊಗಲಕ್ ಅಂದ ತಕ್ಷಣ ನಿಮಗೆ ಸಾಮಾನ್ಯವಾಗಿ ರಾಜಧಾನಿ ಬದಲಾವಣೆ ಅವೆಲ್ಲವೂ ಕೂಡ ನೆನಪಿಗೆ ಬರುತ್ತೆ. ಅಫ್ಕೋರ್ಸ್ ಮೊಹಮ್ಮದ್ ಬಿನ್ ತೊಗಲಕನ ಸಾಧನೆಗಳನ್ನು ನಾವು 2 ದೃಷ್ಟಿಕೋನದಲ್ಲಿ ನೋಡ್ಬೋದು. ಒಂದು ಅವನ ಸೈನಿಕ ಸಾಧನೆಗಳು, ಎರಡನೇದು ಆಡಳಿತಾತ್ಮಕ ಪ್ರಯೋಗಗಳು. 2 ಕ್ಷೇತ್ರದಲ್ಲೂ ಕೂಡ ಅಲಾವುದ್ದೀನ್ ಖಿಲ್ಜಿಗಿಂತಲೂ ಒಂದು ಕೈ ಮಿಗಿಲಾದಂಥ ಸಾಧನೆಯನ್ನು ಇವನು ಮಾಡಲು ಪ್ರಯತ್ನಿಸಿದ ಅಂತ ಹೇಳ್ಬೋದು. ಏಕೆಂದರೆ ದೆಹಲಿ ಸುಲ್ತಾನರ ಚರಿತ್ರೆಯಲ್ಲಿ ಅಲಾವುದ್ದೀನ್ ಖಿಲ್ಜಿಗಿಂತಲೂ ಒಂದು ಕೈ ಮಿಗಿಲಾದ ವಿಸ್ತಾರವಾದ ಅತಿ ದೊಡ್ಡ ಸಾಮ್ರಾಜ್ಯ ಯಾರ ಕಾಲದಲ್ಲಿ ಸ್ಥಾಪನೆಯಾಯಿತು ಅಂದರೆ ಮೊಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ. ಕಾರಣ ಅಲಾವುದ್ದೀನ್ ಖಿಲ್ಜಿಗಿಂತಲೂ ಕೂಡ ಇವನು ಹೆಚ್ಚು ಸೈನಿಕ ಸಾಧನೆಗಳನ್ನು, ದಿಗ್ವಿಜಯಗಳನ್ನು ಮಾಡಿ ಅವನ ಕಾಲಕ್ಕಿಂತಲೂ ಕೂಡ ದೆಹಲಿ ಸಾಮ್ರಾಜ್ಯವನ್ನು ಮತ್ತಷ್ಟು ವಿಸ್ತಾರ ಮಾಡ್ತಾನೆ, ಅದರಲ್ಲಿ ಅನುಮಾನನೇ ಇಲ್ಲ. ಆದರೆ ಆಡಳಿತಾತ್ಮಕ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ಅವನ ಆತುರದ ನಿರ್ಧಾರ ಮತ್ತು ಪೂರ್ವಾಪರ ಯೋಚನೆ ಮತ್ತು ಭವಿಷ್ಯದ ಆಲೋಚನೆಗಳು, ಆಯಿತಾ, ಇವು ಯಾವುವು ಕೂಡ ಅವನು ಮಾಡಲಿಲ್ಲ. ಅಂದರೆ ಯಾವುದೇ ಒಂದು ಯೋಜನೆ ತರಬೇಕಾದ್ರೆ ಪ್ರಾಯೋಗಿಕವಾಗಿ ನಾನು ಮಾಡಲಿಕ್ಕೆ ಹೊರಟಾಗ ಅದರಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ, ಸವಾಲುಗಳು ಬರುತ್ತೆ ಅನ್ನೋದನ್ನು ಅವನು ಗಮನಿಸಲಿಲ್ಲ, ಅವುಗಳನ್ನು ಕಡೆಗಣಿಸ್ದ. ಸೊ ಆದ್ದರಿಂದಲೇ ಅವನ ಈ ಆತುರದ ಒಂದು ನಿರ್ಧಾರ ಏನಿದೆ, ಆತುರದ ನಿರ್ಧಾರಗಳೇ ಬಹುಶಃ ಅವನ ಯೋಚನೆಗಳನ್ನು ಮಾತ್ರ ತಲೆ ಕೆಳಗಾಗಿ ಮಾಡಲಿಲ್ಲ. ಅವನ ಯೋಚನೆಗಳು ವಿಫಲ ಆಗೋದ್ರ ಜೊತೆಗೆ ಅವನ ಯೋಜನೆಗಳು ಕೂಡ ಸಂಪೂರ್ಣವಾಗಿ ವಿಫಲ ಆಗ್ತವೆ. ಅವನ ವಿಫಲಗೊಂಡಂಥ ಆಡಳಿತಾತ್ಮಕ ಯೋಜನೆಗಳು ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತಿದೆ, ದೆಹಲಿಯಿಂದ ದೇವಗಿರಿಗೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದು. ದೆಹಲಿಗೂ ದೇವಗಿರಿಗೂ ಹೆಚ್ಚು ಕಡಿಮೆ 700 ಮೈಲು, 1000 ಪ್ಲಸ್ 1050 ಕಿಲೋಮೀಟ್ರು ಡಿಸ್ಟೆನ್ಸು ಫ್ರಮ್ ಡೆಲ್ಲಿ ಟು ದೇವಗಿರಿ. ಅಲ್ಲಿಗೆ ಆಡಳಿತಾತ್ಮಕ ದೃಷ್ಟಿಯಿಂದ ರಾಜಧಾನಿಯನ್ನು ವರ್ಗಾವಣೆ ಮಾಡ್ದ.
ಕೇವಲ ಆಡಳಿತದ ಒಂದು ಕಚೇರಿಯನ್ನು ಮಾತ್ರ ಈ ದಕ್ಷಿಣ ಭಾರತವನ್ನು ಆಡಳಿತ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಮಾಡ್ಕೊಂಡಿದ್ದರೆ ಏನು ತಮ್ಮ ಸಮಸ್ಯೆ ಆಗ್ತಾ ಇರಲಿಲ್ಲ. ಸಮಸ್ತ ದೆಹಲಿಯ ಜನರನ್ನೇ ದೇವಗಿರಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಈ ಪ್ರಯತ್ನ ಒಂದು ಕಡೆಯಿಂದ ಯಶಸ್ಸಿನ ಕಡೆಗೆ ಹೋದರೂ ಕೂಡ ದೇವಗಿರಿಗೆ ಬಂದಾಗ ಸಮಸ್ತ ಜನಸ್ತೋಮ ದೆಹಲಿಯಿಂದ ಇಲ್ಲಿಗೆ ದೇವಗಿರಿಗೆ ಬಂದಾಗ, ಯಾಕೆಂದರೆ ಇದನ್ನು ಅವನು ದೌಲತಾಬಾದ್ ಅಂತ ನಾಮಕರಣ ಮಾಡ್ತಾನೆ. ಇಲ್ಲಿ ಯಾವ ಮೂಲ ಸೌಕರ್ಯಗಳು ಕೂಡ ಬಂದಂಥ ಪ್ರಜೆಗಳಿಗೆ, ನಾಗರಿಕರಿಗೆ, ಜನರಿಗೆ ಸಿಗೋದಿಲ್ಲ. ಇದರಿಂದ ತಾನು ವಿಫಲ ಆದೆ ಅಂತ ಗೊತ್ತಾದಾಗ ಮತ್ತೆ ಆ ಜನರನ್ನು ದೆಹಲಿಗೆ ವಾಪಸ್ ಹೋಗಲಿಕ್ಕೆ ಆದೇಶ ಹೊರಡಿಸ್ತಾನೆ, ರಾಜಾಜ್ಞೆಯನ್ನು, ಫರ್ಮಾನನ್ನು ಹೊರಡಿಸ್ತಾನೆ. ಸೊ ಇದರಿಂದ ಎಲ್ಲೋ ಒಂದು ಕಡೆ ಈ ರಾಜಧಾನಿಯ ವರ್ಗಾವಣೆಯಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾನೆ. ಮತ್ತು ಎಲ್ಲೋ ಒಂದು ಕಡೆ ಅವನ ಒಂದು ಸಾರ್ವಭೌಮತ್ವಕ್ಕೆ ಇದು ಒಂದು ಕಪ್ಪು ಚುಕ್ಕೆ ಆಯಿತು ಅಂತ ಹೇಳಿದರೆ ತಪ್ಪಾಗಲಾರದು. ಎರಡನೆಯದು, ನಾಣ್ಯ ಚಲಾವಣೆಯಲ್ಲೂ ಕೂಡ ನಿಮಗೆ ಗೊತ್ತಿದೆ, ವಿವಿಧ ಬಗೆಯ ನಾಣ್ಯಗಳು ಅಲ್ವಾ. ಎಲ್ಲೋ ಒಂದು ಕಡೆ ಜನರಿಂದಲೇ ಈ ನಾಣ್ಯದ ವಿಚಾರದಲ್ಲಿ ಮೋಸ ಹೋಗ್ತಾನೆ. ಜನರು ತಾವು ಟಂಕಿಸಿದಂಥ ತಾಮ್ರದ ನಾಣ್ಯಗಳನ್ನು ಅವನಿಗೆ ಕೊಟ್ಟು ಸುಲ್ತಾನನಿಗೆ ಹಿಂದಿರುಗಿಸಿ ಅವನಿಂದ ಅಪ್ಪಟವಾದಂಥ ಚಿನ್ನದ ನಾಣ್ಯಗಳನ್ನು ಪಡ್ಕೊಂಡು ಅಲ್ಲೂ ಕೂಡ ಜನರು ಅವನಿಗೆ ಮೋಸ ಮಾಡ್ತಾರೆ. ಏಕೆಂದರೆ ಅದಾಲಿ ಅನ್ನುವಂಥ ತಾಮ್ರದ ನಾಣ್ಯ, ದಿನಾರ ಅನ್ನುವಂಥ ಚಿನ್ನದ ನಾಣ್ಯ, ಟಂಕ ಅನ್ನುವಂಥ ಬೆಳ್ಳಿ ನಾಣ್ಯ, ಈ ಮೂರು ರೀತಿಯಾದಂಥ ನಾಣ್ಯಗಳು, ದಿನಾರ ತಾಮ್ರದ ನಾಣ್ಯ, ಅದಾಲಿ ತಾಮ್ರದ ನಾಣ್ಯ, ದಿನಾರ ಚಿನ್ನದ ನಾಣ್ಯ, ಟಂಕ ಮತ್ತು ಬೆಳ್ಳಿ ನಾಣ್ಯ. ಇದರಲ್ಲಿ ತಾಮ್ರದ ನಾಣ್ಯವನ್ನು ಅಧಿಕೃತವಾದಂಥ ನಾಣ್ಯ, ಲೀಗಲ್ ಮನಿ, ಸಾಂಕೇತಿಕ ನಾಣ್ಯ ಅಂತ ಜಾರಿಗೆ ತಂದು ಅವನಿಗೆ ಜನರಿಂದಲೇ ಮೋಸ ಹೋಗಿ ತಾನು ಚಿನ್ನದ ನಾಣ್ಯಗಳನ್ನು ಜನರಿಗೆ ಕೊಡೋದ್ರ ಮೂಲಕ ತಾನು ತಾಮ್ರದ ನಾಣ್ಯಗಳನ್ನು ಪಡ್ಕೊಂಡು ಎಲ್ಲೋ ಒಂದು ಕಡೆ ಇವನ ಆಡಳಿತದ ಅವಧಿಯಲ್ಲಿ ಹಣಕಾಸು ವ್ಯವಸ್ಥೆ ಸಂಪೂರ್ಣವಾಗಿ ದಿವಾಳಿಯಾಗೋಗುತ್ತೆ, ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಗ್ಗಿ ಹೋಗುತ್ತೆ. ಸೊ ಇದರಲ್ಲೂ ಫೇಲ್ಯೂರ್ ಆಗ್ತಾನೆ. ಇನ್ನೊಂದು ಕಡೆ ಮೂರನೇ ಪ್ರಯೋಗ ಏನು ಅಂತಂದರೆ, ದೋಅಬ್ ಅನ್ನುವಂಥ ಪ್ರದೇಶದಲ್ಲಿ ಇದ್ದಕ್ಕಿದ್ದಂಗೆ ಕಂದಾಯವನ್ನು ಹೆಚ್ಚಳ ಮಾಡಿದ್ದು. ಹೌದು, ಕಂದಾಯವನ್ನು ಹೆಚ್ಚಳ ಮಾಡೋದು ತಪ್ಪಿಲ್ಲ, ಕಂದಾಯ ವಸೂಲಿ ಮಾಡೋದು ತಪ್ಪಿಲ್ಲ. ಏಕೆಂದರೆ ಯಾವುದೇ ಒಂದು ರಾಜ್ಯದ ಮೂಲ ಆದಾಯವೇ ಭೂ ಕಂದಾಯ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ಈ ಗಂಗಾ ಮತ್ತು ಯಮುನಾ ನದಿಗಳ ನಡುವಿನ ಫಲವತ್ತಾದ ಭೂಭಾಗ ಏನಿದೆ, ಯಾವುದು ದೋಅಬ್ ಅನ್ನುವಂಥದ್ದು, ಸೊ ಆ ಭಾಗದಲ್ಲಿ ಆ ವರ್ಷ ಮಳೆ ಬಾರದೆ ವಿಪರೀತವಾದಂಥ ಕ್ಷಾಮ ಮತ್ತು ಬರಗಾಲದ ಒಂದು ದುಸ್ಥಿತಿ ತಲೆದೋರಿತ್ತು. ಅದನ್ನು ಅರ್ಥ ಮಾಡಿಕೊಳ್ಳದೇನೆ ಸುಲ್ತಾನ ಆ ಪರಿಸ್ಥಿತಿಯ ನೈಜ ಅಂಶವನ್ನು ಅರ್ಥ ಮಾಡ್ಕೊಳ್ಳದೇನೆ, ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ಳದೇನೆ ಎಲ್ಲೋ ಒಂದು ಕಡೆ ಕಟ್ಟುನಿಟ್ಟಾಗಿ ನಿರ್ದಾಕ್ಷಿಣ್ಯವಾಗಿ ಕಂದಾಯವನ್ನು ರೈತರಿಂದ ವಸೂಲಿ ಮಾಡಿ ಅಂತಂದು ತನ್ನ ಮಂತ್ರಿಗಳಿಗೆ ಆದೇಶವನ್ನು ಕೊಡ್ತಾನೆ, ಅಧಿಕಾರಿಗಳಿಗೆ ಆದೇಶವನ್ನು ಕೊಡ್ತಾನೆ. ಇದು ಪರಿಣಾಮ ಭಾಳ ನಿಷ್ಠುರವಾಗಿ, ಕಠೋರವಾಗಿ ಅಧಿಕಾರಿಗಳು ಅಲ್ಲಿನ ರೈತರಿಂದ ಭೂ ಕಂದಾಯವನ್ನು ವಸೂಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದರಿಂದ ಕಂಗೆಟ್ಟಂಥ ರೈತರು ಆ ಪ್ರದೇಶವನ್ನೇ ಬಿಟ್ಟು ಬೇರೆ ಬೇರೆ ಭೂಭಾಗಗಳಿಗೆ ಅವರು ಚದುರಿ ಹೋಗ್ತಾರೆ, ವಲಸೆ ಹೋಗ್ತಾರೆ. ಇದರಿಂದ ಕೃಷಿ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಇದರಿಂದ ರಾಜ್ಯಕ್ಕೆ ಬರುವಂಥ ಆದಾಯದ ಪ್ರಮಾಣವೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗೋಗುತ್ತೆ. ಎಷ್ಟೋ ದಿನಗಳಾದಮೇಲೆ ಅವನಿಗೆ ಆ ರಿಯಾಲಿಟಿ ಗೊತ್ತಾಗುತ್ತೆ, ವಾಸ್ತವ ಪರಿಸ್ಥಿತಿ ಅವನಿಗೆ ನೈಜತೆ ಗೊತ್ತಾಗುತ್ತೆ. ಆಗ ಅವನು ಮತ್ತೆ ಆ ವಲಸೆ ಹೋದಂಥ ರೈತರನ್ನು, ಕೃಷಿಕರನ್ನು ವಾಪಸ್ ಕರೆಸಿ, ನೀವು ಕೃಷಿಯನ್ನು ಮಾಡಿ, ಸಾಗುವಳಿಯನ್ನು ಮಾಡಿ, ನಾನು ನಿಮಗೆ ಅಲ್ಪಾವಧಿ ಸಾಲವನ್ನು ಕೊಡ್ತೀನಿ ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಆ ದೃಷ್ಟಿಯಿಂದಲೇ ಅವನು ದಿವಾನಿ ಕೋಹಿ ಅನ್ನುವಂಥ ಒಂದು ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡಿ, ಆ ಕೃಷಿ ಇಲಾಖೆಯ ಮೂಲಕ ರೈತರಿಗೆ ಅಲ್ಪಾವಧಿ ಸಾಲವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಅದನ್ನು ತಕಾವಿ ಲೋನ್ ಅಂತ ನಾವು ಕರಿತೀವಿ. ಅಂದರೆ ಕಡಿಮೆ ಅವಧಿಗೆ 6 ತಿಂಗಳು, ವರ್ಷದ ಅವಧಿಗೆ ಕೊಡುವಂಥ ಒಂದು ಬಡ್ಡಿ ರಹಿತ ಕಡಿಮೆ ಅವಧಿಯ ಅಲ್ಪಾವಧಿಯ ಒಂದು ಸಾಲ, ಅದು ತಕಾವಿ ಸಾಲ ಅಂತ ಕರೀತಾರೆ. ಸೊ ಈ ಕೃಷಿ ಇಲಾಖೆ ಒಂದು ಕಡೆ, ತಕಾವಿ ಸಾಲ ಇನ್ನೊಂದು ಕಡೆ, ವ್ಯವಸ್ಥೆನ ಮಾಡ್ತಾನೆ. ಆದರೆ ಆಗಲೇ ಆ ಪರಿಸ್ಥಿತಿ ಕೈಮೀರೋಗಿತ್ತು. ಇದರಿಂದ ಅಲ್ಲೂ ಕೂಡ ಆರ್ಥಿಕವಾದಂಥ ನಷ್ಟವನ್ನು ಅವನು ಅನುಭವಿಸಬೇಕಾಗುತ್ತೆ. ಇನ್ನೊಂದು ಕಡೆ ಮಂಗೋಲರ ದಾಳಿಗಳು ಅಂತ ಬಂದಾಗ ಅಲ್ಲೂ ಕೂಡ ಇವನು ಎಡುತ್ತಾನೆ. ಇವನು ಹಿಂದೆ ಇದ್ದಂಥ ಗುಲಾಮಿ ಸಂತತಿಯ ಸುಲ್ತಾನರಿರ್ಬೋದು, ಖಿಲ್ಜಿ ಸಂತತಿಯ ಸುಲ್ತಾನರಿರ್ಬೋದು, ಇವರೆಲ್ಲರೂ ಕೂಡ ಭಾರತದ ಮೇಲೆ ಮಂಗೋಲರ ದಾಳಿಗಳಾಗಬೇಕಾದ್ರೆ ಸಾಮಾನ್ಯವಾಗಿ ತಮ್ಮ ಸೈನ್ಯವನ್ನು ಸಂಘಟನೆ ಮಾಡಿಕೊಂಡು ಅವರು ಯಾವ ಭಾರತದ ಕೆಲವು ಗಡಿ ಭಾಗಗಳಲ್ಲಿ ಪ್ರವೇಶವನ್ನು ಮಾಡ್ತಾಯಿದ್ರು, ಆ ಗಡಿಗಳಲ್ಲಿ ಭದ್ರವಾದಂಥ ಕೋಟೆಗಳನ್ನು ನಿರ್ಮಾಣ ಮಾಡಿ ಅವರ ದಾಳಿಗಳನ್ನು ಅಲ್ಲಲ್ಲೇ ತಡೆಗಟ್ಟುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಮೊಹಮ್ಮದ್ ಬಿನ್ ತುಘಲಕ್ ಭಾರತದ ಮೇಲೆ ಆಗುತ್ತಿದ್ದಂಥ ಪದೇ ಪದೇ ಮಂಗೋಲರ ದಾಳಿಗಳನ್ನು ಯಾವ ರೀತಿ ತಡೀತಾನೆ ಅಂತಂದರೆ, ಅವರಿಗೆ ಹಣ,
ಐಶ್ವರ್ಯ, ಸಂಪತ್ತಿನ ಆಸೆಯನ್ನು ತೋರಿಸೋದ್ರ ಮೂಲಕ ಅವರ ದಾಳಿಗಳನ್ನು ನಿಯಂತ್ರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ದ. ಹೌದು, ಮಂಗೋಲರು ಆರಂಭದಲ್ಲಿ ಬಂದರು, ಅವರಿಗೆ ಹಣವನ್ನು ನೀಡ್ದ, ನಮ್ಮ ದಾಳಿ ಮಾಡಬೇಡಿ ಅಂತ ಹೇಳ್ದ. ಎರಡನೇ ಸರಿ ರುಚಿ ನೋಡಿದ್ರು, ಮತ್ತೆ ಬಂದರು, ಮತ್ತೆ ಹಣವನ್ನು ಕೊಟ್ಟ. ಮೂರನೇ ಬಾರಿ ಬಂದರು, ಮತ್ತೆ ಸ್ವಲ್ಪ ಸಂಪತ್ತನ್ನು ಕೊಟ್ಟ. ಇದೇ ಒಂದು ನೆಪವನ್ನು ಇಟ್ಕೊಂಡು ಭಾರತದ ಮೇಲೆ ಇವನ ಆಳ್ವಿಕೆ ಕಾಲದಲ್ಲಿ ಮಂಗೋಲರು ಪದೇ ಪದೇ ದಾಳಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಸೊ ಇದರಲ್ಲಿ ಎಲ್ಲೋ ಒಂದು ಕಡೆ ಅಂದರೆ ಮಂಗೋಲರ ದಾಳಿಗಳನ್ನು ತಡೆಗಟ್ಟುವಲ್ಲೂ ಕೂಡ ಇವನು ವಿಫಲನಾಗ್ತಾನೆ. ಅದಕ್ಕೆ ಇತಿಹಾಸಕಾರ ಹೇಳ್ತಾರೆ, ಆ ಮಂಗೋಲರು ಭಾರತದ ಮೇಲೆ ದಾಳಿ ಮಾಡಬೇಡಿ ಅಂತಂದು ಅವರಿಗೇನು ಹಣದ ಆಮಿಷವನ್ನು ಒಡ್ಡಿ ಅವರ ದಾಳಿಗಳನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡ್ದ, ಅದರ ಬದಲು ಅವರಿಗೆ ಕೊಟ್ಟಂಥ ಏನು ಸಂಪತ್ತು ಮತ್ತು ಹಣ ಇತ್ತೋ ಅದರಿಂದಲೇ ತನ್ನ ಸೈನ್ಯವನ್ನು ಮತ್ತಷ್ಟು ಬಲಪಡಿಸ್ಕೊಂಡು ಮಂಗೋಲರ ದಾಳಿಗಳನ್ನು ಯಶಸ್ವಿಯಾಗಿ ಯಾಕೆ ಹಿಮ್ಮೆಟ್ಟಿಸಬಾರ್ದಾಗಿತ್ತು ಅಂತ ಹೇಳ್ತಾರೆ. ಆದರೆ ಅದಾಗಲಿಲ್ಲ, ವಾಸ್ತವನೇ ಬೇರೆಯಾಗಿತ್ತು. ಸೊ ಈ ಒಂದು ವಿಚಾರದಲ್ಲೂ ಕೂಡ ಮೊಹಮ್ಮದ್ ಬಿನ್ ತುಘಲಕ್ ಸಂಪೂರ್ಣವಾಗಿ ವಿಫಲನಾಗ್ತಾನೆ. ಮತ್ತು ಈಗ ನಮ್ಮ ಕೈಗೆ ಯಾವುದು ಸಿಗುತ್ತೆ ಅದನ್ನು ಪಡೀಲಿಕ್ಕೆ ನಾವು ಪ್ರಯತ್ನ ಮಾಡಬೇಕೇ ಹೊರತು ಗಗನಕುಸುಮ ಆಕಾಶದಲ್ಲಿರ್ತಕ್ಕಂಥ ಯಾವುದನ್ನು ನಾವು ಪಡೀಲಿಕ್ಕೆ ನಾವು ಪ್ರಯತ್ನ ಪಟ್ಟರೆ ಅದು ಸಿಗೋದು ಕಷ್ಟ. ಇಲ್ಲೂ ಕೂಡ ಅಷ್ಟೇ, ಯಾವುದೋ ದೂರದ ಕೆಲವೊಂದು ಪ್ರದೇಶಗಳನ್ನು ತಾನು ಗೆಲ್ಲಬೇಕು, ಅವುಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ಬೇಕು, ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಬೇಕು ಅನ್ನುವಂಥ ಅತಿಯಾದ ಮಹತ್ವಾಕಾಂಕ್ಷೆ. ಖುರಾಸಾನ್ ಅನ್ನುವಂಥ ಒಂದು ಆಯಕಟ್ಟಿನ ಭಾಗವನ್ನು ಗೆಲ್ಲಲಿಕ್ಕೆ ಅಂತ ಹೋಗ್ತಾನೆ. ಅಲ್ಲೂ ಕೂಡ ಸಾಕಷ್ಟು ಸೈನಿಕ ನಷ್ಟವನ್ನು ಅನುಭವಿಸ್ತಾನೆ, ಹಣಕಾಸಿನ ನಷ್ಟವನ್ನು ಅನುಭವಿಸ್ತಾನೆ. ಅದು ಕೂಡ ಇವನ ಸಾಮ್ರಾಜ್ಯದ ಆರ್ಥಿಕ ವ್ಯವಸ್ಥೆಯ ಮೇಲೆ ಬಲವಾದಂಥ ಪೆಟ್ಟನ್ನು ಕೊಡುತ್ತೆ. ಈ ಖುರಾಸಾನ್ ಪ್ರಾಂತ್ಯದ ಮೇಲಿನ ದಿಗ್ವಿಜಯದಲ್ಲೂ ಕೂಡ ಸಂಪೂರ್ಣವಾಗಿ ಅವನು ವಿಫಲವನ್ನು ಕಾಣ್ತಾನೆ. ಈ ಎಲ್ಲ ಒಟ್ಟು ಪ್ರಯೋಗಗಳು ಆಡಳಿತಾತ್ಮಕವಾಗಿ ಅವನ ಯಶಸ್ವಿ ಪ್ರಯೋಗಗಳಾಗಿರಲಿಲ್ಲ. ಅವೆಲ್ಲವೂ ಕೂಡ ಬಹುತೇಕ ವಿಫಲತೆಯ ಪ್ರಯೋಗಗಳೇ ಆಗಿದ್ವು. ಸೊ ಅದರಿಂದ ಮೊಹಮ್ಮದ್ ಬಿನ್ ತುಘಲಕ್ ಅಲಾವುದ್ದೀನ್ ಖಿಲ್ಜಿಗಿಂತಲೂ ಒಂದು ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿದರೂ ಕೂಡ ಆಡಳಿತಾತ್ಮಕ ವಿಷಯ ಬಂದಾಗ, ಆಡಳಿತಾತ್ಮಕ ವಿಚಾರಗಳು ಬಂದಾಗ ಅವನು ಸಂಪೂರ್ಣವಾಗಿ ಹಿನ್ನಡೆಯನ್ನು ಸಾಧಿಸಿದ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದಕ್ಕೆ ಕಾರಣ ಅವನಿಗೆ ಯಾವುದೇ ರೀತಿಯಾದಂಥ ಈ ಪೂರ್ವಪರ ಯೋಚನೆಗಳು ಇರಲಿಲ್ಲ. ಆತುರದ ಒಂದು ಸ್ವಭಾವ ಮತ್ತು ನಿಖರವಾದಂಥ ನಿರ್ದಿಷ್ಟವಾದಂಥ ನಿರ್ಧಾರಗಳನ್ನು ತಾನು ತಗೊಳ್ಳೋದ್ರಲ್ಲಿ ಅವನು ಎಡವಿದ ಅಂತ ನಾವು ಹೇಳ್ಬೋದು. ಮತ್ತೊಂದು ಕಡೆ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕು, ಇವನ ಆಸ್ಥಾನದ ಒಬ್ಬ ವಿದ್ವಾಂಸನ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ಸೊ ಅವನ ಹೆಸರು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಬನ್ ಬಟೂಟ ಅಂತಕ್ಕಂಥವನು. ಇಬನ್ ಬಟೂಟ ಇವನ ಆಸ್ಥಾನದ ವಿದ್ವಾಂಸ. ಸೊ ಇವನನ್ನು ಒಮ್ಮೆ ಚೀನಾದ ಮಂಗೋಲಿಯನ್ ಅರಸನ ಆಸ್ಥಾನಕ್ಕೂ ಕೂಡ ತನ್ನ ರಾಯಭಾರಿಯಾಗಿ ಇಬನ್ ಬಟೂಟನನ್ನು ಕಳಿಸ್ಕೊಡ್ತಾನೆ. ಇಬನ್ ಬಟೂಟ ಒಬ್ಬ ಇತಿಹಾಸಕಾರನು ಕೂಡ ಹೌದು. ಇವನು ಒಬ್ಬ ಇತಿಹಾಸಕಾರನಾಗಿ ಈ ತುಘಲಕ್ ಸಂತತಿಯ ಅನೇಕ ಸುಲ್ತಾನರ ಐತಿಹಾಸಿಕ ಮಾಹಿತಿಯನ್ನು ದಾಖಲು ಮಾಡ್ತಾನೆ. ಅವನು ಬರೆದಂಥ ಒಂದು ಐತಿಹಾಸಿಕ ಕೃತಿಯ ಹೆಸರು ಕಿತಾಬ್ ಉರ್ ರೆಹಲಾ ಅಂತ. ಕಿತಾಬ್ ಉರ್ ರೆಹಲಾ ಅಥವಾ ಅದನ್ನು ಕಿತಾಬ್ ಉರ್ ರಿಹಲಾ ಅಂತಲೂ ಕೂಡ ಕರೀತಾರೆ. ಇದನ್ನು ಮೈನ್ಸ್ ಆಫ್ ಹಿಸ್ಟರಿ ಅಂತ ಕರೀತಾರೆ. ಅಂದರೆ ಇತಿಹಾಸದ ಗಣಿ ಅಂದರೆ ಅನೇಕ ಐತಿಹಾಸಿಕ ಘಟನಾವಳಿಗಳು, ವಿಚಾರಗಳು, ವಿಷಯಗಳು, ಅನೇಕ ಸುಲ್ತಾನರ ಆಡಳಿತಾತ್ಮಕ ಯೋಜನೆಗಳು, ಸಾಧನೆಗಳು, ಇವೆಲ್ಲವನ್ನೂ ಕೂಡ ಅಲ್ಲಿ ಬಹಳ ಸವಿಸ್ತಾರವಾಗಿ ಇಬನ್ ಬಟೂಟ ತನ್ನ ಕಿತಾಬ್ ಉರ್ ರೆಹಲಾ ಅನ್ನುವಂಥ ಒಂದು ಗ್ರಂಥದಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಾನೆ. ಆದ್ದರಿಂದ ಆ ಕಾಲಘಟ್ಟದ ಬಹಳ ಅತ್ಯುತ್ತಮವಾದಂಥ ಒಂದು ಐತಿಹಾಸಿಕ ಕೃತಿ ಇದು ಅಂತ ಹೇಳಿದರೆ ತಪ್ಪಾಗಲಾರದು. ಇದ್ರ ಜೊತೆಗೆ ಮೊಹಮ್ಮದ್ ಬಿನ್ ತುಘಲಕ್ ತನ್ನ ನಾಣ್ಯಗಳಲ್ಲಿ ಒಂದು ಬರಹವನ್ನು ಬರೆಸ್ತಾನೆ. ಅದೇನು ಅಂತಂದರೆ ಸುಲ್ತಾನ್ ಈಸ್ ಅ ಶ್ಯಾಡೋ ಆಫ್ ದಿ ಗಾಡ್ ಅಂತ ಬರೆಸ್ತಾನೆ. ಸುಲ್ತಾನ್ ಈಸ್ ಅ ಶ್ಯಾಡೋ ಆಫ್ ದಿ ಗಾಡ್ ಅಂದರೆ ಸುಲ್ತಾನ ದೇವರ ನೆರಳು. ಮತ್ತು ನಾನು ಖಲೀಫನ ಉಪನಾಯಕ. ಬಾಗ್ದಾದಿನ ಏನು ಇಸ್ಲಾಂ ಸಾಮ್ರಾಟ ಇದ್ದ ಖಲೀಫ ಧರ್ಮಗುರು, ಅವನನ್ನು ಬಿಟ್ಟರೆ ನಾನು ಖಲೀಫನ ಉಪನಾಯಕ ಅನ್ನುವಂಥ ಒಂದು ಬರಹವನ್ನು ಕೂಡ ತನ್ನ ನಾಣ್ಯಗಳಲ್ಲಿ ಇವನು ಬರೆಸ್ತಾನೆ. ಸೊ ಇದ್ರ ಜೊತೆಗೆ ಇವನು ವಿವಿಧ ಬಗೆಯ ನಾಣ್ಯ ಪ್ರಯೋಗವನ್ನು ಈ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಮಾಡಿದ್ರಿಂದ ಇವನನ್ನು ಪ್ರಿನ್ಸ್ ಆಫ್
ಪ್ರಿನ್ಸ್ ಆಫ್ ಮನಿಯರ್ಸ್ ಅಥವಾ ಹಣಗಾರರ ರಾಜ ಅನ್ನುವಂಥ ಒಂದು ಹೆಸರಿಂದಲೂ ಕೂಡ ಕರೀತಾರೆ. ಸೊ ಹೀಗೆ 1351ಕ್ಕೆ ಇವನ 26 ವರ್ಷಗಳ ಆಡಳಿತ ಕೊನೆಯಾಗುತ್ತೆ. ಇವನ ನಂತರ ಬಂದಂಥ ಮತ್ತೊಬ್ಬ ಸುಲ್ತಾನ ಇವನ ಮಗ ಫಿರೋಜ್ ಶಾ ತುಘಲಕ್ ಅಂತ. ಫಿರೋಜ್ ಶಾ ತುಘಲಕ್ ಸೈನಿಕ ಸಾಧನೆಗಳ ಬಗ್ಗೆ ಅಷ್ಟೇನು ಆಸಕ್ತಿಯನ್ನು ಹೊಂದಿರಲಿಲ್ಲ, ಹಾಗಂತ ಮಾಡಲಿಲ್ಲ ಅಂತಲ್ಲ, ಕಡಿಮೆ ಸೈನಿಕ ಸಾಧನೆಗಳ ಮೂಲಕವೇ ಹೆಚ್ಚು ಆಡಳಿತಾತ್ಮಕ ಪ್ರಯೋಗಗಳ ಕಡೆ ಗಮನವನ್ನು ಕೊಟ್ಟಂತನು ಯಾರು? ಫಿರೋಜ್ ಶಾ ತುಘಲಕ್. ಫಿರೋಜ್ ಶಾ ತುಘಲಕ್ ತನ್ನ ತಂದೆ ಮೊಹಮ್ಮದ್ ಬಿನ್ ತುಘಲಕ್ನ ಸಾಮ್ರಾಜ್ಯವನ್ನೇ ಉಳಿಸ್ಕೊಂಡು ತನ್ನ ತಂದೆ ಯಾವ ಆಡಳಿತ ವ್ಯವಸ್ಥೆಯಲ್ಲಿ ಎಡವಿದ್ದ ಆ ಆಡಳಿತ ವ್ಯವಸ್ಥೆಯಲ್ಲಿ ಹೊಸ ಕೆಲವು ಆಡಳಿತಾತ್ಮಕ ಕ್ರಮಗಳನ್ನು ಜಾರಿಗೆ ತಂದು, ಕಾರ್ಯಕ್ರಮಗಳನ್ನು ಜಾರಿಗೆ ತಂದು, ಪ್ರಯೋಗಗಳನ್ನು ಜಾರಿಗೆ ತಂದು ಅದರಲ್ಲಿ ಇವನು ಯಶಸ್ವಿ ಆಗ್ತಾನೆ. ಅಂದರೆ ತನ್ನ ತಂದೆ ಎಲ್ಲ ಒಂದು ಕಡೆ ಆಡಳಿತದಲ್ಲಿ ವಿಫಲನಾಗಿದ್ದ, ಆದರೆ ಅವನ ಮಗ ಫಿರೋಜ್ ಶಾ ತುಘಲಕ್ ಆಡಳಿತದ ವಿಚಾರದಲ್ಲಿ ಹೊಸ ಕೆಲವೊಂದು ಪ್ರಯೋಗಗಳನ್ನು ಜಾರಿಗೆ ತಂದು ಅವನು ಯಶಸ್ವಿ ಆಗ್ತಾನೆ, ಸಫಲನಾಗ್ತಾನೆ. ಯಾರು? ಫಿರೋಜ್ ಶಾ ತುಘಲಕ್. ಫಿರೋಜ್ ಶಾ ತುಘಲಕ್ 37 ವರ್ಷ ಅಧಿಕಾರವನ್ನು ಮಾಡ್ತಾನೆ. 1351ರಿಂದ 1388, 1351ರಿಂದ 1388 ಅಂದರೆ 37 ವರ್ಷಗಳ ಕಾಲ ಫಿರೋಜ್ ಶಾ ತುಘಲಕ್ ಆಡಳಿತವನ್ನು ಮಾಡ್ತಾನೆ. ಇವನನ್ನು ಅತ್ಯಂತ ಪರೋಪಕಾರಿ ಸುಲ್ತಾನ, ದೆಹಲಿ ಸುಲ್ತಾನರ ಇತಿಹಾಸದಲ್ಲಿ ಇವನನ್ನು ಅತ್ಯಂತ ಪರೋಪಕಾರಿ ಸುಲ್ತಾನ ಅನ್ನುವಂಥ ಒಂದು ಹೆಸರಿಂದಲೂ ಕೂಡ ಕರೀತಾರೆ. ಕಾರಣ ಇಷ್ಟೇ, ಇವನು ಅತ್ಯಂತ ಜನಪ್ರಿಯವಾದಂಥ, ಜನರಿಗೆ ಅನುಕೂಲವಾಗ್ತಕ್ಕಂಥ ಕೆಲವು ಯೋಜನೆಗಳನ್ನು ಜಾರಿಗೆ ತಂದದ್ದು. ಫಾರ್ ಎಕ್ಸಾಂಪಲ್, ಫಿರೋಜ್ ಶಾ ತುಘಲಕ್ ವಿಶೇಷವಾಗಿ ತಕಾವಿ ಸಾಲವನ್ನು ರದ್ದು ಮಾಡಿ 24 ಕಾನೂನು ಬಾಹಿರವಾದಂಥ ಕೆಲವೊಂದು ತೆರಿಗೆಗಳನ್ನು ತೆಗೆದುಹಾಕ್ತಾನೆ. ಕೇವಲ 4 ರೀತಿಯಾದಂಥ ತೆರಿಗೆಗಳನ್ನು ಮಾತ್ರ ಉಳಿಸ್ಕೊಳ್ತಾನೆ. ಅಂದರೆ ನ್ಯಾಯಬಾಹಿರವಾದಂಥ 24 ಬಗೆಯ ಅನಾವಶ್ಯಕವಾದಂಥ ತೆರಿಗೆಗಳನ್ನು ರದ್ದು ಮಾಡಿಬಿಟ್ಟು ಕೇವಲ ಅಗತ್ಯವಿರುವಂಥ, ರಾಜ್ಯಕ್ಕೆ ಆದಾಯವನ್ನು ತಂದುಕೊಡುವಂಥ ತೆರಿಗೆಗಳನ್ನು ಮಾತ್ರ, 4 ತೆರಿಗೆಗಳನ್ನು ಮಾತ್ರ ಉಳಿಸ್ಕೊಳ್ತಾನೆ. ಫಿರೋಜ್ ಶಾ ತುಘಲಕ್ನ ಬಗ್ಗೆ ನಾವು ಎಲ್ಲಿ ಹೇಳೋದಾದರೆ, ನಗರಗಳ ನಿರ್ಮಾಣದಲ್ಲಿ ಅತಿಯಾದ ಆಸಕ್ತಿಯನ್ನು ಹೊಂದಿದಂಥವನು ಫಿರೋಜ್ ಶಾ ತುಘಲಕ್. ಬಹುಶಃ ದೆಹಲಿ ಸುಲ್ತಾನರ ಇತಿಹಾಸದಲ್ಲಿ ಅಸಂಖ್ಯಾತ ಹೊಸ ನಗರಗಳು ಏನಾದರೂ ನಿರ್ಮಾಣ ಆಯಿತು ಅಂದರೆ ಅದು ಫಿರೋಜ್ ಶಾ ತುಘಲಕ್ನ ಕಾಲದಲ್ಲಿ. ಫಾರ್ ಎಕ್ಸಾಂಪಲ್, ತನ್ನ ಹೆಸರಿನಲ್ಲಿಯೇ ಫಿರೋಜಾಬಾದು, ಫಿರೋಜ್ಪುರ, ಜೌನ್ಪುರ, ಹಿಸ್ಸಾರು ಇಂಥ ಅನೇಕ ನಗರಗಳನ್ನು ಇವನು ಉತ್ತರ ಭಾರತದಲ್ಲಿ ನಿರ್ಮಾಣವನ್ನು ಮಾಡಿದ್ದಿರ್ಬೋದು. ಇದರ ಜೊತೆಗೆ ಫಿರೋಜ್ ಶಾ ತುಘಲಕನಿಗೆ ಈ ಶಾಸನಗಳನ್ನು ಸಂರಕ್ಷಣೆ ಮಾಡುವಂಥ ವಿಚಾರದಲ್ಲಿ ಸಾಕಷ್ಟು ಆಸಕ್ತಿ ಇತ್ತು. ಅದಕ್ಕೆ ಇವನು 2 ಶಾಸನಗಳನ್ನು ಸಂರಕ್ಷಣೆ ಮಾಡ್ತಾನೆ. ಒಂದು ಕೌಶಂಬಿಯಲ್ಲಿದ್ದಂಥ ಅಶೋಕನ ಮತ್ತು ಸಮುದ್ರಗುಪ್ತನ ಸಾಧನೆಗಳನ್ನು ತಿಳಿಸುವಂಥ ಶಾಸನವನ್ನು ಅಲಹಾಬಾದ್ಗೆ ವರ್ಗಾವಣೆ ಮಾಡಿ ಅದನ್ನು ಸಂರಕ್ಷಣೆ ಮಾಡ್ತಾನೆ. ಇನ್ನೊಂದು ಕಡೆ ಮೀರತ್ನಲ್ಲಿದ್ದಂಥ ಒಂದು ಶಾಸನವನ್ನು ದೆಹಲಿಗೆ ವರ್ಗಾವಣೆ ಮಾಡಿಸಿ ಆ ಶಾಸನವನ್ನು ಕೂಡ ಪ್ರೊಟೆಕ್ಟ್ ಮಾಡ್ತಾನೆ. ಇದರಿಂದ ಇವತ್ತಿನ ಅಲಹಾಬಾದ್ ಸ್ತಂಭ ಶಾಸನ ಇರ್ಬೋದು ಮತ್ತು ಮೀರತ್ನ ದೆಹಲಿಯ ಇವತ್ತಿನ ಶಾಸನ ಇರ್ಬೋದು, ಇವೆರಡೂ ಕೂಡ ಇವನಿಂದಲೇ ಸಂರಕ್ಷಣೆಯಾಗಿದ್ದು, ಅಂದರೆ ಎಲ್ಲೋ ಒಂದು ಕಡೆ ಪ್ರಾಚೀನ ಭಾರತದ ಕೆಲವು ಸಾಮ್ರಾಟರ ಐತಿಹಾಸಿಕ ಸಾಧನೆ ಮತ್ತು ಮಾಹಿತಿಯನ್ನು ಕೊಡುವಂಥ ಶಾಸನಗಳನ್ನು ಸಂರಕ್ಷಣೆ ಮಾಡಿದ್ದು ನಿಜಕ್ಕೂ ಕೂಡ ಇವನ ಪ್ರಮುಖವಾದಂಥ ಒಂದು ಸಾಧನೆ ಅಂತ ಹೇಳಿದರೆ ತಪ್ಪಾಗಲಾರದು. ಇನ್ನು ಇವನ ಆಳ್ವಿಕೆಯ ಕಾಲದಲ್ಲಿಯೇ ಕೃಷಿ ಮತ್ತು ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾನೆ. ಫಾರ್ ಎಕ್ಸಾಂಪಲ್, ಸಟ್ಲೇಜ್ ಮತ್ತು ಯಮುನಾ ನದಿಯಿಂದ ಸರಿಸುಮಾರು 150 ಮೈಲು ಉದ್ದದ ಒಂದು ನೀರಾವರಿ ಕಾಲುವೆಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ಕೃಷಿಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಾನೆ. ಸಟ್ಲೇಜ್ ಮತ್ತು ಯಮುನಾ ನದಿಯಿಂದ 150 ಮೈಲು ಉದ್ದದ ನೂತನವಾದಂಥ ಒಂದು ಕಾಲುವೆಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ಕೃಷಿಗೆ ಬೇಕಾದಂಥ ನೀರಾವರಿ ಸೌಲಭ್ಯವನ್ನು ಕೊಟ್ಟಂಥದ್ದಿರ್ಬೋದು. ಇದ್ರ ಜೊತೆಗೆ ತನ್ನ ಆಳ್ವಿಕೆಯ ಅವಧಿಯಲ್ಲಿಯೇ ಇವನು ಫಿರೋಜ್ ಕೋಟ್ಲಾ, ದೆಹಲಿಯಲ್ಲಿ ಫಿರೋಜ್ ಕೋಟ್ಲಾ ಅನ್ನುವಂಥ ಒಂದು ಅರಮನೆ, ಅಂದರೆ ಕೋಟೆಯಿಂದ ಆವೃತವಾದಂಥ ಒಂದು ಭವ್ಯವಾದಂಥ ಅರಮನೆ, ಅದನ್ನು ಫಿರೋಜ್ ಕೋಟ್ಲಾ ಅಂತ ಕರೀತಾರೆ. ಆ ಒಂದು ಅರಮನೆಯನ್ನು ಕೂಡ ಇವನು ಆ ದೆಹಲಿಯಲ್ಲಿ ನಿರ್ಮಾಣವನ್ನು ಮಾಡ್ತಾನೆ. ಇದರ ಜೊತೆಗೆ ಕುತುಬ್ ಮಿನಾರ್ನ 5ನೇ ಅಂತಸ್ತು, ಬಹುಶಃ ನಿಮಗೆ ಗೊತ್ತಿದೆ, ಕುತುಬ್ ಮಿನಾರ್ನ ನಿರ್ಮಾಣ ಕಾರ್ಯ ಆರಂಭ ಆಗಿದ್ದು ಕುತುಬ್ದಿನ್ ಐಬಕ್ಕು, 2ನೇ ಹಂತದಲ್ಲಿ ಅದನ್ನು ಪರಿಪೂರ್ಣ ಮಾಡಿದ್ದು ಇಲ್ತುಮಿಷು, 3ನೇ ಹಂತದಲ್ಲಿ ಅದು ಪುನರ್ ನಿರ್ಮಾಣ ಆಗಿ 5ನೇ ಅಂತಸ್ತನ್ನು ನಿರ್ಮಾಣ ಆಗಿದ್ದು
ಫಿರೋಜ್ ಶಾ ತುಘಲಕನ ಕಾಲದಲ್ಲಿ. ಇದರಿಂದ ಕುತುಬ್ ಮಿನಾರ್ನ ಅಂತಿಮ ನಿರ್ಮಾಣ ಕಾರ್ಯದಲ್ಲಿ ಯಾರ ಪಾತ್ರ ಅತಿ ದೊಡ್ಡ ಪಾತ್ರ ಅಂದರೆ ಫಿರೋಜ್ ಶಾ ತುಘಲಕನ ಪಾತ್ರ ಅತಿ ದೊಡ್ಡ ಪಾತ್ರ ಅಂತ ಹೇಳಿದರೆ ತಪ್ಪಾಗಲಾರದು. ಇದ್ರ ಜೊತೆಗೆ ಇವನ ಆಳ್ವಿಕೆಯ ಕಾಲದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಇಲಾಖೆಗಳ ಒಂದು ಕಲ್ಪನೆ ಜಾರಿಗೆ ಬಂದಿದ್ದು. ಫಾರ್ ಎಕ್ಸಾಂಪಲ್, ಈ ಜಲಾಲುದ್ದೀನ್ ಖಿಲ್ಜಿಯ ಆಳ್ವಿಕೆಯ ಕಾಲದಲ್ಲಿ ಭಾರತದ ಮೇಲೆ ದಂಡೆತ್ತಿ ಬಂದಂಥ ಮಂಗೋಲರನ್ನು ಸೆರೆ ಹಿಡಿದು ಅವ್ರನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡ್ತಾನೆ. ಅವ್ರನ್ನ ನ್ಯೂ ಮುಸಲ್ಮಾನ್ಸ್ ಅಥವಾ ನವ ಮುಸಲ್ಮಾನರು ಅಂತ ಕರೀತಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ನ್ಯೂ ಮುಸಲ್ಮಾನ್ಸ್ ಅಂತಕ್ಕಂಥವ್ರು ಏನಿದ್ದಾರೆ, ಸೊ ಇವರ ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ ಮತ್ತು ದೀನ ದಲಿತರು ಬಡಬಗ್ಗರ ಒಂದು ವಿಚಾರಣೆಯನ್ನು ಮಾಡಲಿಕ್ಕೆ ಅಂತ ಇವನು ದಿವಾನ್ ಇ ಖೈರಾತ್ ಅನ್ನುವಂಥ ಒಂದು ದಾನ ಧರ್ಮದ ಇಲಾಖೆಯನ್ನು, ಒಂದು ಟ್ರಸ್ಟನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ. ದಾನ ಧರ್ಮದ ಇಲಾಖೆಯನ್ನು ಟ್ರಸ್ಟ್, ಅದನ್ನು ಚಾರಿಟಬಲ್ ಟ್ರಸ್ಟ್ ಅಂತಲೂ ಕೂಡ ನಾವು ಕರಿಬೋದು. ಈ ಗುಲಾಮರ ಮೇಲ್ವಿಚಾರಣೆ ಮತ್ತು ದೀನ ದಲಿತರ ಮೇಲ್ವಿಚಾರಣೆ ಅಥವಾ ಅನಾಥರಿಗೆ ಸಹಾಯ ಮಾಡ್ತಕ್ಕಂಥದ್ದು, ವಿಧವೆಯರಿಗೆ ಸಹಾಯ ಮಾಡುವಂಥ ಒಂದು ಇಲಾಖೆ ದಿವಾನಿ ಖೈರಾತ್ ಅನ್ನುವಂಥ ಒಂದು ಇಲಾಖೆ ಮೊದಲನೇದು. ಎರಡನೇದಾಗಿ ದಿವಾನಿ ಬಂದಗನ್. ಏನು ದಿವಾನಿ ಬಂದಗನ್ ಅಂತಂದರೆ ಗುಲಾಮರ ಮೇಲ್ವಿಚಾರಣೆಯನ್ನು ನೋಡ್ಕೊಳ್ಳೋದಕ್ಕೆ ಅಂತಲೇ, ಗುಲಾಮರ ಮೇಲ್ವಿಚಾರಣೆ ನೋಡ್ಕೊಳ್ಳೋದಕ್ಕೆ ಅಂತಲೇ ಒಂದು ಇಲಾಖೆನ ಸ್ಥಾಪನೆ ಮಾಡ್ತಾನೆ. ಅದನ್ನು ದಿವಾನಿ ಬಂದಗನ್ ಅಂತ ಕರೀತಾರೆ. ಇದ್ರ ಜೊತೆಗೆ ದಾರ್ ಉಲ್ ಶಫಾ. ಏನು ದಾರ್ ಉಲ್ ಶಫಾ ಅಂದರೆ ಇದು ಒಂದು ವೈದ್ಯಕೀಯ ಇಲಾಖೆ. ದಾರ್ ಉಲ್ ಶಫಾ ಅನ್ನುವಂಥ ಒಂದು ವೈದ್ಯಕೀಯ ಇಲಾಖೆಯನ್ನು ಕೂಡ ಸ್ಥಾಪನೆಯನ್ನು ಮಾಡ್ತಾನೆ. ಇದ್ರ ಜೊತೆಗೆ ಇವನ ಆಡಳಿತದ ಅವಧಿಯಲ್ಲಿ ಜಾಗೀರು ಪದ್ಧತಿಯನ್ನು ಪುನಃ ಜಾರಿಗೆ ತರ್ತಾನೆ. ಬಹುಶಃ ನಾನು ಹಿಂದಿನ ಒಂದು ಟಾಪಿಕಲ್ಲಿ ಹೇಳ್ತಾ ಇದ್ದೆ, ಅಲಾವುದ್ದೀನ್ ಖಿಲ್ಜಿ ತನ್ನ ಆಡಳಿತದ ಅವಧಿಯಲ್ಲಿ ಜಾಗೀರಿಗೆ ಬದಲಾಗಿ ಸೈನಿಕರಿಗೆ ಮತ್ತು ಆಡಳಿತದ ಅಧಿಕಾರಿಗಳಿಗೆ ನಗದು ರೂಪದಲ್ಲಿ ವೇತನವನ್ನು ಕೊಡುವ ಪದ್ಧತಿಯನ್ನು ಜಾರಿಗೆ ತಂದ ಅಂತಂದು. ಈವನ್ ಬಲ್ಬನ ಕಾಲದಲ್ಲೂ ಕೂಡ ಅದು ಬ್ಯಾನ್ ಆಗಿತ್ತು ಅಂತ ಹೇಳಿದೆ. ಆದರೆ ಅಂಥ ಒಂದು ಜಾಗೀರು ಪದ್ಧತಿಯನ್ನು ಪುನಃ ಜಾರಿಗೆ ತಂದಂಥ ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದರೆ ಫಿರೋಜ್ ಶಾ ತುಘಲಕನಿಗೆ ಸಲ್ಲುತ್ತೆ. ಇದ್ರ ಜೊತೆಗೆ ಇವನ ಆಳ್ವಿಕೆಯ ಕಾಲದಲ್ಲಿಯೇ ಮ್ಯಾರೇಜ್ ಬ್ಯೂರೋ, ಇವತ್ತು ನಾವು ಮ್ಯಾಟ್ರಿಮೋನಿಯಲ್ ಏನು ಕೆಲವೊಂದು ಸೆಂಟರ್ಸನ್ನು ನೋಡ್ತೀವಿ, ವಧು ವರರ ಕೇಂದ್ರಗಳು ಅಂತ ಏನು ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಆವತ್ತು ಮ್ಯಾರೇಜ್ ಬ್ಯೂರೋ ಅನ್ನುವಂಥ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾನೆ. ಆಮೇಲೆ ಎಂಪ್ಲಾಯ್ಮೆಂಟ್ ಬ್ಯೂರೋ, ಉದ್ಯೋಗ ಕೇಂದ್ರಗಳು, ಎಂಪ್ಲಾಯ್ಮೆಂಟ್ ಬ್ಯೂರೋ ಅಥವಾ ಉದ್ಯೋಗ ಕೇಂದ್ರಗಳು. ಸೊ ಈ ಎಂಪ್ಲಾಯ್ಮೆಂಟ್ ಬ್ಯೂರೋ ಮತ್ತು ಮ್ಯಾರೇಜ್ ಬ್ಯೂರೋಗಳು ಕೂಡ ಅವನ ಹೊಸ ಕಲ್ಪನೆಯ ಇಲಾಖೆಗಳಾಗಿದ್ದು ಅಂತ ಹೇಳಿದರೆ ತಪ್ಪಾಗಲಾರದು. ಇದ್ರ ಜೊತೆಗೆ ಆಧಾ ಮತ್ತು ಬೀಗ್ ಅನ್ನುವಂಥ ನಾಣ್ಯಗಳನ್ನು ಕೂಡ ಇವನು ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಹೀಗೆ ಹಲವು ಹೊಸ ಆಡಳಿತಾತ್ಮಕ ಸುಧಾರಣೆಗಳನ್ನು ತರೋದ್ರ ಮೂಲಕ ಫಿರೋಜ್ ಶಾ ತುಘಲಕ್ ಒಬ್ಬ ಒಳ್ಳೆಯ ಆಡಳಿತಗಾರನಾಗ್ತಾನೆ. ಮತ್ತು ತನ್ನ ತಂದೆ ಮೊಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ ಯಾವ ವಿಚಾರದಲ್ಲಿ ಕೆಲವೊಂದು ತಪ್ಪುಗಳಾಗಿತ್ತು, ಆ ತಪ್ಪುಗಳನ್ನು ಒಬ್ಬ ಮಗನಾಗಿ ಇವನು ಸರಿಪಡಿಸಿ ಜನರಿಗೆ ಒಳ್ಳೆಯ ಆಡಳಿತವನ್ನು ಕೊಡುವಂಥ ನಿಟ್ಟಿನಲ್ಲಿ ಯಶಸ್ಸನ್ನು ಕಾಣ್ತಾನೆ. ಈಗ ತುಘಲಕ್ ಸಂತತಿಯ ಆ ಒಂದು ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಈ ತುಘಲಕ್ ಸಂತತಿಯಲ್ಲಿ ಫಿರೋಜ್ ಶಾ ತುಘಲಕನ ನಂತರ ಬಂದ ಕೊನೆಯ ಸುಲ್ತಾನ ಯಾರು ಅಂತಂದರೆ ನಾಸಿರುದ್ದೀನ್ ಮೊಹಮ್ಮದ್ ಶಾ ಅಂತ. ನಾಸಿರುದ್ದೀನ್ ಮೊಹಮ್ಮದ್ ಶಾ ಇವನು 1395ರಿಂದ 1414, ಇವನೇ ಕೊನೆಯವನು. 1395ರಿಂದ 1414 ಇವನು ಈ ನಾಸಿರುದ್ದೀನ್ ಮೊಹಮ್ಮದ್ ಶಾ ಅಂತಕ್ಕಂಥವನು ತುಘಲಕ್ ಸಂತತಿಯ ಕಟ್ಟಕಡೆಯ ಸುಲ್ತಾನನಾಗಿ 1414ರಲ್ಲಿ ಆಡಳಿತವನ್ನು ಕೊನೆಗೊಳಿಸಿ ಅವನು ನಿಧನವನ್ನು ಹೊಂದ್ತಾನೆ. ಮತ್ತು ಇಲ್ಲಿ ಇನ್ನೊಂದು ಗಮನಿಸಬೇಕು, ಈ ನಾಸಿರುದ್ದೀನ್ ಮೊಹಮ್ಮದ್ ಶಾ ತುಘಲಕ್ ಸಂತತಿಯ ಕೊನೆಯ ಸುಲ್ತಾನನಾಗಿ ಆಡಳಿತವನ್ನು ಮಾಡಬೇಕಾದ್ರೇ 1398ರಲ್ಲಿ ಭಾರತದ ಮೇಲೆ ಸಮರ್ಖಂಡ್ನ ಒಬ್ಬ ದಾಳಿಕೋರ ದಾಳಿಯನ್ನು ಮಾಡ್ತಾನೆ, ಆಕ್ರಮಣವನ್ನು ಮಾಡ್ತಾನೆ. 1398ರಲ್ಲಿ ನಾಸಿರುದ್ದೀನ್ ಮೊಹಮ್ಮದನ ಆಡಳಿತದಲ್ಲಿ ದಾಳಿ ಮಾಡಿದ ಸಮರ್ಖಂಡ್ನ ಆ ಸುಲ್ತಾನತ್ವ ದಾಳಿಕೋರನೇ ತೈಮೂರ್ ಶಾ ಅಂತಕ್ಕಂಥವನು. 1398ರಲ್ಲಿ ಯಾರು? ತೈಮೂರ್ ಶಾ ಅಂತಕ್ಕಂಥವನು. ಇದು ಒಂದು ಪ್ರಮುಖವಾದಂಥ ಅಂಶ. 1414ರಲ್ಲಿ ಅಂತೂ ಇಂತೂ ತುಘಲಕ್ ಸಂತತಿ ಅಧಿಕಾರ ಕೊನೆಯಾಗುತ್ತೆ. ತದನಂತರ 1414ರಲ್ಲಿ ಅಧಿಕಾರಕ್ಕೆ ಬಂದ 4ನೇ ಒಂದು ಮನೆತನ ಅಥವಾ ಸಂತತಿಯೇ ಯಾವುದು ಅಂದರೆ ಸಯ್ಯದ್ ಸಂತತಿ ಅಂತ. ಸಯ್ಯದ್ ಸಂತತಿ ನಾನು ಈಗ ಆಲ್ರೆಡಿ ಹೇಳಿದೆ, ಮಹಮ್ಮದ್ ಪೈಗಂಬರನ ಒಂದು ಮನೆತನವನ್ನೇ
ನಾವು ಸಯ್ಯದ್ದರು ಅಥವಾ ಸಯ್ಯದ್ ಮನೆತನ ಅಂತ ಕರೀತಾ ಇದ್ರು. ಈ ಮಹಮ್ಮದ್ ಪೈಗಂಬರನ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ಒಬ್ಬ ವ್ಯಕ್ತಿ ಮಧ್ಯಕಾಲೀನ ಭಾರತದಲ್ಲಿ 4ನೇ ಒಂದು ಮನೆತನವನ್ನು ದೆಹಲಿಯಲ್ಲಿ ಸ್ಥಾಪನೆ ಮಾಡ್ತಾನೆ. ಅದು ಸಯ್ಯದ್ ಮನೆತನ ಅಥವಾ ಸಯ್ಯದ್ ಸಂತತಿ ಅಂತ. ಆ ಮಹಮ್ಮದ್ ಪೈಗಂಬರನ ಮನೆತನದ ಹಿನ್ನೆಲೆಯಿಂದ ಬಂದಂಥವನೇ ಖಿಜರಾ ಖಾನ್ ಸಯ್ಯದ್ ಅಂತ. ಇವನು ದೆಹಲಿಯ ಸಮೀಪ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೆ. ಖಿಜರಾಬಾದ್ ಅಂತಲೂ ಕೂಡ ಆ ನಗರವನ್ನು ಕರೀತಾರೆ. ಸೊ ಈ ಸಯ್ಯದ್ ಸಂತತಿಯಲ್ಲಿ ಮುಬಾರಕ್ ಶಾ ಅಂತಕ್ಕಂಥ ಒಬ್ಬ ಸುಲ್ತಾನನು ಕೂಡ ಬರ್ತಾನೆ. ಮುಬಾರಕ್ ಶಾಹಿ ಅನ್ನುವಂಥ ಗ್ರಂಥ ಈ ಮುಬಾರಕ್ ಶಾನ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಸೊ ಏನೇ ಇರಲಿ, 1414ರಿಂದ 1451ರವರೆಗೆ 37 ವರ್ಷಗಳ ಕಾಲ ಎಲ್ಲೋ ಒಂದು ಕಡೆ ತಕ್ಕ ಮಟ್ಟಿಗೆ ಒಂದು ಮನೆತನವಾಗಿ ಸಯ್ಯದ್ ಮನೆತನದವರು ಆಡಳಿತವನ್ನು ಮಾಡ್ತಾರೆ. ಈಗಾಗಲೇ ಹೇಳಿದೆ, ಖಿಜ್ರಾ ಖಾನ್ ಸಯ್ಯದ್ ಅಂತಕ್ಕಂಥವನು ಈ ಮನೆತನದ ಸಂಸ್ಥಾಪಕ. ಐತಿಹಾಸಿಕವಾಗಿ ಅಷ್ಟೇನು ಪ್ರಾಮುಖ್ಯತೆ ಇಲ್ಲ ಈ ಮನೆತನದ ಒಂದು ರಾಜಕೀಯ ಇತಿಹಾಸನ ನಾವು ನೋಡಿದರೆ. ಸೊ ಅದರಿಂದ ನಾವು ಮುಂದಿನ ಒಂದು ಮನೆತನಕ್ಕೆ ಹೋಗೋದಾದರೆ 5ನೆಯ ದೆಹಲಿ ಸುಲ್ತಾನ ಸಾಮ್ರಾಜ್ಯದ ಕಟ್ಟಕಡೆಯ ಮನೆತನ ಯಾವುದು ಅಂತಂದರೆ ಲೋಧಿ ಮನೆತನ ಅಥವಾ ಲೋಧಿ ಸಂತತಿ. ಅದನ್ನು ಲೋಧಿ ಡೈನಾಸ್ಟಿ ಅಂತ ಕರೀತಾರೆ. ಕೆಲವರು ಲೂದಿ ಅಂತ ಹೇಳ್ತಾರೆ. ಆದರೆ ಕೆಲವು ಇತಿಹಾಸಕಾರರು ಮತ್ತು ಬರಹಗಾರರು ಹೇಳೋದೇನು ಅಂತಂದರೆ ಅದು ಲೂದಿ ಅಲ್ಲ, ಅದು ಲೋಧಿ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಲೋಧಿ ಮನೆತನ 1451ರಿಂದ 1526. 1451ರಿಂದ 1526 ಅಂದರೆ ದೆಹಲಿ ಸುಲ್ತಾನ ಸಾಮ್ರಾಜ್ಯದ ಕಟ್ಟಕಡೆಯ ಮನೆತನವಾದಂಥ ಲೋಧಿ ಮನೆತನ 75 ವರ್ಷಗಳ ಆಡಳಿತವನ್ನು ಮಾಡುತ್ತೆ. 75 years ದೇ ರೂಲ್ಡ್ ಓವರ್ ಮೆಡಿವೆಲ್ ಹಿಂದೂಸ್ತಾನ್. ಎಷ್ಟು? 75 ವರ್ಷ. 1451ರಿಂದ 1526. ಈ ಮನೆತನದ ಸಂಸ್ಥಾಪಕ ಬಹಲ್ಲೋಲ್ ಲೋಧಿ ಅಂತಕ್ಕಂಥವನು. ಬಹಲ್ಲೋಲ್ ಲೋಧಿ ಅನ್ನೋನು 1451ರಲ್ಲಿ ಈ 5ನೆಯ ಮನೆತನವಾದಂಥ ಲೋಧಿ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಆದರೆ ಈ ಲೋಧಿ ಮನೆತನದಲ್ಲಿ ಇಬ್ಬರು ಪ್ರಮುಖ ಸುಲ್ತಾನರು ಅಂದರೆ ಒಬ್ಬ ಸಿಕಂದರ್ ಲೋಧಿ, ಇನ್ನೊಬ್ಬ ಇಬ್ರಾಹಿಂ ಲೋಧಿ. 1489ರಲ್ಲಿ ಸಿಕಂದರ್ ಲೋಧಿ ಅಧಿಕಾರಕ್ಕೆ ಬರ್ತಾನೆ. 1489ರಿಂದ 1517ರವರೆಗೂ ಅಂದರೆ 28 ವರ್ಷ ಸಿಕಂದರ್ ಲೋಧಿ ಆಡಳಿತವನ್ನು ಮಾಡ್ತಾನೆ. ಅವನಾದಮೇಲೆ 1517ರಲ್ಲಿ ಅಧಿಕಾರಕ್ಕೆ ಬಂದಿದ್ದು ಇಬ್ರಾಹಿಂ ಲೋಧಿ. ಅವನು ಕೇವಲ ದೆಹಲಿ ಸುಲ್ತಾನ ಸಾಮ್ರಾಜ್ಯದ ಕೊನೆಯ ಸುಲ್ತಾನ ಮಾತ್ರವಲ್ಲ, ಅವನು ಲೋಧಿ ಮನೆತನದ ಕೊನೆಯ ಸುಲ್ತಾನನು ಕೂಡ ಹೌದು. ಇಲ್ಲಿ ಸಿಕಂದರ್ ಲೋಧಿ ಬಗ್ಗೆ 2 ಅಂಶಗಳನ್ನು ನಾವು ಹೇಳಲೇಬೇಕಾಗುತ್ತೆ. ಏಕೆಂದರೆ ಸಿಕಂದರ್ ಲೋಧಿ ಕೆಲವೊಂದು ಆಡಳಿತಾತ್ಮಕ ವಿಷಯಗಳಲ್ಲಿ ನಮಗೆ ಪ್ರಮುಖನಾಗ್ತಾನೆ. ಫಾರ್ ಎಕ್ಸಾಂಪಲ್, ಇವನ ಕಾಲದಲ್ಲೇ ಮೊದಲ ಬಾರಿಗೆ ಈ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು ದೆಹಲಿಯಲ್ಲಿ ಜಾರಿಗೆ ಬಂದಿದ್ದು. ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ಜಾರಿಗೆ ತಂದದ್ದು ಸಿಕಂದರ್ ಲೋಧಿ. ಮತ್ತು ಎರಡನೇದಾಗಿ ಕಟ್ಟುನಿಟ್ಟಾದ ಲೆಕ್ಕಪತ್ರಗಳನ್ನಿಡುವಂಥ ಪದ್ಧತಿ, ಕಟ್ಟುನಿಟ್ಟಾದ ಲೆಕ್ಕಪತ್ರಗಳ ಪರಿಶೀಲನಾ ಪದ್ಧತಿ. ಇವಾಗ ನಾವು ಆಡಿಟ್ ಮತ್ತು ಬಜೆಟ್ ಅಂತ ಕರಿತೀವಿ. ಬಜೆಟ್ ಮತ್ತು ಆಡಿಟ್ ಸಿಸ್ಟಮ್ ಏನಿದೆಯಲ್ಲ ಇವತ್ತಿನ ಅರ್ಥವ್ಯವಸ್ಥೆಯಲ್ಲಿ, ಆ ರೀತಿಯಾಗಿ ಈ ಕಟ್ಟುನಿಟ್ಟಾದಂಥ ಲೆಕ್ಕಪತ್ರಗಳ ಪರಿಶೀಲನಾ ಪದ್ಧತಿಯನ್ನು ಜಾರಿಗೆ ತಂದವನು ಯಾರು ಅಂತಂದರೆ ಸಿಕಂದರ್ ಲೋಧಿ. ಮೂರನೆಯದಾಗಿ ಇವನು ಕೂಡ ತನ್ನ ಆಡಳಿತದ ಅವಧಿಯಲ್ಲಿ ಈ ಭೂಕಂದಾಯವನ್ನು ನಿಗದಿ ಮಾಡಬೇಕಾದ್ರೆ ಸಾಗುವಳಿ ಭೂಮಿಯನ್ನು, ಕೃಷಿ ಭೂಮಿಯನ್ನು ಫಲವತ್ತತೆಯ ಆಧಾರದ ಮೇಲೆ ವಿಂಗಡಣೆ ಮಾಡೋದ್ರ ಜೊತೆಗೆ ಭೂಮಿಯನ್ನು ವ್ಯವಸ್ಥಿತವಾಗಿ ಅಳತೆ ಮಾಡುವಂಥ ಒಂದು ಪದ್ಧತಿನ ಜಾರಿಗೆ ತರ್ತಾನೆ. ಆ ಕೃಷಿ ಭೂಮಿಯನ್ನು, ಕಂದಾಯದ ಭೂಮಿಯನ್ನು ವ್ಯವಸ್ಥಿತವಾಗಿ ಅಳತೆ ಮಾಡಲಿಕ್ಕೆ ಅಂತ ಒಂದು ಏಕರೂಪದ ಭೂಮಾಪನವನ್ನು ಜಾರಿಗೆ ತರ್ತಾನೆ. ಆ ಏಕರೂಪದ ಭೂಮಾಪನವನ್ನೇ ನಾವು ಗಜ್ ಇ ಸಿಕಂದರಿ ಅಂತ ಕರಿತೀವಿ. ಗಜ್ ಇ ಸಿಕಂದರಿ ಅನ್ನುವಂಥ ಹೆಸರಿನಿಂದ ಕರಿತೀವಿ. ಆ ಗಜ್ ಇ ಸಿಕಂದರಿ ಅನ್ನುವಂಥ ಏಕರೂಪದ ಅಳತೆಗೋಲಿನಿಂದ ಕಂದಾಯದ ಭೂಮಿಯನ್ನು ಅಳತೆ ಮಾಡಿಸ್ತಾ ಇದ್ದ. ಇನ್ನು 4ನೇದಾಗಿ ಬಹಳ ಪ್ರಮುಖವಾದಂಥ ಒಂದು ಅಂಶ ಇದು ಏನು ಅಂದರೆ 1504ರಲ್ಲಿ ಇವನು, ನಿಮಗೆಲ್ಲ ಗೊತ್ತಿದೆ, ಇವತ್ತು ಉತ್ತರ ಪ್ರದೇಶದ ಒಂದು ಪ್ರಮುಖ ಸಾಂಸ್ಕೃತಿಕ ಕೇಂದ್ರ, ಐತಿಹಾಸಿಕ ಭಾಗ ಅದು ಯಾವುದು ಅಂದರೆ ಆಗ್ರಾ ನಗರ. ಆಗ್ರಾ ಯಾವುದಕ್ಕೆ ಫೇಮಸ್ ಅಂದರೆ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದಂಥ ಶಾಜಹಾನ್ ತನ್ನ ರಾಣಿ ಮುಮ್ತಾಜ್ ಬೇಗಮಳ ನೆನಪಿನಲ್ಲಿ ಪ್ರೇಮದ ಸಂಕೇತವಾಗಿ ಕಟ್ಟಿಸಿದಂಥ ತಾಜ್ ಮಹಲ್.
ಆ ತಾಜ್ ಮಹಲ್ ಇರುವಂಥ ಆಗ್ರಾ ನಗರವನ್ನು ಇವನು 1504ರಲ್ಲಿ ನಿರ್ಮಾಣ ಮಾಡ್ತಾನೆ. ಆದ್ದರಿಂದ 1504ರಲ್ಲಿ ಆಗ್ರಾ ನಗರವನ್ನು ನಿರ್ಮಿಸಿದ ನಿರ್ಮಾಪಕ ಯಾರು ಅಂದರೆ ಸಿಕಂದರ್ ಲೋಧಿ. ಇದರ ಜೊತೆಗೆ ಇವನು ತನ್ನ ಆಡಳಿತದ ಅವಧಿಯಲ್ಲಿ ದೆಹಲಿಯಲ್ಲಿ ಒಂದು ಕೋಟೆಯಿಂದ ಆವೃತವಾದಂಥ ಅಥವಾ ಸುಂದರವಾದಂಥ ಉದ್ಯಾನವನದಿಂದ ಆವೃತವಾದಂಥ ಒಂದು ಅರಮನೆಯನ್ನು ಕಟ್ಟಿಸ್ತಾನೆ. ಆ ಸುಂದರವಾದ ಉದ್ಯಾನದಿಂದ ಆವೃತವಾದ ಆ ಅರಮನೆಯನ್ನೇ ನಾವು ಲೋಧಿ ಗಾರ್ಡನ್ ಅಂತ ಕರಿತೀವಿ. ಲೋಧಿ ಗಾರ್ಡನ್ನ ನಿರ್ಮಾಪಕನು ಕೂಡ ಸಿಕಂದರ್ ಲೋಧಿಯೇ ಆಗಿದ್ದಾನೆ. ಇನ್ನು ಸಿಕಂದರ್ ಲೋಧಿಯ ತದನಂತರ ಬಂದ ಕೊನೆಯ ಲೋಧಿ ಸಂತತಿಯ ಸುಲ್ತಾನ ಇಬ್ರಾಹಿಂ ಲೋಧಿ. ಇಬ್ರಾಹಿಂ ಲೋಧಿ ಎಲ್ಲೋ ಒಂದು ಕಡೆ ನತದೃಷ್ಟ ಅಂತ ಹೇಳಿದರೆ ತಪ್ಪಾಗಲಾರದು. ಸಿಕಂದರ್ ಲೋಧಿಯ ನಂತರ 1517ರಲ್ಲಿ ಇವನು ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದ ಕೆಲವೇ ವರ್ಷಗಳಲ್ಲಿ ಸಾಕಷ್ಟು ಬಾಹ್ಯ ಆಕ್ರಮಣಗಳನ್ನು ಇವನು ಎದುರಿಸಬೇಕಾಗುತ್ತೆ. ಹೀಗೆ ಅವನು ಎದುರಿಸಿದ ಬಾಹ್ಯ ಆಕ್ರಮಣಗಳಲ್ಲಿ ಬಾಬರನ ಆಕ್ರಮಣ ಬಹುಶಃ ಇವನ ಅಧಿಕಾರವನ್ನು ಮಾತ್ರ ಕಿತ್ಕೊಳ್ಳಿಲ್ಲ, ಇವನ ಜೀವವನ್ನು ಕೂಡ ಬಾಬರನ ಆಕ್ರಮಣ ಮತ್ತು ಅವನು ಮಾಡಿದಂಥ ಒಂದು ಯುದ್ಧ ಕೊನೆಗೊಳಿಸುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ, ಆ ಒಂದು ಐತಿಹಾಸಿಕ ಕದನವನ್ನೇ ನಾವು ಪಾಣಿಪಟ್ ಕದನ ಅಂತ ಕರಿತೀವಿ. ಅಂದರೆ ಬಾಬರ್ ಅವನಿಗಾಗಲೇ ಆಫ್ಘಾನಿಸ್ತಾನದ ಫರ್ಗಾನ ಅನ್ನುವಂಥ ತನ್ನ ಪಿತ್ರಾರ್ಜಿತ ಆಸ್ತಿಯ ಪ್ರಾಂತ್ಯ ಏನಿತ್ತು ಅಲ್ಲಿ ತನ್ನ ಆಡಳಿತವನ್ನು ಆರಂಭ ಮಾಡಿ ಇನ್ನೊಂದು ಕಡೆ ಇದೇ ಆಫ್ಘಾನಿಸ್ತಾನ ಭಾಗದ ಸಮರ್ಕಂಡನ್ನು ಗೆಲ್ಲಬೇಕು ಅಂತ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಆ ಭಾಗವನ್ನು ಅವನೆಷ್ಟೇ ಪ್ರಯತ್ನ ಮಾಡಿದರೂ ಸಮರ್ಕಂಡನ್ನು ಗೆಲ್ಲೋಕ್ಕಾಗಲಿಲ್ಲ. ಆವಾಗಲೇ ಅವನ ಗಮನ ಹಿಂದೂಸ್ತಾನದ ಕಡೆ ಬೀಳುತ್ತೆ, ಭಾರತದ ಕಡೆ ಬೀಳುತ್ತೆ. ಆ ಸಂದರ್ಭದಲ್ಲಿ ಭಾರತದ ದೆಹಲಿ ಸುಲ್ತಾನರನ್ನು ಸೋಲಿಸಿ ಇಲ್ಲಿನ ಪ್ರದೇಶಗಳನ್ನು ಗೆಲ್ತಕ್ಕಂಥದ್ದು ಅಷ್ಟು ಸುಲಭವಾಗಿರಲಿಲ್ಲ. ಅದಕ್ಕೆ ಅವನು ಉತ್ತರ ಭಾರತದ ಕೆಲವು ಬೇರೆ ಬೇರೆ ಸಂಸ್ಥಾನಗಳ ಅಥವಾ ರಾಜ್ಯಗಳ ರಾಜರನ್ನು ಸುಲ್ತಾನರನ್ನು ವಿಶ್ವಾಸಕ್ಕೆ ತಗೊಂಡು ಅವರ ಜೊತೆ ಕೆಲವೊಂದು ಆಂತರಿಕ ಒಪ್ಪಂದಗಳನ್ನು ಮಾಡಿಕೊಂಡು ಅವರೂ ಕೂಡ ಎಲ್ಲೋ ಒಂದು ಕಡೆ ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಬಾಬರನಿಗೆ ಭಾರತದ ಮೇಲೆ ಆಕ್ರಮಣವನ್ನು ಮಾಡಲಿಕ್ಕೆ ಉತ್ತೇಜನವನ್ನು ನೀಡ್ತಾರೆ. ಇವೆಲ್ಲದರ ಪರಿಣಾಮವೇ 1526ರಲ್ಲಿ ಬಾಬರ್ ಹಿಂದೂಸ್ತಾನದಲ್ಲಿ ಏನಾದರೂ ಮಾಡಿ ತನ್ನ ಒಂದು ಎರಡನೇ ಮುಸ್ಲಿಂ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ನಿಶ್ಚಯವನ್ನು ಮಾಡ್ತಾನೆ. ಅದರ ಪರಿಣಾಮ ಭಾರತದ ಮೇಲೆ ದಂಡೆತ್ತಿ ಬರ್ತಾನೆ. 1526ರಲ್ಲಿ ಇವತ್ತಿನ ಹರಿಯಾಣ ರಾಜ್ಯ ಏನಿದೆಯಲ್ಲ, ಸೊ ಅಲ್ಲಿ ಬರುವಂಥ ಒಂದು ಐತಿಹಾಸಿಕ ಯುದ್ಧರಂಗ, ಯುದ್ಧಭೂಮಿ, ಯುದ್ಧಕ್ಷೇತ್ರ ಅದು ಪಾಣಿಪತ್ ಅನ್ನುವಂಥದ್ದು ಒಂದು ಪ್ರದೇಶ. ಆ ಐತಿಹಾಸಿಕ ಪಾಣಿಪಟ್ ಅನ್ನುವಂಥ ಯುದ್ಧಭೂಮಿನಲ್ಲಿ ಇಬ್ರಾಹಿಂ ಲೋಧಿ ಸಂತತಿಯ ಕೊನೆಯ ಸುಲ್ತಾನ ಮತ್ತು ಬಾಬರ್ನಿಗೂ ಒಂದು ಐತಿಹಾಸಿಕವಾದಂಥ ಕದನ ಆಗುತ್ತೆ. ಅದುವೇ 1ನೇ ಪಾಣಿಪಟ್ ಕದನ. ಈ 1ನೇ ಪಾಣಿಪಟ್ ಕದನದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಬಾಬರನ ಸೈನ್ಯದ ಸಂಖ್ಯೆ ಅತೀ ಕಡಿಮೆ, 15,000-20,000. ಈ ಒಂದು ಇಬ್ರಾಹಿಂ ಲೋಧಿದು ಮೋರ್ ದೆನ್ 1 ಲಕ್ಷಕ್ಕಿಂತ ಹೆಚ್ಚು ಸೈನ್ಯ. ಆದರೆ ಈ ಯುದ್ಧದಲ್ಲಿ ಕಡಿಮೆ ಸೈನ್ಯ ಇದ್ದರೂ ಕೂಡ ಬಾಬರು ಒಂದು ನೂತನವಾದಂಥ ಯುದ್ಧ ತಂತ್ರವನ್ನು ಬಳಸಿ, ಅದನ್ನು ತುಲುಗಾಮ ಯುದ್ಧ ತಂತ್ರ ಅಂತ ಕರೀತಾರೆ. ಈ ತುಲುಗಾಮ ವಾರ್ ಟೆಕ್ನಿಕ್ಕನ್ನು ಬಳಕೆ ಮಾಡಿಕೊಂಡು ಜೊತೆಗೆ ತನ್ನ ಬಳಿ ಇದ್ದ ಬಲಿಷ್ಠವಾದ ಪಿರಂಗಿ ಪಡೆಯನ್ನು ಬಳಕೆ ಮಾಡಿಕೊಂಡು ಲಕ್ಷದಷ್ಟಿದ್ದಂಥ ಇಬ್ರಾಹಿಂ ಲೋಧಿಯ ಸೈನ್ಯವನ್ನು 2ನೇ ಹಂತದ ಯುದ್ಧದಲ್ಲಿ ಸಂಪೂರ್ಣವಾಗಿ ಸೋಲಿಸುವ ಮೂಲಕ ಅವನಿಂದ ಇವನು ದೆಹಲಿ ಮತ್ತು ಆಗ್ರಾಗಳನ್ನು ಯಶಸ್ವಿಯಾಗಿ ವಶಪಡಿಸ್ಕೊಳ್ತಾನೆ. ಕೇವಲ ದೆಹಲಿ ಮತ್ತು ಆಗ್ರಾಗಳನ್ನು ಮಾತ್ರ ಇವನು ವಶಪಡಿಸ್ಕೊಳ್ಳಿಲ್ಲ. ಇದೇ ಸಂದರ್ಭದಲ್ಲಿ ಸೋತಂಥ ಇಬ್ರಾಹಿಂ ಲೋಧಿಯಿಂದ ಬೆಲೆ ಬಾಳುವಂಥ ಇವತ್ತಿನ ಇಂಗ್ಲೆಂಡಿನ ರಾಣಿಯಾದಂಥ ಕ್ವೀನ್ ವಿಕ್ಟೋರಿಯಾಳ ಕಿರೀಟದಲ್ಲಿರುವಂಥ ಕೋಹಿನೂರು ಡೈಮಂಡ್ ಅಥವಾ ವಜ್ರ ಏನಿದೆ ಅದನ್ನು ಕೂಡ ಬಾಬರ್ ಇಬ್ರಾಹಿಂ ಲೋಧಿಯಿಂದ ವಶಪಡಿಸ್ಕೊಳ್ತಾನೆ.
ಸೊ ಅಂತಿಮವಾಗಿ ಈ ಯುದ್ಧದಲ್ಲಿ ಇಬ್ರಾಹಿಂ ಲೋದಿ ಸೋತು ಹತನಾಗ್ತಾನೆ, ಸತ್ತೋಗ್ತಾನೆ ಯುದ್ಧರಂಗದಲ್ಲಿ ಅವನು. ಅಂತಿಮವಾಗಿ ಸೋತಂಥ ಅವನ ಸೈನ್ಯವು ಕೂಡ ದಿಕ್ಕೆಟ್ಟು ಯುದ್ಧರಂಗದಿಂದ ಕಾಲ್ಕೀಳುತ್ತೆ. ಹೀಗೆ ಒಂದನೇ ಪಾಣಿಪಟ್ ಕದನದಲ್ಲಿ ಇಬ್ರಾಹಿಂ ಲೋದಿಯನ್ನು ಸೋಲಿಸುವ ಮೂಲಕ ಬಾಬರ್ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ದೆಹಲಿ ಮತ್ತು ಆಗ್ರಾಗಳನ್ನು ವಶಪಡಿಸಿಕೊಂಡು ತದನಂತರ ಇದೇ 1526ರಲ್ಲಿ ಕ್ರಿಸ್ತಶಕ 16ನೇ ಶತಮಾನದ ಪೂರ್ವಾರ್ಧದಲ್ಲಿ ಮತ್ತೊಂದು ಎರಡನೆಯ ಮುಸ್ಲಿಂ ಸಾಮ್ರಾಜ್ಯವನ್ನು ಈ ಮಧ್ಯಕಾಲೀನ ಹಿಂದೂಸ್ತಾನದ ಮಣ್ಣಿನಲ್ಲಿ ಸ್ಥಾಪನೆ ಮಾಡ್ತಾನೆ. ಅದುವೇ ಮುಘಲ್ ಸಾಮ್ರಾಜ್ಯ. ಮುಘಲ್ ಸಾಮ್ರಾಜ್ಯ, ಈ ಮುಘಲ್ ಸಾಮ್ರಾಜ್ಯ ಮಧ್ಯಕಾಲೀನ ಭಾರತದ ಎರಡನೆಯ ಮುಸ್ಲಿಂ ಸಾಮ್ರಾಜ್ಯ. ದೆಹಲಿ ಸಾಮ್ರಾಜ್ಯವನ್ನು ಇಲ್ಬರಿ ಅನ್ನುವಂಥ ಟರ್ಕಿ ವಂಶದವರು ಸ್ಥಾಪನೆ ಮಾಡಿದರೆ, ಈ ಮುಘಲ್ ಸಾಮ್ರಾಜ್ಯವನ್ನು ಚಗಟಾಯ್ ಅನ್ನುವಂಥ ಟರ್ಕಿ ಮನೆತನಕ್ಕೆ ಸೇರಿದ ಆ ಮನೆತನದ ಹಿನ್ನೆಲೆಯನ್ನು ಉಳ್ಳಂಥ, ಏಕೆಂದರೆ ಒಂದು ಕಡೆ ಹೇಳ್ತಾರೆ ಬಾಬರ್ ತನ್ನ ತಂದೆಯ ಕಡೆಯಿಂದ ತೈಮೂರನ ವಂಶಕ್ಕೆ ಸೇರಿದರೆ, ತನ್ನ ತಾಯಿಯ ಕಡೆಯಿಂದ ನೋಡಿದಾಗ ಇವನು ಮಂಗೋಲಿಯ ನಾಯಕನಾದಂಥ ಚಂಗೇಜ್ ಖಾನನ ಒಂದು ರಕ್ತ ಸಂಬಂಧಿಯಾಗಿದ್ದ ಅಂತ. ಅಂದರೆ ತನ್ನ ತಾಯಿ ಕಡೆಯಿಂದ ಮಂಗೋಲರ ಒಂದು ನಂಟನ್ನು ಹೊಂದಿದ್ದ, ತನ್ನ ತಂದೆಯ ಕಡೆಯಿಂದ ತೈಮೂರ್ ಏನು ಸಮರ್ಕಂಡದ ಒಬ್ಬ ಸುಲ್ತಾನ ಅಥವಾ ದಾಳಿಕೋರ ಇದ್ದ, ಅವನ ಒಂದು ರಕ್ತ ಸಂಬಂಧವನ್ನು ಹೊಂದಿದಂಥವನು ಬಾಬರ್. ಹೀಗೆ ಬಾಬರ್ 1526ರಲ್ಲಿ ಮುಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಮುಂದೆ ಈ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಎರಡನೆಯ ಒಂದು ಮುಸ್ಲಿಂ ಆಧಿಪತ್ಯದ ಆಳ್ವಿಕೆ ಆರಂಭ ಆಗುತ್ತೆ. 1526ರಿಂದ ಹೆಚ್ಚು ಕಡಿಮೆ 1857ರವರೆಗೆ, ಅಂದರೆ ಸಿಪಾಯಿ ದಂಗೆ ನಿಮಗೆಲ್ಲ ಗೊತ್ತಿದೆ. 1857ರಲ್ಲಿ ನಡೆದಿದ್ದು ಸಿಪಾಯಿ ದಂಗೆ. ಇದನ್ನು ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತೀವಿ. ಅಲ್ಲಿಯವರೆಗೂ ಕೂಡ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಮೊಘಲ್ ಸುಲ್ತಾನರ ಆಳ್ವಿಕೆ ಅಸ್ತಿತ್ವದಲ್ಲಿತ್ತು. ಬಾಬರ್ ಈ ಮನೆತನದ ಮೊದಲ ಸುಲ್ತಾನನಾದರೆ ಬಹದ್ದೂರ್ ಶಾ ಜಾಫರ್ ಸೆಕೆಂಡ್, ಅಂದರೆ ಎರಡನೇ ಬಹದ್ದೂರ್ ಶಾ ಜಾಫರ್ ಅಂತಕ್ಕಂಥವನು 1857ರ ಸಂದರ್ಭದ ಸಿಪಾಯಿ ದಂಗೆ ನಡೆದಂಥ ಸಂದರ್ಭದ ಕಟ್ಟಕಡೆಯ ಮೊಘಲ್ ಸುಲ್ತಾನ. ಈ ಸಿಪಾಯಿ ದಂಗೆಯ ಮೂಲಕ ಭಾರತದಲ್ಲಿ ಅಧಿಕೃತವಾಗಿ ಬ್ರಿಟಿಷರ ಒಂದು ಪರಮಾಧಿಕಾರ, ರಾಜಕೀಯ ಸಾರ್ವಭೌಮತ್ವ ಸ್ಥಾಪನೆಯಾಗುವುದರೊಂದಿಗೆ ಅಧಿಕೃತವಾಗಿ ಮುಘಲರ ಒಂದು ರಾಜಕೀಯ ಆಳ್ವಿಕೆ ಕೊನೆಯಾಗುತ್ತೆ. ಅವರ ಆಧಿಪತ್ಯ ಅಲ್ಲಿಗೆ ಮುಗಿದೋಗುತ್ತೆ. ಸೊ ಇಷ್ಟು ಹೇಳ್ತಾ ಮುಂದಿನ ತರಗತಿನಲ್ಲಿ ನಾವು ಈ ಒಂದು ಮುಘಲ್ ಸಾಮ್ರಾಜ್ಯದ ಆಡಳಿತದ ಬಗ್ಗೆ, ಅವರ ಕೆಲವೊಂದು ಆಡಳಿತಾತ್ಮಕ ಕೊಡುಗೆಗಳ ಬಗ್ಗೆ, ಪ್ರಮುಖ ಸುಲ್ತಾನರ ಬಗ್ಗೆ ಮತ್ತು ಅವರ ಕೆಲವೊಂದು ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಅಲ್ಲಿವರೆಗೂ ನೀವೆಲ್ಲರೂ ಕೂಡ ಮನೆಯಲ್ಲೇರಿ ಸುರಕ್ಷಿತವಾಗಿರಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಆನಂದ್.